ಜ್ಞಾನವನ್ನ ಪಡೆಯುತ್ತಾ ಇದ್ದಾನೆ. ಸದ್ಗುರುಗಳಾದವರು ಅವರಿಗೆ ಹಗ್ಗ ಮತ್ತು ಹಾವಿನ ದೃಷ್ಟಾಂತವನ್ನು ಮೊದಲು ಮಾಡಿಕೊಂಡು ಸತ್ಯವಾದಂತಹ ಹಗ್ಗದಲ್ಲಿ ಮಿಥ್ಯವಾದಂತಹ ಸರ್ಪ ತೋರುವಂತೆ ಈ ಸತ್ಯವಾದ ಬ್ರಹ್ಮನಲ್ಲಿ ಮಿಥ್ಯವಾದ ಜಗತ್ತು ತೋರುತ್ತಾ ಇದೆ. ಆ ತೋರುತ್ತಿರುವಂತಹ ಜಗತ್ತು ಹೇಗದ ಅಂತಂದ್ರೆ ಅನಿರ್ವಚನೀಯವಾಗಿದೆ. ಅದರ ಬಗ್ಗೆ 9 ರೀತಿಯಿಂದ ಪರೀಕ್ಷಿಸಲಾಗಿ ಅದು ಸಾವಯವವಾಗಿದೆಯೋ ನಿರವಯವವಾಗಿದೆಯೋ ಅಥವಾ ಸಾವಯವ ನಿರವಯವವಾಗಿದೆಯೋ, ಜಗತ್ತು ಅದಕ್ಕೆ ಏನಾದರೂ ಒಂದು ಅವಯವ ಅಂತ ಅದ ಏನು? ಅದಕ್ಕೆ ಅವಯವ ಇಲ್ಲ, ಜಗತ್ತಿಗೆ ಇಲ್ಲ ಅಂತೀರ. ಅದ ಈಗ ಇದ್ದ ಅವಯವ ಇನ್ನೊಂದಿಷ್ಟು ವೇಳೆ ಇಲ್ಲದಂಗ ಆಗುತ್ತದೆ. ನಿತ್ಯವಾದಂಥ ಅವಯವ, ಸತ್ಯವಾದ ಅವಯವಗಳು ಅದೇ ಅಂತೇನು? ಅದು ಇದ್ದಂಗ ಇರಂಗಿಲ್ಲ. ಮತ್ತ ಇಲ್ಲ ಅಂತೇನು? ಅದು ಅದ. ಮತ್ತು ಸಾವಯವ ನಿರವಯವ ಅಂತೀರ. ಸಾವಯವ ನಿರವಯವ ಇದ್ದಂಗ ನಿರವಯವ ಅಂತ ಹೇಳಕ್ಕೂ ಬರಂಗಿಲ್ಲ. ನಿರವಯವ ಇದ್ದಂಗ ಸಾವಯವ ಅಂತ ಹೇಳಲಿಕ್ಕೂ ಬರಂಗಿಲ್ಲ. ನಿಮ್ಮ ಕಣ್ಣು ಮುಂದೆ ನಿಮ್ಮ ಕಣ್ಣ, ಮೂಗ, ಕೈಯ, ಕಾಲ, ನಾಲಿಗೆ ಏನಿವು ಅದಾವ, ಇವು ಮುಂತಾದ ಅವಯವಗಳು ಅದಾವ. ಹಂಗ ಈ ಜಗತ್ತಿಗೂ ಕೂಡ ಪಂಚಮಾತು ಮಹಾಭೂತಗಳಿಂದ ಕೂಡಿದಂತ ಅವಯವಗಳಾದವು. ನಮಗ ಕೊಡುವುದಕ್ಕ ಕೈಯ, ನಡೆಯುವುದಕ್ಕ ಕಾಲ, ಹಿಂಗ ಸಾವಯವಗಳು ಅದಾವ. ಅವು ಅದಾವ ಅನ್ನೋದ್ರೊಳಗ ಅವು ಹಾಗೆ ಇರ್ತವೆ. ನಾವು ಮತ್ತ ತಿಂಗಳೊಪ್ಪತ್ನಲ್ಲಿ ಮತ್ತೇನ ಚೇಂಜ್ ಆಗ್ತಾ ಹೋಗ್ತಾವ. ದಿನಾಲು ಚೇಂಜ್ ಆಗ್ತಾ ಹೋಗ್ತಿರ್ತಾವ. ನಮಗ್ ಗೊತ್ತೇ ಆಗುವುದಿಲ್ಲ. ಒಂದು ಸಲ ಗಿಡ್ಡ ಹತ್ತದ ಮುಂಜಾನೆ ಗಿಡ ಹತ್ತಿದ್ರೆ, ಒಂದು ಸಲ ಗಿಡ ಹತ್ತಿದ್ರ ಮುಂಜಾನೆ ಬೆಳೀತದ, ಮಧ್ಯಾಹ್ನ ಬೆಳೆಯಂಗಿಲ್ಲ. ರಾತ್ರಿ ಬೆಳೀತದ, ಹಗಲು ಬೆಳೆಯಂಗಿಲ್ಲ ಅಂತಾನೂ ಇಲ್ಲ. ಅದು ಕಂಟಿನ್ಯೂ ಆಗಿ ಹಂಗೆ ಬೆಳೀತಾನೆ ಇರ್ತದೆ. ಕಂಟಿನ್ಯೂ ಆಗಿ ಚೇಂಜ್ ಆಗ್ತಾನೆ ಇರ್ತದ. ಗಿಡ ದೊಡ್ಡದಾಗ್ತಿರ್ತವ, ಕೆಲವೊಂದು ಸಣ್ಣ ಆಗ್ತಿರ್ತವ, ಬೆಳ್ಳಗಿದ್ದದ್ದು ಕರುಗಾಗ್ತಿರ್ತದೆ, ಕರಗಿದ್ದದ್ದು ಬೆಳ್ಳಾಗ್ತಿರ್ತವ, ಗಿಡ್ಡಿದ್ದದ್ದು ಎತ್ತರ ಆಗ್ತಿರ್ತದ, ಎತ್ತರ ಇದ್ದದ್ದು ಗಿಡ್ಡ ಆಗ್ತಿರ್ತದ, ಸಿಹಿ ಇದ್ದದ್ದು ಹುಳಿ ಆಗ್ತಿರ್ತದ, ಹುಳಿ ಇದ್ದದ್ದು ಸಿಹಿ ಆಗ್ತಿರ್ತದೆ. ಹಿಂಗೇ ನಡೀತಿರ್ತದೆ ಜಗತ್ತು. ದಿನಾಲು ಬೆಳಕು ಇದ್ದದ್ದು ಕತ್ಲಿ ಆಗ್ತಿರ್ತದೆ, ಕತ್ಲಿದ್ದದ್ದು ಬೆಳಕಾಗ್ತಿರ್ತದೆ. ಇಲ್ಲಂತೇನು ಅದಾವ, ಮತ್ತ ಅದಾವ ಅಂತೇನು ನಮ್ಗೆ ಇಲ್ಲ ಆಗ್ತವೆ. ಹಿಂಗ ಇರ್ತವ ಇಲ್ಲ. ಹಿಂಗಾಗಿ ಒಟ್ಟು 9 ರೀತಿಯದು ನೆನಪಿನಲ್ಲಿಟ್ಕೊಳ್ತೀವಿ. ಸಾವಯವ ನಿರವಯವ, ಸಾವಯವ ಆಗಿದೆಯೋ ಅಥವಾ ಸಾವಯವ ಅಂತ ಹೇಳಲಕ್ಕೂ ಆಗಲಿಲ್ಲ. ಯಾಕಂದ್ರೆ ಅವು ಇಲ್ಲದಂಗ ಆಗ್ತಾವ. ನಿರವಯವಾಗಿದೆಯೋ ಅದು ಕೂಡ ನಿರವಯವ ಅಂತ ಹೇಳಲಿಕ್ಕೆ
ಪೇಷಂಟ್ ನೋಡಿ ಒಂದು ಹಾರ್ಟ್ ಅಟ್ಯಾಕ್ ಅದ ಆ ಪೇಷಂಟ್ಗೆ ದವಾಖಾನೆ ತಗೊಂಡು ಹೋಗಿಬಿಟ್ರು. ಹಾರ್ಟ್ ಅದ ಅಂದ ಕೂಡಲೇ ಡಾಕ್ಟರ್ ಬಂದು ನೋಡಿದ್ರು. ಸತ್ತ ಅಂತ ಹೇಳಿದ್ರೆ ಹಂಗಿರ್ತದ. ಮುಂದೆ ಏನಂದ್ರೆ ಮುಂದಿನ ವ್ಯವಸ್ಥೆ ಮಾಡ್ಬೇಕಾಗ್ತತ್ತ ಅಂತ ಹೇಳಿದ್ರೆ, ಅದು ಬಿಟ್ಟು ಈಗ ಸತ್ತ ಅಂತ ಹೇಳೋದು ಇನ್ನೊಂದು ಅರ್ಧ ತಾಸು ಬಿಟ್ಟು ಬಂದ ಮೇಲೆ ಇಲ್ರಿ ಇನ್ನೂ ಉಸಿರಾಡ್ತದ ಅಂತ ಏಕೆಂದು ಹೇಳೋದು, ಜೀವಂತ ಅದ ಅಂತ ಹೇಳೋದು. ಜೀವಂತ ಅದ ಅಂದ್ರೆ ಇಡ್ರಿ ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಏಕೆಂದು ಹೇಳೋದು. ಅಲ್ರಿ ಇವಾಗಿನ ಹೇಳಿದ್ರಲ್ಲ ಸತ್ತದ ಅಂತ ಹೇಳಿ, ಇಲ್ರಿ ಇನ್ನೂ ಒಳಗೆ ಜೀವಂತದ, ಸ್ವಲ್ಪ ಉಸಿರಾಟದ, ಜೀವಂತ ಅದರಿ, ಇನ್ನೂ ಒಂದ್ ಸ್ವಲ್ಪ ಅದಕ್ಕೆ ಏನಂತಾರ ಒಂದು ಹೇಳು ಮಾರ. ಸತ್ತದ ಅಂತಂದ್ರೆ ಸತ್ತದ ಅಂತ ಹೇಳು, ಜೀವಂತ ಅದ ಅಂತಂದ್ರೆ ಜೀವಂತ ಅದ ಅಂತ ಹೇಳು. ಇದೇನದು ನೀವು ಎರಡೂ ಹೇಳ್ತಾ ಇದ್ದೀರಲ್ಲ, ಹಿಂಗ ಹೇಳಿದ್ರೆ ನಿಮ್ಗೆ ಶಿಫ್ಟ್ ಬರ್ತದಲ್ಲ. ಹಿಂಗ ಹೇಳಿದ್ರೆ ಒಂದು ಮಾತು ಹೇಳ್ಬೇಕು ಅಂತ ಅಂತಾರೆ ಹೇಳ, ಇಲ್ಲ ಅದರ ಅಂತ ಹೇಳ್ಬೇಕು, ಇಲ್ಲ ಅಂತಾರೆ ಹೇಳಬೇಕು. ಜಗತ್ತೇ ಈ ರೀತಿ ಅದ. ಜಗತ್ತೇ ಒಂದ್ಸಲ ಅದ ಅಂತ ಅನಿಸ್ತದ, ಒಂದ್ಸಲ ಇಲ್ಲ ಅಂತ ಅನಿಸ್ತದ. ಡಾಕ್ಟರ್ ಏನ್ ಮಾಡ್ಬೇಕು ಹಿಂಗಾದ? ಡಾಕ್ಟರ್ ಅವರ ಸಾಧನ ಸಲಕರಣೆಗಳಿಂದ ಹಂಗ ತೋರ್ತದ ಅವರಿಗೆ. ಹಿಂಗಾದ್ರೆ ಅವ್ರೇನು ಮಾಡಬೇಕು ಡಾಕ್ಟರ್? ಅದ ಇಲ್ಲ, ಇಲ್ಲ ಅದ, ಅದ ಇಲ್ಲ ಅಂತ ಎರಡೂ ಅಂತೀವಿ. ಆದಂದ್ರೆ ಇರಂಗಿಲ್ಲ, ಇಲ್ಲ ಅಂದ್ರೆ ಅದು ಇಲ್ಲದಂಗಾಗಿರಬೇಕು. ಸಾವಯವ ನಿರ್ವಯವ ಮತ್ತು ಸಾವಯವ ನಿರ್ವಯವ, ಈಗ ಒಟ್ಟು 3 ಆಯಿತು. ಇದು ಜಗತ್ತಿನ ಕಂಡೀಷನ್. ಈ ರೀತಿ 3 ಹೇಳೋದಕ್ಕೆ ಬರಂಗಿಲ್ಲ. ಇದಕ್ಕೇನಂತಾರಲ್ಲ ಅನಿರ್ವಚನೀಯ ಅಂತ ಕರೀತಾರೆ. ಇನ್ನ 3 ರೀತಿಯದು ಯಾವುದು ಅಂತಂದ್ರೆ ಸತ್ ಅಂದ್ರೆ ಅದ ಅಂತೀರ. ಹಾವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಜಗತ್ತಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬ್ರಹ್ಮದ ಬಗ್ಗೆ ಅಲ್ಲ, ಜಗತ್ತಿನ ಬಗ್ಗೆ. ಸತ್ಯದ ಬಗ್ಗೆ ಅಲ್ಲ, ಹಾವಿನ ಬಗ್ಗೆ. ಹಾವು ಅಥವಾ ಜಗತ್ತಿನ ಬಗ್ಗೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಬ್ರಹ್ಮದ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯದ. ಆದ್ರೆ ಜಗತ್ತಿನ ಬಗ್ಗೆ ಮಾತಾಡಿದ್ರೆ ಈ ಜಗತ್ತು ಹಿಂಗೆ ಅಂತ ಹೇಳಲಿಕ್ಕಾಗಿಲ್ಲ. ಇದು ಮಿಥ್ಯವಾದಂತ ಸುಳ್ಳಿನ ಜಗತ್ತು. ಸತ್ಯವಾಗಿ ತೋರಿಸದ ಅದ ಹೆಂಗಪ್ಪ ಅಂತಂದ್ರೆ ನಾವು ಡಿಸೈಡ್ ಮಾಡಲು ಕೂಡ ಆಗಂಗಿಲ್ಲ. 3 ಆಯ್ತ. ಸಾವಯವ ನಿರ್ವಯವ, ಸಾವಯವ ನಿರ್ವಯವ ಸತ್ಯ ಅದ ಅಂತೀರ. ಇಲ್ಲ ಬೆಳಕು ಹಚ್ಚಿ ನೋಡೋರ ಇಲ್ಲ, ಅಲ್ಲಿ ಮತ್ತೆ ಇಲ್ಲ ಅಂತೀರ. ಅಲ್ಲಿ ಅದ. ಯಾವನಿಗೆ ಅಜ್ಞಾನದ ಅವನಿಗೆ ಜಗತ್ತು ಖರೆ ಅನ್ನಿಸ್ತದ. ಅವನು ತನ್ನ ಸುತ್ತಮುತ್ತ
ಹಗ್ಗ ಅದ ಅಂದಾಗ ಇಲ್ಲ, ಇಲ್ಲ ಅಂತ ಹೆಂಗ್ ಹೇಳೋದು? ಇಲ್ಲ ಅಂದ್ರೆ ಆಗ, ಇಲ್ಲ ಅಂತಂದ್ರೆ ಅದ ಅಂತ ಹೇಳೋದು. ಇಲ್ಲ ಅಂತಂದ್ರೆ ಅದ, ಇಲ್ಲ ಅಂದ್ರೆ ಅದ ಅಂತ ಹೆಂಗ್ ಹೇಳೋದು? ಎರಡು ಮಿಕ್ಸ್ ಮಾಡಿ ಹೇಳೋದು ನಮಗೆ ಬರಂಗಿಲ್ಲ. ಹಿಂಗಾಗಿ ಇವು ಮೂರು ಅದಾವ. ಅದ ಅಂತ ಹೇಳಲು ಅದ ಅಂತ ಅದನ್ನು ಹೇಳಕ್ ಬರುವುದಿಲ್ಲ, ಕತ್ ಅಂತ ಹೇಳಲು ಬರುವುದಿಲ್ಲ, ಅದು ಕತ್ ಅಂತಲೂ ಹೇಳಕ್ಕೆ ಬರುವುದಿಲ್ಲ, ಅವಯವ ಅಂತ ಹೇಳಕ್ಕೂ ಬರುವುದಿಲ್ಲ, ನಿರ್ವಯವ ಜಗತ್ತು ಅಂತಾನು ಹೇಳಕ್ಕೆ ಬರಂಗಿಲ್ಲ, ಸಾವಯವ ನಿರ್ವಯವ ಅಂತಾನು ಎರಡೂ ಹೇಳಕ್ಕೂ ಬರಂಗಿಲ್ಲ. ಇಲ್ಲಿ 6 ರೀತಿಯವು ಅದಾವ. ಇನ್ನೂ 3 ಅದಾವ. ಹೆಂಗದಾವ ಅಂತಂದ್ರ, ಬ್ರಹ್ಮನಿಂದ ಅಭಿನ್ನವಾಗಿದೆ ಅಂತ ಅದ್ವೈತವಾದಿಗಳು ಹೇಳ್ತಾರೆ. ಬ್ರಹ್ಮನಿಂದ ಅಭಿನ್ನವಾಗಿದೆ ಅಂತ ಅದ್ವೈತಿಗಳು ಹೇಳ್ತಾರೆ. ಬ್ರಹ್ಮನಿಂದ ಭಿನ್ನವಾಗಿದೆ ಅಂತ ದ್ವೈತಿಗಳು ಹೇಳ್ತಾರೆ. ಭೇದವಾದಿ ಸಿದ್ಧಾಂತಗಳಿಗೆ ಮಾಯಾವಾದಿಗಳು ಅಂತಾರ, ದ್ವೈತವಾದಿಗಳಿಗೆ ಭೇದವಾದಿಗಳು ಅಂತಾರ. ಭೇದವಾದಿ ಹಾಗೂ ಅಭೇದವಾದಿಗಳಿಗೆ ಇವರು ಹಿಂಗೆ ಅಂತ ಕೂಡ ಹೇಳಲಕ್ಕೆ ಬರೋದಿಲ್ಲ. ನೀವು ಅದ್ವೈತವನ್ನ ಗಟ್ಟಿಯಾಗಿ ಹಿಡ್ಕೊಳ್ಬಾರ್ದು. ಆ ಅದ್ವೈತದಿಂದ ನಿಮಗೆ ಮತ್ತು ಭೇದವನ್ನು ಕೂಡ ಬಿಸಾಕಬಾರ್ದು. ಅದು ಕೂಡ ಅಭೇದವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬಾರ್ದು, ಭೇದವನ್ನು ಗಟ್ಟಿಯಾಗಿ ಹಂಗೆ ಹಿಡ್ಕೋಬಾರ್ದು. ಯಾಕಂದ್ರೆ ಇದು ಜಗತ್ತು ಅನಿರ್ವಚನೀಯವಾಗಿದೆ. ಯಾವುದನ್ನು ಕೂಡ ನಾವು ಗಟ್ಟಿಯಾಗಿ ಹಿಡ್ಕೊಳ್ಬಾರ್ದು, ಯಾವುದನ್ನು ನೆಗ್ಲೆಕ್ಟು ಮಾಡಬಾರ್ದು, ಗಟ್ಟಿಯಾಗಿ ಹಿಡ್ಕೊಳ್ಬಾರ್ದು. ಮತ್ತೆ ಯಾವುದೇ ನಿರ್ಧಾರ ವಸ್ತು ಅದನ್ನು ಕೂಡ ನಾವು ನೆಗ್ಲೆಕ್ಟ್ ನಿರಾಕರಿಸಬಾರ್ದು. ಹೆಂಗ ನೋಡ್ರಿ, ನಿಮ್ಗ ಎರಡೇ ಗೊತ್ತದ. ಎರಡೇ, ಒಂದು ಹೆಂಡತಿ ಗಟ್ಟಿಯಾಗಿ ಹಿಡ್ಕೊಳ್ಳೋದು ಒಂದು ಗೊತ್ತದ, ಇನ್ನೊಂದು ಜೀವನದಲ್ಲಿ ರೊಕ್ಕ ಇಟ್ಕೊಳ್ಳೋದು ಒಂದು ಗೊತ್ತದ. ಎರಡು ಗೊತ್ತವ. ಯಾವ ವಿಷಯವಾಗಲಿ ಯಾವುದೇ ಆಗಲಿ ಪ್ರಸಂಗ ಆಗಲಿ ಅದನ್ನೇ ಜಗ್ಗಿ ತಲೆಯಲ್ಲಿ ನಾವು ತುಂಬಿಕೊಳ್ಳಕ್ಕೆ ಹೋಗಬಾರ್ದು. ಅದರಿಂದ ಏನು ಉಪಯೋಗ ಅಂತ ತಿಳ್ಕೊಳ್ಳಕ್ಕೂ ಹೋಗಬಾರ್ದು. ನಿಮ್ಗ ಎರಡೂ ಗೊತ್ತದವ, ಒಂದು ಚಲೋದು, ಇನ್ನೊಂದು ಕೆಟ್ಟದ್ದು. ಚಲೋದ್ರಲ್ಲಿ ಬದುಕೋದು ಕಲಿಬೇಕು. ನಾವು ಯಾವುದೂ ಹಚ್ಕೊಳ್ಳದಾಗ ಬದುಕು ಮಾಡಬೇಕು. ಚಲೋ ಅನ್ನೋದು ಬೇಡ, ಕೆಟ್ಟದ್ದು ಅನ್ನೋದು ಬೇಡ, ಸತ್ಯ ಅನ್ನೋದು ಬೇಡ, ಮಿಥ್ಯ ಅನ್ನೋದು ಬೇಡ. ಒಟ್ಟು ಸುಮ್ಮನೆ ಇರೋದು, ಸುಮ್ಮನೆ ಬಿಡೋದು. ನಿಮ್ಮ ಅಭಿಪ್ರಾಯ ಪ್ರಕಾರ ನೀವಿರಬೇಕು. ಒಟ್ಟು ಈ ಜಗತ್ತು ನಿಮ್ಮ ಅಭಿಪ್ರಾಯದಂತೆ ಏನು ಇರ್ತದೆ. ಈ ಜಗತ್ತ ನಿಮ್ಮ ಅಭಿಪ್ರಾಯದಂಗೆ ಜಗತ್ತಿಲ್ಲ. ಜಗತ್ತಿನ ಅಭಿಪ್ರಾಯ ಪ್ರಕಾರ ನಾವು ಇರಬೇಕಾಗ್ತದೆ. ಇದು ಅದಕ್ಕೆ ಅನಿರ್ವಚನೀಯ ಅಂತ. ಪ್ರಾಕ್ಟಿಕಲ್ ಆಗಿ ನಾವು ಜೀವನದಲ್ಲಿ ಏನು ಅದ ಅನ್ನೋದು ಅಳವಡಿಸಿಕೊಳ್ಬೇಕು. ಇದನ್ನ ನಾವು ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಂಡು ಹೊರಟ್ರೆ ಇಲ್ಲೇ ಮೋಕ್ಷ. ಬ್ರಹ್ಮನಿಂದ ಜಗತ್ತು ಜೀವ ಏನಾಗಿದೆ ಅಂತಂದಿದ ಅನಿರ್ವಚನೀಯವಾಗಿ ಘಟಾಕಾಶ, ಮಠಾಕಾಶ, ಮಹಾಕಾಶಗಳು ಅಭಿನ್ನವಾಗಿ ಘಟ ಮಠ ಉಪಾಧಿ ಕಾರಣದಿಂದ ಘಟದಿಂದ ಮಠಾಕಾಶ ಹೆಂಗ ಆಗುತ್ತದೆ ಅಂತ ಕೇಳಬಹುದು. ಘಟಾಕಾಶದ ಸೈಜ್ ಏನು, ಮಠಾಕಾಶದ ಸೈಜ್ ಏನು, ನೀವು ಎರಡಕ್ಕೂ ಹಂಗೆ ಅಷ್ಟಲ್ಲ. ಜೀವ ಹೆಂಗ ಬ್ರಹ್ಮನಾಗ್ತಾನ, ಜೀವನೇ ಬೇರೆ ಬ್ರಹ್ಮನೇ ಬೇರೆ ಅದನ. ಇವ ದೊಡ್ಡವದನು ಬ್ರಹ್ಮ, ಇವ ಜೀವ ಸಣ್ಣವದನ. ಇವನು ಅಲ್ಪಜ್ಞನ, ಬ್ರಹ್ಮ ಸರ್ವಜ್ಞದನ. ನೀನು ಹೀರೋ ಇದ್ದಿ, ನಾನು
4 ನುಡಿಗಳನ್ನ ತಮ್ಮೆಲ್ಲರ ಪಾದಗಳಿಸಿ ನನ್ನ ಮತ್ತೆ ಮುಂದಿನ ನುಡಿಗಳನ್ನ ನಾಳಿನ ದಿವಸ ಹೇಳ್ತೀನಂತ ಹೇಳ್ತಾನೆ. 4 ನುಡಿಗಳನ್ನ ತಮ್ಮೆಲ್ಲರ ಪಾದಗಳಿಸಿ ನನ್ನ ನುಡಿಗಳಿಗೆ ವಿರಾಮ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಶುದ್ಧ ಬ್ರಹ್ಮನಿಷ್ಠ ಗುರುಮಾತ್ಯಾದ ಗೌರಮ್ಮ ತಾಯಿಯವರು ಮತ್ತೆ ನನವು ಕಾರ್ಯಕ್ರಮ ನಡೆಸಿಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಮತ್ತೆ ಯಾರು ಮಾಡಿದ್ರೆ ಅದನ್ನು ತಾವೆಷ್ಟು ಮಾಡಿದ್ರೆ ಅಷ್ಟೇ ಹೇಳಕ್ಕೆ ಪ್ರಯತ್ನ ಪಡ್ರಿ. ಅವರಾದ ನಂತರ ಮೊದಲ ಈಶ್ವರ ಗುರು ಹೇಳ್ತಾರಂತ ನೋಡಿ, ಅವ್ರಿಗೆ ಸಾಯ್ತು ಹೋಗ್ತಾರಂತ, ಅವ್ರು ಸಾಯ್ತಂತ ಅವ್ರು ಹೇಳ. ಈಶ್ವರ ಗುರುಗಳು ಹೇಳ್ತಾರಂತ, ಅವ್ರ ಸೊಸೈಟಿ ಹೋಗ್ತಾರಂತ 7ವರೆಗೆ ಅವ್ರು ಹೇಳ್ತಾರಂತ ಹೇಳ. ಈಗ ನಿಮ್ದು ಆಮೇಲೆ ಮಾಡ್ರಿ, ನಾಳೆ ಮಾಡ್ರಿ. ಈಗ ಯಾರು ಇವತ್ತು ಮಾಡ್ತೀರಿ ಅನ್ನೋರು ನಾಳೆ ಮಾಡ್ರಿ. ಇವತ್ತು ನಮ್ಮ ಪಾಠ ಹೇಳಮ್ಮ. ಸಾಕು, ನಾಳೆ ದಿವಸ ನೋಡೋಣ. ಇದು ಮುಗಿತಂದ್ರೆ ಟೈಮ್ ಉಳಿದ್ರೆ ಮಾಡಂತ್ರಿ, ಉಳಿಲಿಲ್ಲ ಅಂತಂದ್ರೆ ನಾಳೆ ಮಾಡಂತ್ರಿ. ನೋಡಮ್ಮ ಅದೇನಾಗ್ತದೆ. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣದಂತ ಸ್ವಾಮೀಜಿಯವರಿಂದ ಈ ತ್ಯಾಗ ಸಾಗರದಲ್ಲ ಮೋಕ್ಷದ ವಿಚಾರವನ್ನು ತಾವೆಲ್ಲ ಆಲಿಸ್ಬೇಕು ಅಂತ ನೆನೆಸ್ಕೊಂಡ್ರಿ. ವಸ್ತು ನಿರ್ದೇಶ ರೂಪ ಮಂಗಲ ಹೇಳ್ರಿ. ವಸ್ತು ನಿರ್ದೇಶ ರೂಪ ಮಂಗಲವನ್ನ ನಮ್ಮ ಗೌರಮ್ಮ ತಾಯಿಗಳು ಹೇಳ್ಬೇಕು ಅಂತ ಹೇಳಿ ನೆನೆಸ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಜೋ ಸುಖ ನಿತ್ಯ ಪ್ರಕಾಶ ವಿಭೂ ನಾಮ ರೂಪ ಆಧಾರ್ ಮತಿ ನ ಲಖೈ ದಿಹಿ ಮತಿ ಲಖೈ ಸೋಮೈ ಶುದ್ಧ ಅಪಾರ ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿರ ವಿಚಂದ ವರುಣಯಮ ಶಕ್ತಿ ಧನೇಶ ಗಣೇಶ್ ಜಾಕೃಪಾಲು ಸರ್ವಜ್ಞ ಕೋ ಹಿಯ ಧಾರತ ಮುನಿ ಧ್ಯಾನ್ ತಾಕೋ ಉಪಾದಿತೈ मोमय मिथ्याभान वैदिहि जानै बिन जगत मनहु जेवरि साम न सैबु जग जगदिहि लहै सोहम आपे आप बोध चाहि जाको सुकृति भजत राम निष्काम सो मेरु है आत्मा काकू करू प्रणाम सो मेरु है आत्मा काकू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चलदास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು.
ತುಂಬಾ ಧನ್ಯವಾದಗಳು. ರಾಜವಾದಂತ ತತ್ವನಿರ್ದೇಶ ರೂಪ ಮಂಗಲವನ್ನ ನುಡಿಸಿದಂತ ಗೌಡಂತರಿಗೆ ಈಗ ಗುರುಗಳಿಂದ ಮೋಕ್ಷದ ವಿಚಾರವನ್ನು ಸವಾಲಿಸಬೇಕು ಅಂತ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ಒಂದು ಚಾರ್ಟ್ ಹಾಕಿದ್ದೆ, ಭಾನ ಜ್ಞಾನ ಭ್ರಾಂತಿ ಅಂತ. ಈ ಭಾನ ಜ್ಞಾನ ಭ್ರಾಂತಿ ಒಳಗ ಪ್ರತಿಯೊಬ್ಬರು ಒಂದೊಂದು ಶಬ್ದಗಳು ಹೇಳ್ರಿ, ನಿಮ್ಮ ಅನುಭವದಿಂದ ಹೇಳ್ರಿ. ಭಾನದೊಳಗ ಏನೇನ್ ಬರ್ತಾವ? ಅಧಿಷ್ಠಾನ, ಉಪಹಿತ ಚೇತನ, ಅಸ್ಥಿಭಾತಿ ಪ್ರಿಯ, ಸತ್ಚಿತ್ ಆನಂದ. ಅದೇನಂತಾರ, ನಿಮ್ಮಿಂದ ಭಿನ್ನವಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಅದು ಜ್ಞಾನ. ನಾನೇ ಅದು ಅಂತ ತಿಳ್ಕೊಂಡ್ರೆ ಭಾನ. ಹೌದಿಲ್ರಿ? ಬ್ರಹ್ಮ ಅಂತೇಳಿ ನಿಮ್ಮಿಂದ ಭಿನ್ನವಾಗಿ ಬ್ರಹ್ಮ ಹೆಂಗಿರ್ತಾನ, ಸದ್ರೂಪ ಇರ್ತಾನ, ಚಿದ್ರೂಪ ಇರ್ತಾನ, ಆನಂದ ರೂಪ ಇರ್ತಾನ, ಹಿಂಗೆಲ್ಲ ತಿಳ್ಕೊಂಡ್ರಿ ಅಂದ್ರೆ ಅದೇನು ಬ್ರಹ್ಮನ ಬಗ್ಗೆ ಜ್ಞಾನ ಅಷ್ಟೇ. ಅದು ಆ ಬ್ರಹ್ಮ ನಾನೇ ಅದೀನಿ ಅಂತಂದ್ರೆ ಭಾನ. ಭಾನದೊಳಗೆ ಏನಾಗ್ತದ? ಅಭಾನ ಪಾದಕ ಆವರಣ ನಿವೃತ್ತಿ ಆಗ್ತದ. ಅಭಾನ ಪಾದಕ ಆವರಣ ನಿವೃತ್ತಿ ಆಗ್ತದೆ. ಇಲ್ಲಿ ಜ್ಞಾನದೊಳಗೆ ಏನದ? ಪರಮಾತ್ಮ ಇಲ್ಲ ಅನಿಸ್ತಿರ್ತದಲ್ಲ, ಆ ಪರಮಾತ್ಮ ಇಲ್ಲ ಅನ್ನೋದು ಅಸತ್ವ ಪಾದಕ ಆವರಣ. ಪರಮಾತ್ಮ ಅದನ ಅಂತೇಳಿ ಗಟ್ಟಿಯಾಗೋದಕ್ಕೆ ಅಸತ್ವ ಪಾದಕ ಆವರಣ ನಿವೃತ್ತಿ ಆಗ್ತದೆ ಜ್ಞಾನದೊಳಗೆ. ಅಸತ್ವ ಪಾದಕ ಆವರಣ ನಿವೃತ್ತಿ ಆಗ್ತದೆ. ನೆಕ್ಸ್ಟ್ ಇವು ಆದ್ಮೇಲೆ ನಿಮಗೆ ಭ್ರಮೆ ಭ್ರಾಂತಿಗಳು, ಒಂದು ವಸ್ತುವನ್ನು ನೋಡಿದಾಗ ಅದರ ಬಗ್ಗೆ ನೆಗೆಟಿವಿಟೀಸ್, ಏನಾರ ಒಳ್ಳೆಯದು ಕೆಟ್ಟದ್ದು, ಅನುಕೂಲ ಪ್ರತಿಕೂಲ ಅಂತೇಳಿ ನಿಮ್ಮವೇ ಕೆಲವೊಂದು ಸ್ವಂತದ ಅಭಿಪ್ರಾಯಗಳಿರ್ತಾವಲ್ಲ, ಅವಕ್ಕೇನಂತಾರ? ಭ್ರಮೆ, ಭ್ರಾಂತಿ, ಅಧ್ಯಾಸ, ಹಿಂಗೆಲ್ಲ ಅಂತ ಇರ್ತಾರೆ. ಸರ್ಪದ ಜ್ಞಾನ ಪ್ಲಸ್ ಸರ್ಪ ಈಸ್ ಈಕ್ವಲ್ ಟು ಭ್ರಮೆ. ಎರಡು ಸೇರಿರ್ತಾವ ಇಲ್ಲಿ. ಈಗ ನಿಮ್ಮದೇ ಒಂದೊಂದು ಹೆಸರು, ನಾಮ ರೂಪ ಇರೋಂಥದ್ದು ಒಂದು ಹೆಸರು ಕೊಡಬೇಕು. ಕೊಟ್ಟ ಮೇಲೆ ಮುಂದೆ ಅದೇನದು? ನಾಮರೂಪ ಇರೋ ವಸ್ತುವಿನ ಹೆಸರು ಹೇಳಿದ್ರೆ ಅದೇನದು? ಭಾನನ, ಜ್ಞಾನನ, ಭ್ರಾಂತಿನ? ಲೌಕಿಕ ನಾಮರೂಪ ಇರೋಂಥ ವಸ್ತು ನಾಮದ ರೂಪದ ಅದು ಭ್ರಾಂತಿ ಆಗ್ತದ. ಅದರ ಇರುವಿಕೆಯನ್ನು ಅದ, ತೋರುವಿಕೆಯನ್ನು ಅದ. ಅದೇ ಮತ್ತೆ ಇದೆಲ್ಲ ಪರ್ಫೆಕ್ಟ್ ಆಗಬೇಕು. ನೀವು ನೋಡೋದು ಕಲಿಬೇಕು, ಜಗತ್ತನ್ನ ನೋಡೋದು ಕಲಿಬೇಕು. ನೋಡೋದು ಕಲೀಲಿಲ್ಲ ಅಂತಂದ್ರೆ ಬರಂಗಿಲ್ಲ. ಒಂದ್ ಯಾವ್ದಾರ ನಿಮ್ ಎದುರಿರೋ ವಸ್ತು ತಗೋರಿ, ಏನಾರ ಒಂದ್ ನಿಮ್ ಎದುರು ಮನಾರ ಮನಿ ತುಂಬಾ ವಸ್ತುಗಳು ತುಂಬಿಕೊಂಡಿರ್ತದೆ ಮನ್ಯಾಗ. ಒಂದ್ ವಸ್ತು ತಗೋರಿ, ಯಾವ್ದಾರ ಬರ್ಕೋರಿ. ನಾವೊಂದ್ ಹೇಳ್ತೇನ್ರಿ. ಬ್ರಹ್ಮ, ಬಾಲದಲ್ಲಿ ಬ್ರಹ್ಮ, ಜ್ಞಾನದಲ್ಲಿ ಗಂಡು, ಭ್ರಾಂತಿಯಲ್ಲಿ ಗಂಡ. ನಾನ್ ಹೇಳಿದ್ದೆ ನನ್ಗೆ ಹೇಳ್ಬೇಡ್ರಿ, ಹೊಸದ್ ಹೇಳ್ರಿ. ನಿಮ್ದು ನಾನು ಹೇಳಿದ್ದೆ ನೀವ್ ಹೇಳ್ಕೊತ್ ಕೂತ್ರಿ ಹಂಗ ಕಾಪಿ ಜೆರಾಕ್ಸ್. ಒಂದ್ ಹೊಸದ್ ಹೇಳ್ರಿ, ರಿಸರ್ಚ್ ಪ್ರಾಜೆಕ್ಟ್ ವರ್ಕ್ ಇದು. ಈಗ ಮಗನ್ ತಗೊಂಡ್ರಪ್ಪಾಜಿ, ಬಾನದೊಳಗ ಬ್ರಹ್ಮರಿ, ಜ್ಞಾನದೊಳಗ ಹುಡುಗ್ರಿ, ಮತ್ತ ಭ್ರಾಂತಿ ಒಳಗ ಮಗ ಆತ.
ಜ್ಞಾನದೊಳಗ ಗಂಡು ಹುಡುಗ, ಗಂಡು ಮಗ. ಬ್ರಹ್ಮ. ಹ್ಮ್. ಹಾ ರೀ. ಯಾರು? ಜ್ಞಾನದಾಗ ನಾಮ ಅದ, ರೂಪ ಅದ, ಇರುವಿಕೆ ಅದ, ತೋರುವಿಕೆ ಅದ, ಎಲ್ಲಾನು ಅದ. ಆದ್ರೆ ಅದರ ಇರುವಿಕೆ ಬ್ರಹ್ಮ ಅದ. ಅದು ಬ್ರಹ್ಮನ ಇರುವಿಕೆಯಲ್ಲಿ ನಾಮ ರೂಪ ತೋರುವಿಕೆ ಎಲ್ಲ ನೋಡದ. ಅದಕ್ಕೇನಾಯ್ತು ಇಲ್ಲಿ? ಗಂಡು ಹುಡುಗ ಹೆಣ್ಣು ಹುಡುಗಿ ಇವೇ ಏನಿವು? ಜ್ಞಾನ. ಇವು ಗಂಡಸ್ ಮಗ ಹೆಣ್ಣು ಮಗಳು ಇವೆಲ್ಲ ಜ್ಞಾನ ಜಗತ್ತಿನಾಗ ಇವು ಇರ್ತಾವ. ಇದ್ರೊಳಗೆ ಏನಾಯ್ತು? ಇಲ್ಲಿ ಏನ್ ಮಾಡ್ತೀರಿ? ಬಾನದೊಳಗೆ ಏನ್ ಹಾಕ್ತಿರಿ ಅವನಿಗೆ? ಬ್ರಹ್ಮ ಅಂತೀರ ಅನ್ರಿ. ಓಕೆ. ಇಲ್ಲೇನ್ ಮಾಡ್ತೀರಿ? ಭ್ರಾಂತಿ. ಮಗ. ಯಾರ ಮಗ? ನನ್ನ ಮಗ ಅನ್ನೋದು ಭ್ರಾಂತಿ. ಬರೇ ಮಗ ಅಂತಂದ್ರೆ ಯಾರ ಮಕ್ಕಳನ್ನು ಮಗನೇ. ನನ್ನ ಮಗ, ಇದು ನನ್ನ ಭ್ರಾಂತಿ. ಈ ಭ್ರಾಂತಿ ಇದ್ದಕ್ಕೆ ಏನ್ ಮಾಡ್ತದ? ದುಃಖ, ಭಯ. ಮತ್ತೆ ಅವರಿಂದ ನಿಮಗೆ ಕೆಲವೊಂದು ಎಕ್ಸ್ಪೆಕ್ಟೇಷನ್, ಅಪೇಕ್ಷೆಗಳು. ಹೌದಾ ಇಲ್ಲ? ನನ್ನ ಮಗ, ನಾನು ಹಡ್ದೀನಿ, ನಾನು ಬೆಳೆಸೀನಿ, ನಾನು ಸಾಲಿ ಕಲ್ಸೀನಿ, ನಾನು ದೊಡ್ಡವ ಮಾಡೀನಿ, 9 ತಿಂಗಳು ಒಟ್ಟಾಗಿ ಇಟ್ಕೊಂಡು ಹಾಲು ಕುಡಿಸಿ ಬೆಳೆಸೀನಿ ಅಂತೇಳಿ ನೀವು ಸಾಲ ಕೊಟ್ಟಕ್ಕೆ ಬಡ್ಡಿ ವಸೂಲಿ ಮಾಡೋರು ಕಣ್ಣಂಗೆ ಕಾಣ್ತಿರ್ತೀರಿ. ಯಾಕಂದ್ರೆ ಭ್ರಾಂತಿ ಇರ್ತು. ವಸೂಲಿ ಮಾಡ್ಬೇಕನ್ನೋದು ಎಕ್ಸ್ಪೆಕ್ಟೇಷನ್ ಇರ್ತು. ಇದು ಭ್ರಮೆ, ಭ್ರಾಂತಿ. ಯಾರಿಗಾರೆ ಹಂಗ ಬಡ್ಡಿ ಸಮೇತ ಸಾಲ ಕೊಟ್ಟವ ಹೆಣ್ಮಕ್ಳು ಒಳ್ಳೆ? ಮತ್ತು ಸಾವಕಾಶ ಹೇಳ್ರಿ. ಮತ್ ಮನೆಗೆ ಯಾರ್ಯಾರ ಕೇಳಿಸ್ಕೊಂಡು ಜಗಳಕ್ಕೆ ಬೀಳಂಗದ. ಹೊರಗೆ ಹೇಳೋದಿಲ್ಲದು, ಒಳಗ ಭ್ರಮೆ. ಇದ್ದ ವಿಷಯ ಇದ್ರೂ ಅಪ್ರಿಯ ಸತ್ಯಂ ನ ಬ್ರೂಯ. ಇಲ್ಲಿ ಚಿಂತನದೊಳಗೆ ಅಷ್ಟೇ ಅದು. ನಿಜವಾಗಿ ಸತ್ಯ ಹೇಳ್ಬೇಕಾದ್ರ ಚಿಂತನದೊಳಗೆ ಹೇಳ್ಬೇಕದು. ಹೊರಗ ಜನರಿಗೆ ಈ ಸತ್ಯ ಪ್ರಿಯ ಇರಲ್ಲ. ಇದು ಅಪ್ರಿಯ ಸತ್ಯ ಜ್ಞಾನ. ಇದು ಹೇಳ್ಬಾರ್ದು, ಹೊರಗೆ ಹೇಳ್ಬಾರ್ದು. ಬಳಸದಿರುವ ಅದ್ವೈತವನ್ನು ಬಾಯದಳು. ಬ್ರೂಯಾತ್ ಸತ್ಯಂ ಬ್ರೂಯಾತ್. ಕರೆ ಅದ. ಯಾರು ಎಲ್ಲದರಿ ಇದು ಹೇಳ್ರಿ ಶ್ಲೋಕ? ಬ್ರೂಯಾತ್ ಸತ್ಯಂ ಬ್ರೂಯಾತ್ ಅಪ್ರಿಯ ಸತ್ಯಂ ನ ಬ್ರೂಯಾತ್. ಎದ್ರಾಗದ ಇದು? ಭಗವದ್ಗೀತೆ ಒಳಗದ. ಮತ್ತೇನಿಲ್ಲ, ಮುಂದೆ ಬರ್ತೋ. ಯಾರಿಗೆ ಈ ಸತ್ಯ ಕೇಳಿದ್ರ ನೋವಾಗ್ತದ ಅಂತವ್ರಿಗೆ ಏನು ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರ ಅವ್ರ ಬಳಿ ಮೆಚುರಿಟಿ ಇರಂಗಿಲ್ಲ, ತಿಳುವಳಿಕೆ ಇರಲ್ಲ. ಅಂತವ್ರ ಮುಂದೆ ಹೇಳಕ್ ಹೋಗ್ಬಾರ್ದು ಅಂತ. ಅದಕ್ಕ ಇಲ್ಲೇನದ? ನಾನು ನನ್ನದು ಅನ್ನೋ ಭ್ರಮೆ, ಅನುಕೂಲ ಪ್ರತಿಕೂಲ ಅನ್ನುವ ಭ್ರಮೆ ಏನದ? ಇದು ಭ್ರಮೆ ಒಳಗ. ಭ್ರಮೆಗೆ ಭ್ರಾಂತಿಗೆ ವ್ಯತ್ಯಾಸ ಏನದ? ಭ್ರಮೆ ಏನದ? ಅಲ್ಪ ಕಾಲ ಇರ್ತದ. ಭ್ರಾಂತಿ ಅಂತಂದ್ರ ದೀರ್ಘಕಾಲ. ಮನೆಯಾಗ ಒಬ್ರು ಯಾರ ಸತ್ರ ಅಂತಂದ್ರ ಅದೇನ 5 ದಿವಸ, 9 ದಿವಸ, 11 ದಿವಸ, 21 ದಿವಸ ದುಃಖ ಪಡೋದು. ಆಮೇಲೆ ಏನಾಯ್ತು? ಅದನ್ನ ಬಿಟ್ಟು ಬಿಡ್ರಪ್ಪ, ಮುಂದೆ ಚೆನ್ನಾಗಿರ್ರಿ ಅಂತೇಳಿ ಎಲ್ಲರೂ ಕೂಡಿ ದವಿದಾಗ ಹಾಕೊಳ್ಳೋದು ಅಂತೇಳಿ ಮಾಡಿ ಏನೋ ಒಂದು ಮಾಡಿಬಿಡ್ತಾರ. ಆಯ್ತು, ದುಃಖ ಅಲ್ಲಿಗೆ ನಿಲ್ಲಿಸ್ಬೇಕು. 11ನೇ ದಿವಸ ಕಾರ್ಯಕ್ರಮ ಆದ್ಮೇಲೆ 12ನೇ ದಿವಸ ಬಂದವ್ರ ಮುಂದೂ ಕೂತ್ಕೆ ಗೋಳೋ ಅಂತ ಅಳ್ಳಕತ್ತಾರಂದ್ರ 11ನೇ ದಿವಸದ ತನಕ ಇರೋದೇನದು? ಭ್ರಮೆ. ಮುಂದ 12ನೇ ದಿವಸದಲ್ಲಿಂತ ಮುಂದೆ ಸಾಯ ತನಕ ಒಳಗೆ ಇಟ್ಕೊಂಡಿರ್ತಾರಲ್ಲ, ಅದು ಭ್ರಾಂತಿ. ಏನು ಮಾಡಕ್ಕಾಗಲ್ಲ ಅದಕ್ಕೆ. ಇವೆಲ್ಲ ಯಾಕೆ ಹಿಂಗಾತವ ಅಂತಂದ್ರ ನಂದು ಅನ್ನೋದು ಒಳಗಿರ್ತದಲ್ಲ ಅಜ್ಞಾನ, ಅದಕ್ಕೆ ಹಂಗ ಅನ್ನಿಸ್ತಿರ್ತದೆ. ಯಾವಾಗ? ನಂದಲ್ಲ. ಮೊಮ್ಮಗನದು ಲಗ್ನ ನಡೆದಿರ್ತದ. ಮೊಮ್ಮಗನ ತಲೆ ಮೇಲೆ ಅಕ್ಕಿ ಕಾಳು ಹಾಕ್ಬೇಕಂತೇಳಿ ಮುದುಕನ್ನ ಕರ್ಕೊಂಡ್ ಬಂದಿರ್ತಾರ. ಎಬ್ಬಿಸಿ ಹೊಸ ಅಂಗಿ ಹಾಕಿ, ಹೊಸ ಧೋತ್ರ ಉಡಿಸಿ, ಹೊಸ ಟೆಪ್ಪಿಗೆ ಇಟ್ಟು, ಕುಂಕುಮ ತಿಲಕ ಇಟ್ಟು, ಇಬ್ಬರು ರಕ್ತಿ ಹಿಡಿದು ಎಳ್ಕೊಂಡ್ ಬಂದಿರ್ತಾರ. ಮೊಮ್ಮಗನ ಲಗ್ನ ಎಳ್ಕೊಂಡ್ ಬಂದಾಗ ಆ ಮುದುಕ ಕೈಯಾಗ ಅಕ್ಕಿ ಕಾಳು ಕೊಟ್ಟು ಮೊಮ್ಮಗನಿಗೆ ಅಕ್ಕಿ ಕಾಳು ಹಾಕಪ್ಪ ಅಂತಂದ್ರ ಗುಳು ಅಂತ ಹೇಳ್ತಾನೆ. ಲಗ್ನ ಏನು ಸಂತೋಷ ಪಡೋ ಜಾಗನೋ ಅಳೋ ಜಾಗನೋ? ಅಲ್ಲಿ
ಜಗ್ಗೇಳಕತ್ತಿ ಬಿಡ್ತಾನೋ ದುಃಖಿಸಿ ಯಾಕೆ ತಾತ ಅಳ್ಳಕತ್ತಿದಿ ಅಂತ ಮೊಮ್ಮಗ ಕೇಳ್ತಾನ. ನಿಮ್ಮ ಅಜ್ಜಿ ಇದ್ರೆ ಇಬ್ರು ಜೋಡಾಗಿ ಹಾಕ್ತಿದ್ದೇವು ಅಕ್ಕಿ ಕಾಳ, ಈಗ ಒಬ್ಬವನೇ ಹಾಕ್ಲಕತ್ತೀನಿ ನೋಡು, ಅದ್ರ ಸಲುವಾಗಿ ದುಃಖ ಆಗ್ಲಕತ್ತದ ಅಂತ ಹೇಳಿದ್ನಂತ. ಅಜ್ಜಿ ಯಾವಾಗ ಸತ್ತಾಳಪ್ಪ? 25 ವರ್ಷ ಹಿಂದೆ ಸತ್ತ ಅಜ್ಜಿಗೆ ಇನ್ನ ತಲೆಗೆ ಇಟ್ಕೊಂಡು ಕೂತಾನ. ಭ್ರಾಂತಿ ಹೌದಾ ಇಲ್ಲ? ಇದು ಭ್ರಮೇನ ಭ್ರಾಂತಿನ? ಮತ್ತೆ ಬದುಕಿ ಇರೋ ತನಕ ನಾಯಿ ಜಗಳಾಡ್ತಾರೆ ಗಂಡ ಹೆಂಡತಿ. ಆಕೆ ಸತ್ತು ಹೋದ್ಮೇಲೆ ಇವ ಕಲಾಸ್ ಇವ್ ಬದುಕಿದ್ದು ಸತ್ತಂಗಾಗಿ ಬಿಡ್ತಾನೆ. ಇವ ಬದುಕಿರೋ ತನಕ ಸೊಕ್ಕು ತೋರಿಸಿ ಪ್ರೀತಿ ಇಲ್ಲ ಏನೂ ಇಲ್ಲ, ನಾಯಿ ಮಾಡ್ದಂಗೆ ಮಾಡಿ ಹೊಡೆದಾಡಿ ಬದುಕು ಮಾಡಿ ಸತ್ತ ಮೇಲೆ ಆಕೆ ಸತ್ತಳ ಅಂತಂದ್ರೆ ಇವನಿಗೆ ಏನಿರ್ತದೆ? ಇದ್ದಕ್ಕೆ ಹೋಗ್ಬೇಕು ಆಧಾರ ಬದುಕಿಗೆ ಆಕಿನೇ ಸತ್ತ ಹೋಗ್ಬಿಟ್ಲ ಅಂದ್ರೆ ನೀವು ಬದುಕಿದ್ದೀನ. ನಮ್ ತಂಗಿ ಎದುರೇ ಕೂತಿದ್ದಳತ್ ಮಾತಾಡ್ಸ್ಕೊತ, ನಾನು ಹೆಣತಿ ಕರಿಲಿಕ್ಕತ್ತಾಳ ಅಂತ ಹೇಳಕ್ಕೆ ಏನೋ ಅನ್ಕೋತ ಗಪ್ ಅದಾವ ಆ ಕಡೆ ಗಪ್ ದವಾಖಾನಿಗೆ ಹೋಗಿ ICUದಾಗ ಹಾಕಿದ್ರೂ ಯಾರು ಹೆಣತಿ ಬಂದೈತಿ ಹೋಗ್ಬಿಟ್ಟು ನಾವು ಒಳಗ ಬೇಕಾದಷ್ಟು ಹಚ್ಕೊಂಡಿರ್ತಾರ, ಹೊರಗೆ ದೊಡ್ಡದೊಂದು ಏನೋ ತಮ್ಮದೇ ದುಷ್ಟ ಸ್ವಭಾವ ತೋರಿಸ್ತಿರ್ತಾರ. ಅವ್ ಏನಾತು? ಜ್ಞಾನ ಇಲ್ಲದಕ್ಕೆ ಇವೆಲ್ಲ ಜ್ಞಾನದ ಸಮಸ್ಯೆ, ಭ್ರಾಂತಿ ಭ್ರಮೆ ಹಿಂಗಿರ್ತದ. ಇರ್ಲಿ, ಒಂದಾಯ್ತು. ಈಗ ಗಂಡು ಹುಡುಗ ಅವನ ಬ್ರಹ್ಮನೇ ಅದನ ಅಂತ ತಿಳ್ಕೊಂಡ್ರ ಎಂತ ಗೌರವ. ಅವನ್ ಸೇವೆ ಮಾಡಿದ್ರೆ ನಾ ಬ್ರಹ್ಮನ ಸೇವೆ ಮಾಡೀನಿ, ಏನ್ ಮಾಡೀನಿ ನಾನು ಅಂತದು. ಬ್ರಹ್ಮ ನನ್ನ ಹೊಟ್ಟೆಗೆ ಹುಟ್ಟಿ ಬಂದಾನ, ನನ್ನ ಪುಣ್ಯ ಅದ, ಮುಗಿತಪ್ಪ. ನೆಕ್ಸ್ಟ್ ಹೇಳ್ರಿ, ಮತ್ತೊಬ್ರೊಬ್ರು ಬಡ ಹೇಳಬೇಕು. ಚೈತನ್ಯ ವಸ್ತು ಹೇಳಿದ್ರಿ, ಈಗ ಜಡ ವಸ್ತು ಹೇಳ್ರಿ. ಒಂದು ಮುಂದೆ ಮನ್ಯಾಗ ಬೇಕಾದ್ರೆ ಏನ್ರಿ ಒಬ್ಬೊಬ್ರು ಒಂದೊಂದು ಹೇಳತ್ತೇಳಿ ನೀವು ಬರೀ 3 ತಾಸು ನೀವೇ ಹೇಳಿದ್ರಿ, ಇನ್ನೊಬ್ರು ಬಾಯಾಗ ಏನು ಉಂಡಿ ಇಟ್ಕೊಂಡು ಕೂತಾರ, ಏನು ಬಡಿಗೆ ಇಟ್ಕೊಂಡು ಕೂತಾರ. ಬಡ ಹೇಳ್ಬೇಕು, ಪಟ ಎಲ್ಲರಿಗೂ ಆಗ್ಬೇಕಿದು. ನೀವು ಗಪ್ಪಾದ್ರೆ ಅಂದ್ರೆ ನಾನು ಗಪ್ಪಾಗಿಬಿಡ್ತೀನಿ. ಸೈಲೆಂಟ್ ಇದ್ದವ್ರಿಗೆ ನಾನು ಸೈಲೆಂಟ್ ಆಗಿಬಿಡ್ತೀನಿ. ಹೇಳಕತ್ತೀನಿ ನೋಡ್ರಿ. ಈಗ ಏನಾಗ್ಯದ, ಒಂದು ವಸ್ತುವಿನ ಹೆಸರು ಹೇಳಕ್ಕಾಗಲ್ಲ. ಅವೆಲ್ಲ ಹೇಳ್ಬೇಡ್ರಿ, ಒಂದ್ ಹೆಸರು ಹೇಳ್ರಿ ಮೊದಲು. ಒಂದ್ ಯಾವ್ದಾರ ವಸ್ತುವಿನ ಹೆಸರು ಹೇಳ್ರಿ. ಜ್ಞಾನ ಬಾನ ಅನ್ಬೇಕು ಹೋಗ್ಬೇಡ್ರಿ. ಪ್ರಾಣಿಯನ್ನ ಹೇಳ್ತೇನ್ರಿ. ಹೇಳ್ರಿ. ಬಸವಣ್ಣನ ಹೇಳ್ತಾನ. ಬಸವಣ್ಣ ನೋಡು ಇರುವಿಕೆಯಲ್ಲಿ ಬ್ರಹ್ಮ, ಅವರ ಜ್ಞಾನದಲ್ಲಿ ಬಸವಣ್ಣ, ಆ ನನ್ನದು ಅಂತಕ್ಕಂಥದ್ದು ಅದು ನನ್ನದು ಬಸವಣ್ಣ ಅಂತಕ್ಕಂಥದ್ದು ಭ್ರಮೆ. ಎರಡು ಕಾಲಿನ ಬಸವಣ್ಣ, 4 ಕಾಲಿನ ಬಸವಣ್ಣ, 4 ಕಾಲಿನ ಎತ್ತ ಹೇಳ್ರಿ. ಅವೆಲ್ಲ ನಾಟಕ ಬೇಡ, ಎತ್ತ ಅಂದ್ ಬಿಡ್ಬೇಕ. ಬಸವಣ್ಣ ಅನ್ಕೋತ ಕುಂದ್ರಬಿಡ್ರಿ. ಈ ಎತ್ತು ನನ್ನದು ಅಂತ ಎತ್ತು ಇದೇನದ? ಬ್ರಹ್ಮನೇ ಎತ್ತಾಗಿ ತೋರ್ತಾ ಇದ್ದಾನೆ, ಹೌದಿಲ್ಲ? ಇದೇನದ? ನಮ್ಮ ಎತ್ತು. ನಮ್ಮ ಎತ್ತು ಅನ್ನೋದು ಇದು ಭ್ರಮೆ. ಅದು ಯಾಕಂದ್ರ ಹೊಲನು ಈಶ್ವರಂದದ, ಬೀಜನು ಈಶ್ವರಂದದ, ನೀರ್ನು ಈಶ್ವರಂದದ, ಮೋಡ ಈಶ್ವರಂದದ, ಆಕಾಶ ಈಶ್ವರಂದದ, ಅಗ್ನಿ ಈಶ್ವರಂದದ, ಎಲ್ಲಾನು ಈಶ್ವರಂದದ. ಬೀಜ ಇಲ್ಲಿ ಹೆಂಗಪ್ಪ ಅಂದ್ರೆ ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ಅಂದ್ರೆ ಬೀಜ ನಿಮ್ಮದಾನ, ಹೌದಿಲ್ಲ? ಎಲ್ಲಾ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ ಅಂತ. ಒಂದು ಪ್ರಾಣಿ ಹೆಸರು ಹೇಳಿದ್ರಿ, ಮತ್ತಿನ್ನ ಹೇಳ್ರಿ. ಬೇರೆ ವಸ್ತುಗಳು ಹೇಳ್ರಿ. ಒಂದು ಮನುಷ್ಯನ ಹೆಸರು ಹೇಳಿದ್ರಿ, ಒಂದು ಪ್ರಾಣಿ ಹೆಸರು ಹೇಳಿದ್ರಿ, ಮತ್ತ ಕಲ್ಲು ಮಾನವದಲ್ಲಿ ಬ್ರಹ್ಮ. ಕಲ್ಲು ಮಾನವದಲ್ಲಿ ಬ್ರಹ್ಮ.
ನಿಮ್ಮ ವಸ್ತು ಅಥವಾ ದೇವರ ಮೂರ್ತಿ. ಹೌದಿಲ್ರಿ? ದೇವರ ವಿಗ್ರಹ. ಇದು ಒಂದು ದೇವತಾ ವಿಗ್ರಹ ಅನ್ನೋದು ಭ್ರಮೆ. ಯಾರಿಗೆ? ಭಕ್ತರಿಗೆ. ಭಕ್ತರಂದ್ರೆ ಯಾರು? ಕರ್ಮಿಗಳಂದ್ರೆ ಯಾರು ತಿಳ್ಕೋಬೇಕು. ಕರ್ಮಿಗಳಂತಂದ್ರ ಆ ಕಲ್ಲಿನ ಮುಂದೆ ಕೂತು ಬೇಡ್ಕೋತ್ ಕುಂದ್ರದು, ಅದು ಕೊಡು ಇದು ಕೊಡು ಅಂತ ಹೇಳಿ. ಆ ದೇವರ ವಿಗ್ರಹದ ಮುಂದೆ ಕೂತು ಬೇಡ್ಕೋತ್ ಕುಂದ್ರವ, ಅವನಿಗೆ ಕರ್ಮಿ ಅಂತಾರ. ಮತ್ತ ಆ ದೇವರಿಗೆ ಏನು ಬೇಡಬಾರ್ದು, ದೇವರ ಸಲುವಾಗಿ ದೇವರ ಸೇವೆ ಮಾಡಬೇಕು. ನಾನೇನು ಅವನಿಂದ ಅಪೇಕ್ಷೆ ಪಡಬಾರದು, ದೇವರು ನನಗೆಲ್ಲ ಕೊಟ್ಟಾನ ಅಂಥೇಳಿ ತಿಳ್ಕೊಂಡದ್ದು ಭಕ್ತ. ಭಕ್ತ ನಿಷ್ಕಾಮ ಕರ್ಮಿ. ಮತ್ತ ಇವ ಕರ್ಮಿ ಏನದನವ, ಇವ ಏನದನ ಸಕಾಮ ಕರ್ಮಿ. ಇವ ಕರ್ಮಿ ಅಂದ್ರೆ ಹಿಂದೆ ಸಕಾಮ ಕರ್ಮಿ, ಅವ ನಿಷ್ಕಾಮ ಭಕ್ತ. ಮತ್ತ ಅದೇ ಕಲ್ಲಿನ ಮೂರ್ತಿನೇ ಇವ ಏನ್ ಮಾಡಿರ್ತಾನ, ಉಪವಾಸಕ್ಕೆ ಹೊಟ್ಟೆಗೆ ಇಟ್ಕೊಂಡಿರ್ತಾನ. ಎದೆ ಯಾವಾಗಲೂ ತನ್ನ ತಲೆಯಾಗಿ ನೆನಪು ಮಾಡ್ಕೊತಿರ್ತಾನ. ಅವನೇ ವಿಠಲ ವಿಠಲ ಅಂತೇಳಿ ಏನ್ ಮಾಡ್ತಿದ್ನಲ್ಲ ಅವ ಮೊದಲು. ನಾವು ಯಾರು ಕಚ್ಚಾ ಭಕ್ತ ನಾಮದೇವ್, ನಾಮದೇವ್ ಏನದಲ್ಲ, ಹಂಗ ಆ ಮೂರ್ತಿನೇ ಒಳಗಿಟ್ಕೊಂಡು ಧ್ಯಾನ ಮಾಡ್ತಿರ್ತಾನ ಉಪವಾಸಕ್ಕ. ಇಲ್ಲಿ ಏನದಪ್ಪ ಅಂದ್ರೆ ಜ್ಞಾನ ಅಂತಂದ್ರ ಬ್ರಹ್ಮನ ವಿಷಯವನ್ನ ತಿಳ್ಕೊಂಡು, ಬ್ರಹ್ಮ ಅದನ ಅಂತ ತಿಳ್ಕೊಂಡದ್ದು ಅಸತ್ವ ಪಾದಕ ಆವರಣ. ಆ ಬ್ರಹ್ಮ ನಾನೇ ಅದೀನಿ ಅನ್ನೋದು ಅವನ ಪಾದಕ ಆವರಣ. ಈ ಆವರಣಗಳ ನಿವೃತ್ತಿ ಆದಾಗ ದೇವರ ಅದನ, ದೇವರ ಅದನಂದ್ರೆ ತನ್ನಿಂದ ಭಿನ್ನವಾಗಿ ಅದನಂತ ತಿಳ್ಕೊಂಡ್ರೆ ಜ್ಞಾನ. ಅದು ನಾನೇ ಅದೀನಿ ಅಂತ ತಿಳ್ಕೊಂಡ್ರೆ ಬಾನ ಅಷ್ಟೇ. ಜ್ಞಾನ ಬಾನಕ್ಕೆ ಇರೋ ವ್ಯತ್ಯಾಸ, ಅಸತ್ವ ಪಾದಕ ಆವರಣ ನಿವೃತ್ತಿ ಆದ್ರೆ ದೇವರ ಅದನ ಅಂತ ತಿಳ್ಕೊಂಡ್ರೆ ಹೆಂಗದನ, ಸದ್ರೂಪ ಅದನ, ಚಿದ್ರೂಪ ಅದನ, ಆನಂದ ರೂಪ ಅದನ, ದೇವರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಅನ್ನೋದು ಜ್ಞಾನ. ಆ ಬ್ರಹ್ಮ ನಾನದೀನಿ ಅಂತೇಳಿ ಅಸತ್ವ ಪಾದಕ ಆವರಣ ನಿವೃತ್ತಿ ಮಾಡ್ಕೊಂಡು ನೆಕ್ಸ್ಟ್ ಅವನ ಪಾದಕ ಆವರಣ ನಿವೃತ್ತಿ ಮಾಡ್ಕೊಂಡೇವಂತಂದ್ರೆ ಬಾನ. ನಾನೇ ಬ್ರಹ್ಮ, ಅಹಂ ಬ್ರಹ್ಮ. ಅಹಂ ಬ್ರಹ್ಮ ಆದ್ಮೇಲೆ ಸರ್ವಂ ಬ್ರಹ್ಮ ಆಟೋಮೆಟಿಕ್. ನೆಕ್ಸ್ಟ್ ಮತ್ ಬರ್ರಿ, ಬಡ ಬಡ ಫಾಸ್ಟ್. ಹೊಲ ಈ ಸುಮ್ ಹೊಲ ಅಂತೇಳಿ ಇರ್ತದ ಅದಕ್ಕೇನಾಗ್ತದ ಹೊಲ ಅನ್ನೋದ. ಹೊಲ ಐತ್ರಿ, ಹೊಲ ನಾವು ದೇವತೆ ಅಂತ ನೋಡಿದ್ರೆ, ಭೂಮಿ ತಾಯಿ ಅಂತ ನೋಡಿದ್ರೆ ಅಂದ್ರೆ ಅದು ಬ್ರಹ್ಮ ಆಗಿ ಕಾಣ್ತದ ನಮಗೆ. ಹೊಲಕ್ಕ ಬ್ರಹ್ಮ. ಹೊಲ ಜ್ಞಾನದಲ್ಲಿ ಹೊಲ ಲೌಕಿಕ ವಸ್ತು, ಅದು ನಾಮರೂಪ ಅದ. ಅದು ಬಾನ ಮಾಡ್ಕೊಂಡ್ರೆ ಅದು ಬ್ರಹ್ಮನೇ ಅದ, ಬ್ರಹ್ಮನೇ ಹೊಲದ ರೂಪದಲ್ಲಿ ತೋರುತ್ತಿದ್ದಾನೆ. ಈಗ ಭ್ರಾಂತಿ ಕಾಲಾಂತರದಿಂದ ಹೊಲ ಮಾರಿಬಿಟ್ಟಿರ್ತೇನೆ. ಮಾರಿದ ಮೇಲೂ ಅದು ಯಾರ ಹೆಸರುದೇನೋ ಆಗಿರ್ತದ, ಯಾರು ಅದ ಭೋಗಿಸ್ತಿರ್ತಾರೆ. ಆದ್ರೆ ಏನ್ ಹೇಳ್ಕೊತ ಹೋಗ್ತೀನಿ, ಇದು ನನ್ನ ಹೊಲ ರೀ, ಇದು 100 ಎಕರೆ ಇತ್ತಲ್ಲ, ಪೂರಾ ನಂದೇ ಇತ್ತು ನೋಡ್ರಿ, ನಂದತ್ತ ಹೇಳ್ಕೊತ ಹೋಗ್ತೀನಿ. ಇದು ಭ್ರಾಂತಿ. ಮಾರಿದ ಮೇಲೆ ಭ್ರಾಂತಿ ಯಾಕಾಗ್ತದ? ನಿಮ್ ಹೊಲ ಇದ್ದಾಗೆ ನಿಮಗ್ ಭ್ರಾಂತಿ ಆಗಿರ್ತದ ನನ್ನ ಹೊಲ ಅಂತ. ಮಾರಿದ ಮೇಲೆ ಹಿಂದೆ ಇದ್ರೆ ಏನಾಯ್ತು? ಈಗ ಸದ್ಯ ನಿಮ್ ಹೆಸರ ಮೇಲೆ ಇರೋ ಹೊಲ ಮನಿ ನನ್ನ ಹೊಲ ಅಂತ ಈಗ ಸದ್ಯ ನಿಮ್ ಹೆಸರ ಮೇಲೆ ಅದಲ್ಲ, ಅದೇ ಭ್ರಾಂತಿ. ಮಾರಿದ ಮೇಲೆ ಭ್ರಾಂತಿ ಅಲ್ಲದು. ಮಾರಿದ ಮೇಲೆ ಭ್ರಾಂತಿನೂ ಇಲ್ಲ, ಶಾಂತಿನೂ ಇಲ್ಲ. ಅದು ಏನದು ಅಂತಂದ್ರೆ ಸ್ಮೃತಿ ಜ್ಞಾನ. ಹಿಂದಿಂದು ಸ್ಮೃತಿ ಮಾಡ್ಕೊಂಡು ಹೇಳ್ತಿರ್ತೀರ ಅಟೇ ಅದು. ಈಗ ಸದ್ಯ ನಿಮ್ ಹೊಲ ಅದ, ನಿಮ್ಮ ಮನಿ ಅದ, ಇಲ್ಲ ಬೆಂಗಳೂರಾಗ ಒಂದ್ ಸ್ವಂತ ಮನಿ ಅದ, ಅಥವಾ ನಿಮ್ ಊರಾಗ ಒಂದು ಹೊಲ ಅದ. ಆ ಹೊಲದ ಮೇಲೆ ನಂದು ಅಂತಿರಲ್ಲ, ಅದೇ ಭ್ರಾಂತಿ. ನನ್ನ ಹೊಲ. ಹೌದಾ? ಇವ್ರು ಭಾರಿ ತಿಳ್ಕೊಂಡ್ರು ನೋಡ್ರಿ. ಮಾರಿದ ಮೇಲೆ ನಂದಂತಾರ, ಮಾರಿದ ಮೇಲೆ ನಿಮ್ಮದು ಸ್ಮೃತಿ ಜ್ಞಾನ. ಹಳಿ ಕಟ್ಟಿ ಹೇಳ್ತೀರಿ, ನಾವೇನ್ ಮಾಡಮ್ ನೀ ಮಾರಿದ್ರಂತ ಅಂತಾರಲ್ಲ ಊರ್ ಮಂದಿ. ಈಗ ಸದ್ಯ ನಿಮ್ಮ ಹೊಲನೇ ನಿಮ್ಮದಂತೇನು ಅನ್ಕೋತಿರಲ್ಲ, ಅದೇ ನಿಮ್ಮ ಭ್ರಮೆ, ಅದೇ ನಿಮ್ಮ ಭ್ರಾಂತಿ. ಇಲ್ಲಿ ತೆಕ್ಕೋಬೇಕಾಗ್ಯದ ಇದು. ಇದು ಭ್ರಾಂತಿ ಆಯ್ತು ಗುರುಗಳೇ.
ಹೊಲ ಜ್ಞಾನ, ಜ್ಞಾನ, ಹೊಲ ಜ್ಞಾನ. ಈ ಕಡೆ ಬಂದ್ರಿ ಬಾಣದವ್ ಬಂದ್ರಿ ಅಂದ್ರೆ ಅದು ಬ್ರಹ್ಮನೇ ಹೊಲ ಆಗಿ ಕುಂತದ, ತೋರ್ಲಿಕ್ಕತ್ತದ. ಈ ಕಡೆ ಭ್ರಾಂತಿ ಒಳಗ ಭ್ರಮೆ ಒಳಗ ಏನದ ಅಂತಂದ್ರೆ ನನ್ನ ಹೊಲ ನನ್ನದು ಅಂತೀವಲ್ಲ, ಅದು ಭ್ರಾಂತಿ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಮ್ಮನೆ ಎಲ್ಲ ತಂದು ಹಾಡ ಅದಾವಿಲ್ಲ. ನಿಮ್ ಹೊಲಕ್ಕೆ ನಿಮ್ಕಿಂತ ಮೊದಲು ಎಸ್ ಮಂದಿ ಹೆಸರ ಮೇಲೆ ರಿಜಿಸ್ಟ್ರೇಷನ್ ಆಗ್ಯದ ನೋಡ್ರಿ ಅಲ್ಲಿ ಆಫೀಸ್ನಾಗ. ಮುಂದಿನ ಎಸ್ ಮಂದಿ ಅದಕ್ಕೆ ಮಾಲಕರ ಆತರ ನೋಡ್ರಿ. ಈಗ ಸದ್ಯ ನೀವ್ ಅದಿರಿ, ಮ್ಯೂಟೇಶನ್ ರೆಕಾರ್ಡ್ಸ್ ತೆಗೀರಿ ನೋಡ್ರಿ ಹೆಂಗದು. ಈಗ ಸದ್ಯ ನೀವು ಅದಿರಿ ಅಂತೇಳಿ ನಿಮ್ಮದಷ್ಟೇ. ನೆಕ್ಸ್ಟ್ ಇವೆಲ್ಲ ದೂರದ್ದಾಯ್ತು, ನಿಮ್ ಸ್ವಂತದ್ದು ಹೇಳ್ರಿ. ಓನ್ ಇದೆಲ್ಲ ಈಶ್ವರನ ಜಗತ್ತಿನ ವಸ್ತುಗಳು ಹೇಳಕತ್ತೀರಿ ನೀವು. ಜೀವದ ಬಗ್ಗೆ ಹೇಳ್ರಿ. ಹೊರ ಜಗತ್ತಿನ ಪಂಚಮಹಾಭೂತಗಳು 84 ಲಕ್ಷ ಜೀವರಾಶಿಗಳ ಪೈಕಿ ನೀವ್ ಹೇಳಕತ್ತೀರಿ. ನಿಮ್ಮದು ಹೇಳ್ರಿ ಜೀವಗಳ್ಳತನ ಏನದ, ಇಲ್ಲಿ ಏನೇನು ಭ್ರಾಂತಿ ಅದ. ಶರೀರ ಎಷ್ಟು ತರ ಶರೀರಗಳು? ಸ್ಥೂಲ ಸೂಕ್ಷ್ಮ ಕಾರಣ ಮೂರು ನಿಮ್ಮ ಶರೀರಗಳತ್ತೆ ಅಂತ ತಿಳ್ಕೊಂಡಿರಿ. ಇದು ಶರೀರ ಅಷ್ಟೇ, ಈ ಶರೀರ ಇದು. ಈ ಶರೀರದೊಳಗ ಏನ್ ಮಾಡ್ಬೇಕು? ಆತ್ಮನೇ ಅದ ಇಲ್ಲ, ಕೂಟಸ್ಥ ಆತ್ಮ, ಮತ್ತೇನದು ಸಾಕ್ಷಿ ಬ್ರಹ್ಮ. ಏನಾದ್ರೂ ಬ್ರಹ್ಮ ಅಂದ್ರೆ ದೊಡ್ಡದು. ನಿಮ್ 3.5 ಮೊಳ ಶರೀರದೊಳಗೆ ಇದ್ದದಕ್ಕೆ ಬ್ರಹ್ಮ ಅಂತಂದ್ರೆ ದೊಡ್ಡದೇನದು. ಅದು ಸಾಕ್ಷಿ ಕೂಟಸ್ಥ. ಘಟಾಕಾಶಕ್ಕ ಮಹಾಕಾಶನೇ ಘಟಾಕಾಶ ಆಗ್ಯದ, ಘಟಾಕಾಶನೇ ಮಹಾಕಾಶ ಆಗ್ಯದ. ಘಟ ಉಪಾಧಿ ದೇಹ ಇರೋದ್ರ ಸಲುವಾಗಿ ಅದು ಏನಾಗ್ಯದ? ಕೂಟಸ್ಥ ಅನಿಸ್ಕೊಳಕತ್ತದ. ಈ ಕಡೆ ಏನ್ ಬರೀಬೇಕು? ಕೂಟಸ್ಥ ಅಂತ ಬರೀರಿ. ಸಾಕ್ಷಿ ಅಥವಾ ಕೂಟಸ್ಥ. ಭಾನದೊಳಗ ಕೂಟಸ್ಥ, ಜ್ಞಾನದೊಳಗ ಶರೀರ. ಮತ್ತೇನ್ ಬರೀತೀರಿ ಈ ಕಡೆ? ಇದ್ರಾಗ ಏನ್ ಬರೀತೀರಿ? ಏನ್ರಿ? ನನ್ನ ಶರೀರ ಅಂದ್ರೆ ದೇಹೋಹಂ, ದೇಹವೇ ನಾನು. ಶಿವೋಹಂ ಅಂತ ಹೆಂಗಂತೀರಿ ಹಂಗ ದೇಹೋ ಹಂ ಭಾವ, ದೇಹವೇ ನಾನು ಎನ್ನುವ ಭಾವ. ಇಲ್ಲೇನಾಯ್ತು? ನಾನು ಅನ್ನೋದು ಬತ್ತು. ಇಲ್ಲಿ ತನಕ ನನ್ನದು ಅನ್ನೋದ್ರ ಬಗ್ಗೆ ಚಂದ ಹೇಳಿದ್ರಿ. ಈಗ ನಾನು ಅಂತ ಬರ್ತದ. ನಾನು ಅನ್ನೋದ್ರಾಗ ಮತ್ತೇನೇನ್ ಬರ್ತಾವ ನೋಡ್ರಿ. ಈ 3 ಶರೀರದೊಳಗೆ ಏನೇನ್ ಬತ್ತು? ಎಲ್ಲ ಇಂದ್ರಿಯಗಳು ಬಂದ್ಬಿಟ್ಟು, ಕರ್ಮೇಂದ್ರಿಯಗಳು ಬಂದು, ಜ್ಞಾನೇಂದ್ರಿಯಗಳು ಬಂದು, ಎಲ್ಲ ಬಂದು 3 ಶರೀರದೊಳಗ. ಸೂಕ್ಷ್ಮ ಶರೀರ ಪ್ರಾಣ ಜೀವ ಏನಾರನ್ರಿ ಎಲ್ಲ ಅದ್ರಾಗೆ ಬರ್ತಾವ. ಜ್ಞಾನ ಅಜ್ಞಾನ ಕಾರಣ ಶರೀರದಾಗ ಬರ್ತದ. ಸೂಕ್ಷ್ಮ ಶರೀರದೊಳಗ 17 ತತ್ವಗಳು ಬರ್ತಾವ. ಸ್ಥೂಲ ಶರೀರದೊಳಗ 25 ತತ್ವ ಬರ್ತಾವ. ಎಲ್ಲ ಅದ್ರಾಗೆ ಬರ್ತಾವ. ಈಗ ಪ್ರಾಣ ಅಥವಾ ಜೀವ ಏನಾರ ಬರೀರಿ. ಆಭಾಸ, ಇದ್ರದ್ದು ಕ್ಯಾರೆಕ್ಟರ್ ಹೇಳ್ಬೇಕಂದಿದ್ದೆ ನಿನ್ನೆ, ಏನು ಕೇಳಲೇ ಇಲ್ಲ. ಇದ್ರದ್ದು ಗುಣ ಏನು? ಆಭಾಸದ ಗುಣ, ಜೀವದ ಗುಣ ಏನು? ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತದ, ಬುದ್ಧಿ ನಿರ್ಧಾರ ಮಾಡ್ತದ, ಚಿತ್ತ ನೆನಪಿಟ್ಕೋತದ, ಅಹಂಕಾರ ತಾನು ಮಾಡಿದ್ರ ಬಗ್ಗೆ ಅಭಿಮಾನ ಪಡ್ತದ. ಅದರಂಗೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳು ಏನ್ ಮಾಡ್ತಿರ್ತಾವ? ವಿಷಯಗಳ ಗ್ರಹಣ ಮಾಡ್ತಾವ. ಮತ್ತ ಕಾರಣ ಶರೀರ ಏನ್ ಮಾಡ್ತಿರ್ತದ? ಜ್ಞಾನ ಏನ್ ಹೇಳ್ತಿರ್ತೀರಿ, ತಿಳ್ಕೊತಿರ್ತೀರಿ,
ಕೇಳ್ತಿರ್ತೀರಿ, ಅದೆಲ್ಲ ಜ್ಞಾನ ಗ್ರಹಣ ಮಾಡಿ ಅಜ್ಞಾನ ನಷ್ಟ ಮಾಡ್ಕೋತಿರ್ತದೆ. ಕಾರಣ ಶರೀರ ಇವೆಲ್ಲ ಮಾಡ್ತಿರ್ತವೆ. ಈ ಪ್ರಾಣದ್ದೇನು ಕೆಲಸ ಅಂತಿದ್ರು ಇವೆಲ್ಲ ಗೊತ್ತಿರ್ಬೇಕು. ಇದು ಪ್ರಾಣದ ಕೆಲಸ. ಏನ್ ಮಾಡ್ತದೆ ಪ್ರಾಣ ಅಂದ್ರ? ಅಪೇಕ್ಷೆ ಪಡೋದು, ಅಟ್ಯಾಚ್ಮೆಂಟ್. ಹಚ್ಚುಗೊತ್ತದ. ವರನ ಮನ್ಯಾಗ ಅದನ, ಕನ್ಯಾದ ಮನ್ಯಾಗ ಅದಳ. ಅವರು ಇವ್ರಿಗೆ ನೋಡಿಲ್ಲ, ಇವರು ಅವ್ರ ಮನೆಗೆ ನೋಡಿಲ್ಲ, ಸುಮ್ ತಮ್ಮ ಕೆಲಸ ಮಾಡ್ಕೋತ ಬದುಕ್ಲಕತ್ತಾರ. ಏನಾಯ್ತು? ಅವಾಗ ಇಬ್ರು ಒಬ್ರಿಗೊಬ್ರು ನೋಡ್ಲಾರ್ದಾಗ, ಅವ್ರಿಗಿಬ್ಬರಿಗೆ ಒಂದಕ್ಕೆ ಸಂಬಂಧನೇ ಇರ್ಲಾರ್ದಂಗಿದ್ದಾಗ ಇವ್ರಿಗೆ ಏನಾರ ಆದ್ರೆ ಅವ್ರಿಗೇನಾರ ತ್ರಾಸ ಆಗ್ತಿತ್ತೇನ್ರಿ? ವರನಿಗೆ ಏನಾದ್ರೆ ಕನ್ಯಾಗ ತ್ರಾಸ, ಕನ್ಯಾಕ್ಕೆ ಏನಾದ್ರೆ ವರನಿಗೆ ತ್ರಾಸ. 25 ವರ್ಷದ ಹುಡುಗ ಓದ ಅಂತಂದ್ರ ಅಲ್ಲಿದ್ದ ಹುಡುಗಿಯರು ಯಾರಿಗಾರ ಮನ್ಸಿಗೆ ಬೇಜಾರು ಹಚ್ಕೊತಿದ್ರೇನು? ಯಾವಾಗ 25 ವರ್ಷದ ಹುಡುಗಿ ಹೋಯ್ತು ಅಂತಂದ್ರ ಅಲ್ಲೇನು ಆಜು ಬಾಜು ಇದ್ದವ್ರು ಯಾರಿಗಾರ ಮನ್ಸಿಗೆ ಹಚ್ಕೊತಿದ್ರೇನು ವರಗಳು? ಇಲ್ಲ. ಯಾವಾಗ ಅವ್ರಿಬ್ಬರಿಗೆ ಒಬ್ರಿಗೊಬ್ರಿಗೆ ಎದುರು ಕುಂದಿರ್ಸಿ, ಇದು ವರ, ಇದು ಕನ್ಯಾ, ನಿನ್ನ ಹೆಸರೇನು, ಏನ್ ಸಾಲಿ ಕಲ್ತಿದಿ, ಏನ್ ಮಾಡ್ತೀವಿ, ಏನ್ ಕೆಲಸ ಮಾಡ್ತಿದಿ, ನಿನ್ ಪಗಾರ ಐತದ ಒಬ್ರಿಗೊಬ್ರು ಕೇಳಿ ಪರಿಚಯ ಮಾಡ್ಕೊಂಡ್ಮೇಲ ಇವರಿಬ್ಬರು ಬಿಡ್ಲಿ ಪರವಾಗಿಲ್ಲ ಬಿಡಪ್ಪ, ಇವ್ರ ಸಂಗಟ ನಮ್ ಜೀವನ ಮಾಡಮ್ಮ ಅಂತ ಇವ್ರ ನಿರ್ಧಾರ. ಅವ್ರು ಇಷ್ಟಪಟ್ಟಾರ ಅಂದ್ರೆ ನಾವು ಮಾಡ್ಕೊಂಡಿರ್ತೀವಿ. ಇವ್ರ ನಿರ್ಧಾರಗಳು ಎಲ್ಲಾ ನಿರ್ಧಾರಗಳು ಮಾಡ್ಕೊಂಡು ಮುಂದೇನ್ ಮಾಡ್ತಾರ? ಒಂದು ಭ್ರಮಗಂಟತ್ ಹಾಕಿಬಿಡ್ತಾರ. ಬ್ರಹ್ಮಗಂಟ ಅಲ್ಲ, ಭ್ರಮಗಂಟತ್ ಹಾಕ್ತಾರ. ಆ ಭ್ರಮ ಏನಾಗ್ಬಿಡ್ತದಪ್ಪ ಅಂತಂದ್ರೆ, ಯಾಕೋ ಕಾಕ ಮಾರಿ ಸಣ್ಣ ಆಗ್ಯದಲ್ಲೋ ಅಂತಂದ್ರ ನಿಮ್ ಕಾಕಿಗೆ ಆರಾಮಿಲ್ಲಪ್ಪ, ಏನ್ ಮಾಡ್ಬೇಕು ಅಂತ ಪರೇಶಾನ್ ಆಗ್ತಾನ. ಈ ಕಾಕ ಮೊದಲು ತನ್ನ ಮನೆಗೆ ತಾನು ಇದ್ದಾಗ ಭ್ರಮಗಂಟ ಬೀಳೋದಕ್ಕಿಂತ ಮೊದಲ ಸಂಬಂಧ ಇತ್ತೇನಲ್ಲಿ ಏನಾರೇ? ಏನಾಯ್ತಲ್ಲಿ ಅಂತಂದ್ರ ಪ್ರಾಣ ಅಟ್ಯಾಚ್ ಆಗಿಬಿಟ್ಟವು. ಪ್ರಾಣ ಒಂದಕ್ಕೊಂದು ಅಟ್ಯಾಚ್ ಆಗಿ ಸಂಬಂಧ ಇಲ್ಲ. ಈ ಪ್ರಾಣದ ಆಟ ಎದಕ್ ಬೇಕು ಅದಕ್ಕೆ ಅಟ್ಯಾಚ್ ಆಗ್ತದ. ಬಸ್ನಾಗ ಕೂತರ ಬಗ್ಲಾಗ ಯಾರಾದ ಚಂದ ಎರಡು ಮಾತಾಡಿದ್ರೆ ಅವರಿಗೆ ಅಟ್ಯಾಚ್ ಆಗ್ತದ. ಕಂಡಕ್ಟರ್ ಸಂಗಟ ಒಂದ್ ಸ್ವಲ್ಪ ಚಲೋ ಮಾತಾಡಿದ್ರೆ ಕಂಡಕ್ಟರ್ಗೆ ಅಟ್ಯಾಚ್ ಆಗ್ತದ, ಡ್ರೈವರ್ಗೆ ಅಟ್ಯಾಚ್ ಆಗ್ತದ. ಮೊಬೈಲ್ನಾಗ ರೊಕ್ಕ ಹಾಕಂತವ ಅವನಿಗೆ ಅಟ್ಯಾಚ್ ಆಗ್ತದ. ಇದು ಹುಡುಗಿಯರು ಮೊಬೈಲಿಗೆ ರೊಕ್ಕ ಹಾಕ್ಲಕ್ ಹೋಗಿ ಮಂದಿ ಮೊಬೈಲ್ ಅಂಗಡಿಯವ್ರು ಬೆನ್ನ ಹತ್ತೋಗಿ ಜೀವನ ಹಾಳು ಮಾಡ್ಕೊಂಡಾರ. ಅವನೇ ಪುಟಪತ್ ಮೇಲೆ ಕೂತಿರ್ತಾನ, ರೊಕ್ಕ ಹಾಕಿ ಕಮಿಷನ್ ತಿನ್ಕೋತ. ಅವನಿಗೆ ಹೋಗಿ 1 ಸಾರಿ 2 ಸಾರಿ ರೊಕ್ಕ ಕಡಿಮೆ ಅದಾವ, ಇಷ್ಟೇ ಅದಾವ ನೋಡಿ ತಗೋ ಅಂದ್ರೆ ಆಯ್ತು ಪರವಾಗಿಲ್ಲ ಆಮೇಲೆ ಕೊಡ್ರಿ ಅಂತ. ಆಮೇಲೆ ನಿಧಾನಕ್ಕೆ ಕ್ಲೋಸ್ ಆಗಿ ಮಾತಾಡ್ಕೋತ ಅವ 1 ರೂಪಾಯಿನೂ ತೋಳಾರ್ದಂಗ ಆದಾಗೊಮ್ಮೆ 2 ಮಾತಾಡು ಫ್ರೀ. ಮೊದಲು 2 ಸಂಗಟರೆ ಮಾತಾಡ್ಲಕ್ ಕೊಡ್ತಿದ್ದ, ಮುಂದೇನ್ ಮಾಡ್ದ ಮೊಬೈಲ್ನು ಫ್ರೀ ಕೊಟ್ಟ, ಒಂದಿಟ್ಟಕ್ಕೆ ಟಾಕ್ ಟೈಮ್ ಹಾಕಿಬಿಟ್ಟ. ಮೊಬೈಲ್ ಫ್ರೀ ಕೊಟ್ಟ, ಟಾಕ್ ಟೈಮ್ ಫ್ರೀ ಕೊಟ್ಟ, ನಮ್ ಬಾಯಿ ಚಟಕ್ಕೆ ಒಂದು ಅನುಕೂಲ ಮಾಡಿ ಕೊಟ್ಟ. ನಂದ್ ಕೂಡ್ಲೇನೆ ಅವನ ಚಟಕ್ಕೆ ಇವ್ರು ಅನುಕೂಲ ಆಗ್ಬಿಡ್ತಾರ. ಆಯ್ತು ಲವ್ ವರ್ಗಳಾಗ್ಬಿಡ್ತಾರ. ಲವ್ ಹೆಂಗದ? ಎಲ್ಲಿ ಬೇಕಲ್ಲಿ ಅಟ್ಯಾಚ್ ಆಗ್ತದೆ ಇದು ಪ್ರಾಣ. ಅದಕ್ಕೆ ಪ್ರಾಣದ ವಿಷಯದಾಗ ಹುಷಾರಿರ್ಬೇಕು. ಅಟ್ಯಾಚ್ಮೆಂಟ್ ಎಲ್ಲಿ ಬೇಕಲ್ಲೇ ಬರ್ತಿರ್ತದೆ. ಯಾರ ಸಂಗಟ ಬೇಕು ಅವ್ರ ಸಂಗಟ ಅಟ್ಯಾಚ್ಮೆಂಟ್. ಕ್ಲಾಸ್ಮೇಟ್ಗಳ ಸಂಗಟ ಅಟ್ಯಾಚ್ಮೆಂಟ್ ಬರ್ತದ, ಸಹೋದ್ಯೋಗಿಗಳ ಜೊತೆಗೆ ಅಟ್ಯಾಚ್ಮೆಂಟ್ ಬರ್ತದ, ಆಜು ಬಾಜು ಮನೆಯವರ ಬಗ್ಗೆ ಅಟ್ಯಾಚ್ಮೆಂಟ್ ಬರ್ತದ. ಮನೆಗೆ ಬೇಕಾದ ಹೆಂಡತಿ ಚಂದ ಇದ್ದರೂ ಸಹಿತ ಬಾಜು ಮನೆ ಆಂಟಿ ಚಂದ ಕಾಣ್ತಿರ್ತಾಳ. ಯಾಕೆ? ಇವೆಲ್ಲ ಪ್ರಾಣದ ಗುಣಗಳು. ಪ್ರಾಣ ಅಂದ್ರೇನು? ಪ್ರಾಣಿಗಳು. ನೈತಿಕತೆ ಅನೈತಿಕತೆ ಸಂಬಂಧ ಇಲ್ಲ, ಪ್ರಾಣಿಗಳ ಲೆಕ್ಕ ಅದು. ಈ ಪ್ರಾಣಿಗಳು ಏನಾರ ಅಕ್ಕ ತಂಗಿ ಅಣ್ಣ ತಮ್ಮ ಕಾಕ ಮಾಮ ಭಾವ ಅಂತೇಳಿ ಏನಾರ ಸಂಬಂಧ ಇಟ್ಕೊಂಡವೇನೋ. ಅವಕ್ಕೆ ಒಂದೇ ಒಂದು ಸಿಸ್ಟಮ್, ಒಂದು ಆಹಾರ, ಇನ್ನ ಒಂದು ತಿಂದಕ್ಕೆ ಮಕ್ಕೊಳ್ಳೋದು. ಆಮೇಲೆ ಎದ್ದ ಮೇಲೆ ತಮ್ಗೆಲ್ಲಿ ಸುರಕ್ಷಿತ ಜಾಗ ಅದ ಅಲ್ಲಿ ಬದುಕಬೇಕಂತೇಳಿ ತಮ್ಮ ಜಾಗ ಹುಡುಕತ್ತವ. ಆಮೇಲೆ ಅವು ಏನಕ್ಕೆ ರಿಲೇಷನ್ ನೋಡ್ಕೊಳಂಗೆ ಇಲ್ಲ. ಅವು ಎಲ್ಲ ಒಂದಕ್ಕೊಂದು ಹೆಂಗ್ ಬೇಕಂಗೆ ಏನ್ ಮಾಡ್ತಿರ್ತಾವ? ಮೈಥುನ ಕ್ರಿಯೆಗಳು ಮಾಡ್ತಿರ್ತಾವ. ಗಂಡಿಗೆ ಹೆಣ್ಣು ಸಿಕ್ಕರು ಸಾಕು, ಹೆಣ್ಣಿಗೆ ಗಂಡು ಸಿಕ್ಕರು ಸಾಕು. ಅವೇನ್ ರಿಲೇಟಿವ್ಸ್ ನೋಡ್ಕೋತಾವೇನ್ ಸಂಬಂಧದ ಬಗ್ಗೆ? ಪ್ರಾಣದ ಗುಣ ಅದು, ಪ್ರಾಣಿ ಅಂತದಷ್ಟೇ.
ಅದು ಒಂದು ಮಟ್ಟಕ್ಕೆ, ಆ ಪ್ರಾಣದ ಗುಣದ ಮಟ್ಟಕ್ಕೆ ಇವರು ಆಭಾಸನ ಬುದ್ಧಿ ಸಂಸ್ಕಾರ ಇತ್ತಂದ್ರೆ ಇವನಿಗೆ ಏನ್ ಬೇಕಾದೆ ಮಾಡ್ತಾನ. ನೆಕ್ಕುವ ನಾಯಿಗೆ ಕೇಳಿರಿಲ್ಲ ಹಾಡ, ನೆಕ್ಕುವ ನಾಯಿಗೆ ಕಾಲೇನು ಮೈ ಏನು, ಅದು ಮೈನು ನೆಕ್ಕೊತ್ತದ, ಕಾಲು ಹೊಲಸ್ನಾಗ ಎಲ್ಲ ಕಡೆ ತಿರುಗಾಡಿ ಬಂದ್ರೆ ಆ ಕಾಲನು ನೆಕ್ಕೊತ್ತದ. ನೆಕ್ಕುವ ನಾಯಿಗೆ ಕಾಲೇನು ಮೈ ಏನು, ಕಾಮುಕ ಕಣ್ಣಿಗೆ, ಕಾಮುಕರ ಕಣ್ಣಿಗೆ ತಾಯಿ ಏನು ತಂಗೇನು ಅಂತ ಹಾಡೋದು, ಭಜನೆ ಹಾಡೋದು ಕೇಳಿರ ಇಲ್ಲ? ಕೇಳಿರ? ನೆಕ್ಕುವ ನಾಯಿಗೆ ತಾರೇನು ಕಾಲೇನು ಮೈ ಏನು, ಕಾಮುಕ ಕಣ್ಣಿಗೆ ತಾಯೇನು ತಂಗೇನ ತಾಡ್ಯಾನ. ಹಂಗ ಈ ಪ್ರಾಣದ ಲೆವೆಲ್ಲಿಗೆ ವೈಟಲ್ ಅಂತಾರೆ ಇದಕ್ಕೆ. ವೈಟಲ್ ಅಂತಂದ್ರೆ ಪ್ರಾಣದ ಕೆಲಸ. ಮತ್ತೆ ನೀವು ಊಟ ಮಾಡಾಗಿರ್ತಾವಲ್ಲ ವಿಟಮಿನ್, ಅವೆಲ್ಲ ವೈಟಲ್ಗೆ ಸಂಬಂಧಪಟ್ಟು. ವಿಟಮಿನ್ ಎ ಬಿ ಸಿ ಡಿ ಇ ಅವು ಯಾವರ ಕಡಿಮೆ ಆದವು ಅಂತಂದ್ರೆ ಪ್ರಾಣ ವೀಕ್ ಆಗ್ಲಿಕ್ಕೆ ಬಿಡ್ತದೆ. VIT ವಿಟಮಿನ್ ಪ್ರಾಣದ ಕೆಲಸ ಇದೆಲ್ಲ. ಹಿಂಗೆ ಹೇಳ್ಕೊತ್ ಕೂತರ ಪ್ರಾಣದ ಪುರಾಣ ಬಹಳ ದೊಡ್ಡದ. ಸೂಕ್ಷ್ಮ ಪ್ರಾಣ, ಸ್ಥೂಲ ಪ್ರಾಣ. ನಿಮಗೆ ಈ ಪ್ರಾಣದ ಬಗ್ಗೆ ತಿಳ್ಕೊಬೇಕಾಯ್ತು ಡಿಟೇಲ್ ಆಗಿ ಅಂತಂದ್ರೆ ಅರವಿಂದಾಶ್ರಮದೊಳಗೆ ಸಾವಿತ್ರಿ ಒಳಗೆ ಬರ್ತದೆ. ಪ್ರಾಣದ ಬಗ್ಗೆನೇ ಅದದು. ಪ್ರಾಣದ ಲೋಕ, ದೊಡ್ಡ ಲೋಕ ಅದು ಪ್ರಾಣದ್ದು. ಈ ಜಗತ್ತಿನಾಗಿರೋದೆಲ್ಲ ಪ್ರಾಣದ ಲೋಕನೇ ಹೌದಲ್ಲ. ಆಭಾಸ ಅವನಿಗೊಳಗ, ಆಭಾಸನೊಳಗೆ ಅತ್ಯಂತ ಹೆಚ್ಚು ಆಕ್ಟಿವ್ ಆಗಿರೋದೇ ಪ್ರಾಣದ ಕೆಲಸ. ಪ್ರಾಣ ಹೋಲಿ ಏನ್ ಮಾಡ್ಬೇಕೀಗ? ಪ್ರಾಣ ಏನಾಯ್ತು? ಜ್ಞಾನ. ಪ್ರಾಣ ಹೆಂಗದತ್ ಗೊತ್ತಾಯ್ತು. ಈ ಪ್ರಾಣ ಹೆಂಗದತ್ ಗೊತ್ತಾದ್ಮೇಲೆ ಈ ಪ್ರಾಣ ಏನದು? ನಿಮ್ ಪ್ರಾಣ ಬಾನದೊಳಗೆ ಏನದ? ಪ್ರಾಣಶಕ್ತಿ. ಬ್ರಹ್ಮನೇ ಅಲ್ಲ, ಬ್ರಹ್ಮ ದೊಡ್ಡದದು. ಇದು ಒಳಗಿರೋದು ಜೀವ, ಅಥವಾ ಇದು ಜೀವ ಅದಲ್ಲ, ಇದಕ್ಕೆ ನೀವು ಸಾಕ್ಷಿ. ಇದು ಒಳಗಿರೋದಕ್ಕೆ ಒಂದು ಹೆಸರು ಕೊಟ್ಟಿರಿಲ್ಲ, ಕೂಟಸ್ಥ, ಸಾಕ್ಷಿ. ಸಾಕ್ಷಿ ಅಂತ ಬರ್ಕೊಳ್ರಿ ಇಲ್ಲಿ. ಸಾಕ್ಷಿ ಚೇತನ, ಕೂಟಸ್ಥ ಚೇತನ, ಹಿಂಗನ್ಲಕ್ಕ ಒಳಗಿದ್ದಕ್ಕೆ ಒಂದು ಹೆಸರು ಕೊಟ್ಟಿವಲ್ಲ, ಅದಕ್ಕೆ ಸಪರೇಟ್ ಹೆಸರು ಅದ. ಈ ಬ್ರಹ್ಮ ಅನ್ನೋದು ಹೆಂಗಾಗ್ತದ ಗೊತ್ತಾ? ಈ ಸಾಕ್ಷಿಗೆ ಬ್ರಹ್ಮ ಅನ್ನೋದು ಹೆಂಗಾಗ್ತದಂದ್ರ, ಈಗ 1,000 ರೂಪಾಯಿ ಅದಾವ. 1,000 ರೂಪಾಯಿದು ಬಂಡಲ್ ಅದ. 1,000 ರೂಪಾಯಿ ಬಂಡಲ್ ಅದ. ಅವು 10 ಇದ್ರೆ ಏನಂತೀರಿ? 10,000 ಅಂತೀರಿ. ಅಂತವೇ 100 ಇದ್ದು ಅಂದ್ರೆ 1,00,000 ಅಂತ. 100,000 ಯಾಕನ್ನಲ್ಲ? 100,000 ಅಲ್ಲಿ 1,00,000 ಅಂತ ಒಂದು ಶಬ್ದ ಕೊಟ್ಟಾನಿಲ್ಲ. ಅದಕ್ಕೆ ಕೊಟ್ಟ ಮೇಲೆ ಆ ಶಬ್ದನೇ ಅಲ್ಲಿ ಬಳಸ್ಬೇಕು. 100,000 ಅಂತ ಯಾರು ಅನ್ನಲ್ಲ. ಈಗ ಒಳಗಿರೋ ಚೈತನ್ಯಕ್ಕೆ ಒಂದು ಹೆಸರು ಕೊಟ್ಟಾನ. ಸಾಕ್ಷಿ ಅಂತನ, ಕೂಟಸ್ಥ ಅಂತನ, ಆತ್ಮ ಅಂತನ, ಏನೇನೆಲ್ಲ ಒಳಗಿರೋ ಚೈತನ್ಯಕ್ಕೆ ಒಂದು ಹೆಸರು ಕೊಟ್ಟಾನಲ್ಲ, ಆ ಶಬ್ದ ಬಳಸಿದ್ರೆ ಅದು ನಿಮಗೆ ಅನುಕೂಲ ಆಗ್ತದ. ಈಗೇನಾಯ್ತು? ಪ್ರಾಣ. ಈ ಪ್ರಾಣಕ್ಕೆ ನೀವೇನಂತೀರಿ? ಮುಂದ ಭ್ರಮೆ. ಭ್ರಮೆ ಒಳಗೆ ನಿಮ್ ಪ್ರಾಣದ ಬಗ್ಗೆ ಏನದ? ನಿಮ್ ಪ್ರಾಣದ ಬಗ್ಗೆ ಭ್ರಮೆ ಏನದ? ನನ್ನ ಜೀವ ಅಂತೀರ ಇಲ್ರಿ? ನನ್ನ ಪ್ರಾಣ. ಬಹಳ ಕಿರಿಕಿರಿ ಆಯ್ತು ಮನ್ಯಾಗ ಅಂದ್ರೆ ಏನ್ ಮಾಡ್ತೀರಿ? ನನ್ ಜೀವ ನನ್ ಕೈಯಾಗದ, ನಾ ಏನ್ ಬೇಕಾದ್ ಮಾಡ್ಕೋತೀನಿ ನೋಡು, ನಿನ್ನ ಹೆಸರು ಬಾರದಿದ್ದಕ್ಕೆ ಸತ್ತೋಗ್ಬಿಡ್ತೀನಿ ನೋಡಂತ. ಅವಾಗ ಗಾಬರಿ ಆಗ್ಬಿಡ್ತಾನೆ. ನನ್ನ ಪ್ರಾಣ ನಿನ್ ಮೇಲೆ ಬಹಳ ಅಟ್ಯಾಚ್ಮೆಂಟ್ನಾಗ ಇತ್ತು. ಈಗನ್ನೇನ ನೀನ್ ಹಿಂಗ್ ಮಾಡ್ಲಕತ್ತಿದೆ ಅಂದ್ರ ಈ ತರ ಇದ್ರ ನಮ್ಗ ಇನ್ನು ಬಹಳ ದಿವಸ ಹಿಂಗ್ ಅಟ್ಯಾಚ್ಮೆಂಟ್ನಾಗ ಇರ್ಲಕ್ ಆಗಂಗಿಲ್ಲ. ಆಯ್ತು, ನಿನ್ನ ಹೆಸರು ಬಾರದಿದ್ದಕ್ಕೆ ನಾನ್ ಪ್ರಾಣನ ಕಾಕೋತೀನಿ, ನನ್ನ ಪ್ರಾಣ ನನ್ ಕೈಯಾಗ ಅದ ನೋಡು ಅಂದಾಗ, ಹಂಗ್ ಮಾಡ್ಬೇಡ
ನೀನ್ ಬದುಕಿದ್ದೇ ನನ್ನ ಕಿರಿಕಿರಿ ತಳ್ಕೊಳಕ್ಕ ನಾನು ಹೊಡೆತ ತಿನ್ಬೇಕು. ನೀ ತಟ್ಟದನ್ನ ಯಾರ ಸಂಗಡ ಜಗಳಾಡಬೇಕು, ಯಾರ ಸಂಗಡ ಹೊಡೆದಾಡಬೇಕು? ಹಿಂಗಿರ್ತಾವ. ನನ್ನ ಪ್ರಾಣ, ನಾನು ನನ್ನದು, ನಾನು ನನ್ನದು, ನಾನು ನನ್ನದು ಅನ್ನೋದು ದೊಡ್ಡದು. ಯಾವ ಒಂದು ಕೋವಿಡ್ ಅಲ್ಲ, ಯಾವ ಏಡ್ಸ್ ಅಲ್ಲ, ಯಾವುದು ಅವೇನಂತಾರೆ H1N1 ಅವೇನು ಎಷ್ಟು ಜಗತ್ತಿನಾಗ ಏಡ್ ದೊಡ್ಡ ಜಡ್ ಅದಾವ ಅವೆಲ್ಲಕ್ಕಿಂತ ದೊಡ್ಡ ಜಡ್ ಇದು ನಾನು ನನ್ನದು ಅನ್ನೋದು ದೊಡ್ಡ ಜಡ್. ಈ ರೋಗ ತೆಕ್ಕೋಬೇಕು. ನಾನು ನನ್ನದು ಅನ್ನೋದು ತೆಕ್ಕೊಂಡಾಗ ಇಡೀ ಜಗತ್ತಿನಾಗ ಎಲ್ಲ ಜೀವಿಗಳೊಳಗಿರುವ ಪ್ರಾಣ ಒಂದೇ. ಇಡೀ ಜಗತ್ತಿನೊಳಗೆ ಎಲ್ಲಾ ಜೀವಿಗಳಲ್ಲಿರುವ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅವು ಪಂಚಮಹಾಭೂತಗಳಿಂದಲೇ ಆಗ್ಯಾವು. ಒಂದೇ ವಸ್ತುವಿಲಿಂತ ಆಗ್ಯಾವ ಅವೆಲ್ಲ. ಹೀಗಾಗಿ ದೊಡ್ಡ ದೃಷ್ಟಿಕೋನ, ಅನ್ಲಿಮಿಟೆಡ್ ದೃಷ್ಟಿಕೋನ ಬರ್ತದ. ಅದಕ್ಕೆ ಗೊತ್ತಾಯ್ತಾ ಇದೆಲ್ಲ? ಇದರಂಗೆ ನೀವು ಪ್ರತಿಯೊಂದು ನಿಮ್ಮ ಮೈ ಮೇಲಿರೋ ಕೈ ಗಡಿಯಾರ, ಅಂಗಿ, ತಲೆಗಚ್ಚಿಕೊಂಡು ಬಣ್ಣ, ನಿಮ್ಮ ಟೇಬಲ್ ಮೇಲಿರೋ ಎಲ್ಲ ವಸ್ತುಗಳು, ಮನೆಯೊಳಗಿರೋ ವಸ್ತುಗಳು, ನಿಮ್ಮ ಶರೀರದಲ್ಲಿರುವ ತತ್ವಗಳು, 36 ತತ್ವ ಏನೇನದಾವೆ ಎಲ್ಲಾ ತತ್ವಗಳು, ಎಲ್ಲಾ ಪಂಚಮಹಾಭೂತಗಳು, ಎಲ್ಲಾ 84 ಲಕ್ಷ ಜೀವರಾಶಿಗಳು, ಪ್ರಪಂಚದ ಎಲ್ಲಾ ವಸ್ತುಗಳನ್ನ ಈ ಬಾನ ಜ್ಞಾನ ಭ್ರಮೆ ಒಳಗೆ ತುಂಬಲಕ್ಕೆ ಬರ್ತದ. ದಾರಿ ಸಿಕ್ತ, ಇದು ಇಲ್ಲಿಗೆ ಬಿಡಮ್ಮ, ಏನ್ ಇನ್ನೊಂದ್ ಜನ ಮುಂದಕ್ಕೆ ಜಗ್ಗಮ್ಮ. ಹೇಳ್ತಾರೆ. ಯಾರಿಗಾರ ಏನಾರ ಡೌಟ್ ಇತ್ತಂದ್ರ ಇಡೀ ಜಗತ್ತಿನ ಎಲ್ಲಾ ವಸ್ತುಗಳು ಈ 3 ಚಾರ್ಟ್ನಾಗ ಹಾಕ್ಬೇಕು. ಮತ್ತ ಇನ್ನ ಒಂದೇನದ, ಜ್ಞಾನ, ಜ್ಞೇಯ, ಜ್ಞಾತೃ. ಇದೇನ್ ಮಾಡ್ತಾರೆ? ಜ್ಞಾನ, ಜ್ಞೇಯ, ಜ್ಞಾತೃ. ಇಡೀ ಪ್ರಪಂಚ ಇದ್ರಾಗೆ ಅದ. ಜ್ಞಾನ, ಜ್ಞೇಯ, ಜ್ಞಾತೃದ. ಇಡೀ ಜಗತ್ತನ್ನ ಎಲ್ಲಾ ವಸ್ತುಗಳನ್ನು ಇದ್ರಾಗ ಸೇರಿಸಬೇಕು. ಜ್ಞೇಯ ವಸ್ತು, ಒಂದು ಜ್ಞೇಯ ವಸ್ತು ಬರಿಬೇಕು. 3 ಕಾಲಮ್ ಹಾಕೊಳ್ರಿ, ಸೀರಿಯಲ್ ನಂಬರ್ ಹಾಕೊಳ್ರಿ. ಜ್ಞೇಯ, ಅದ್ರ ಬಗ್ಗೆ ಜ್ಞಾನ, ಅದ್ರ ಬಗ್ಗೆ ಜ್ಞಾತೃ. ಯಾವ್ದಾರ ಒಂದು ವಸ್ತು ಬರೀರಿ. ಜ್ಞೇಯ ವಸ್ತು ಜಗತ್ತಿನಾಗ ಏನದಾವ ಎಲ್ಲ ವಸ್ತುಗಳ ಬಗ್ಗೆ ಜ್ಞೇಯ ವಸ್ತು ಯಾವುದು? ರಜ್ಜು ಅಂತ ಬರೆದ್ರಾಯ್ತಪ್ಪ. ಹೌದಾ? ರಜ್ಜು ಅಂತ ಬರೆದ್ರ ಜ್ಞೇಯದೊಳಗ ಬರೆದ್ರೆ 3 ಕಾಲಮ್ ಹಾಕೊಂಡು ಸೀರಿಯಲ್ ನಂಬರ್ ಅಂತೂ 1ನೇದಿರ್ತದ, ಅದು ಹೇಳಂಗಿಲ್ಲ ನಾನು. 3 ಅಂದ್ರೆ 4 ಹಾಕೋಬೇಕು. ಫಸ್ಟ್ ಇಂದು ಕ್ರಮ ಸಂಖ್ಯೆ ಹಾಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಜ್ಞೇಯ, ಜ್ಞಾನ, ಜ್ಞಾತೃ ಅಂತೇಳಿ 3 ಕಾಲಮ್ 3 ಹೆಸರು ಹಾಕೋಬೇಕು. ಹಾಕೊಂಡ್ಮೇಲೆ 1ನೇದು ಜ್ಞೇಯ ವಸ್ತುವಿನ ಕೆಳಗೆ ಏನ್ ಬರೆದ್ರಿ? ರಜ್ಜು ಬರೆದಿರಿ. ಈಗ ಜ್ಞಾನ ಅಂದ್ರೆ ಏನ್ ಬರೀತೀರಿ? ಜ್ಞಾನ ಹೆಂಗಾಗ್ಯದ ಅಂತಂದ್ರ ನಿಮ್ಗ ಹಗ್ಗ ಹೆಂಗ್ ಗೊತ್ತಾಗ್ಯದಪ್ಪ, ಹಗ್ಗ ಹೆಂಗ್ ಗೊತ್ತಾಯ್ತು ನಿಮ್ಗ ಅಂತಂದ್ರ ನಿಮ್ಮ ವೃತ್ತಿ ಹೋಗಿ ಏನಾಗ್ಯದ, ಆ ಹಗ್ಗದ ಆಕಾರ ತಾಳ್ಯದ. ಆಕಾರ ತಾಳಿದ್ದಕ್ಕೆ ಏನಾಯ್ತು? ಆವರಣ ಭಂಗ ಆಯ್ತು. ಹೌದಾ? ಈ ಜ್ಞಾನದೊಳಗ ಏನಾಗ್ತದ? ಆವರಣ ಭಂಗ ಆಗೋದು 1ನೇ ಕೆಲಸ.
ಜ್ಞಾನದೊಳಗ ಆವರಣ ಭಂಗ ಆಗೋದು ಒಂದನೇ ಕೆಲಸ, ಇದು ಹಗ್ಗ ಅಂತ ತಿಳ್ಕೊಳ್ಳೋದು ಎರಡನೇ ಕೆಲಸ. ಅದಕ್ಕೆ ಏನ್ ಬರಿಬೇಕಿಲ್ಲಿ? ರಜ್ಜುವಿನ ಸಮಾನಾಕಾರ ವೃತ್ತಿ. ರಜ್ಜುವಿನ ಸಮಾನಾಕಾರ ವೃತ್ತಿ ಪ್ಲಸ್ ಮತ್ತೇನ್ ಬರೀಬೇಕು? ಇದು ರಜ್ಜು, ವಸ್ತುವಿನ ಜ್ಞಾನ. ಇದು ರಜ್ಜು. ಅದಕ್ಕಿಲ್ಲಿ ಜ್ಞಾತೃ ಯಾರು? ರಜ್ಜುವಿನ ಸಮಾನಾಕಾರ ವೃತ್ತಿ ಅಂತಂದ್ಮೇಲೆ ನಿಮ್ಮ ಅಂತಃಕರಣ ವೃತ್ತಿ ಹೊರಗೆ ಬಂದು ಸಮಾನಾಕಾರವಾದಂತ ವೃತ್ತಿ ತಾಳ್ಯದ. ಇದು ಓಕೆ. ಪ್ಲಸ್ ಇದು ರಜ್ಜು ಅಂತೇಳಿ ಜ್ಞಾನ ಆಯ್ತು. ಇದೇನ ಜ್ಞಾನದಾಗ ಇಷ್ಟು ಬರೀಬೇಕು. ಬರೆದ ಮೇಲೆ ಈ ಕಡೆ ಜ್ಞಾತೃ ಯಾರು? ಆಭಾಸ ಅಥವಾ ಚಿದಾಭಾಸ ಅಥವಾ ಸಾಭಾಸ, ಮತ್ತೇನಂತೀರಿ? ಜೀವ, ಏನಾರ ಅನ್ಕೊಳ್ರಿ. ಇದೇನಿದು? ಜಡ ವಸ್ತುವನ್ನ ಗುರುತಿಸುವುದು ಅಷ್ಟೇ. ಜ್ಞಾನ, ಜ್ಞಾತ್ರ, ಜ್ಞಾನ. ಈಗ ಇದಕ್ಕೆ ಏನಾಗ್ಯದ? ಈ ಮೂರಕ್ಕೂ ಆಧಾರ ಆಗಿ ಇರೋದು ಯಾವುದು? ಸಾಕ್ಷಿ. ಸಾಕ್ಷಿನೇ ಜ್ಞೇಯವಾಗ್ಯದ, ಸಾಕ್ಷಿನೇ ಜ್ಞಾನ ಆಗ್ಯದ, ಸಾಕ್ಷಿನೇ ಜ್ಞಾತೃವಾಗ್ಯದ. ಜ್ಞೇಯ, ಜ್ಞಾನ, ಜ್ಞಾತೃ ಬರೆದ್ಮೇಲೆ ಮುಂದೊಂದು ಕಾಲಂ ಬರ್ಕೊಳ್ರಿ. ಏನಂತ ಬರ್ಕೋತೀರಿ? ಅಧಿಷ್ಠಾನ ಮತ್ತ ಆಧಾರ. ಅಧಿಷ್ಠಾನ, ಆಧಾರ. ಏನದ? ಅಧಿಷ್ಠಾನ ಆಧಾರದ ಜಾಗದಾಗ ಏನ್ ಬರೀತೀರಿ? ಸಾಕ್ಷಿ ಬರೆದ್ರೆ ಸಾಕಪ್ಪ. ಅಧಿಷ್ಠಾನ, ಆಧಾರ. ಹೌದಾ? ಸಾಕ್ಷಿ ಚೇತನ. ಬರೇ ಸಾಕ್ಷಿ ಅಂತ ಬರಿಬೇಡ್ರಿ, ಸಾಕ್ಷಿ ಚೇತನ. ಇದೆಲ್ಲ ಏನದ? ಜ್ಞೇಯ, ಜ್ಞಾನ, ಜ್ಞಾತೃ, ಜಡ ವಸ್ತುವಿನ ವ್ಯವಹಾರ. ಅದಕ್ಕೆ ಆಧಾರವಾಗಿದ್ದೇವದು ಸಾಕ್ಷಿ ಚೇತನ. ಚೇತನ ಅದು ಕೂಟಸ್ಥ ಚೇತನ. ಈಗ ಮುಂದೇನ್ ಮಾಡ್ರಿ? ಏನೋ ಒಂದು ನಿಮ್ಮ ಉದಾಹರಣೆ ಕೊಡ್ರಿ. ಏನಾರೆ ನಾನು ಕುದುರೆ, ಜ್ಞೇಯದೊಳಗ ಕುದುರೆ, ಒಂದು ಜ್ಞೇಯ ವಸ್ತು ಕುದುರೆ. ಕುದುರೆ ಏನಾಯ್ತು? ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಏನಾಗ್ಯದ? ಕುದುರೆಯ ಏನ್ ಬರೀತೀರಿ? ಸಮಾನಾಕಾರ ವೃತ್ತಿ. ಕುದುರೆ ಸಮಾನಾಕಾರ ವೃತ್ತಿ ಜ್ಞಾನ. ಅದು ಹೋಗಿ ಅದರದ ಆಕಾರ ತಾಳೆದ ನಿಮ್ಮ ಕಣ್ಣು ಒಳಗಿನಿಂದ ಐಸಿ ಹೋಗಿ ನಿಮ್ಮ ಅಂತಃಕರಣ ವೃತ್ತಿ ಎಂತದ್ವಾರ? ಪ್ರಮಾಣದ್ವಾರ. ಪ್ರಮಾತ ವೃತ್ತಿಯು ಪ್ರಮಾಣದ್ವಾರ ಹೊರಗೆ ಹೋಗಿ ಏನಾಗ್ಯದ? ಆ ಕುದುರೆಯ ಸಂಬಂಧ ಹೊಂದಿ ಬೆಳಕು ಇರುವ ಕಾರಣ ಬೆಳಕಿದ್ದಾಗ ಏನಾಯ್ತು? ಆ ಸಮಾನಾಕಾರವಾದಂತ ತಾತು. ಸಮಾನಾಕಾರ ತಾಳಿದ ಮೇಲೆ ಏನಾಯ್ತು? ಕುದುರೆ ಸಮಾನಾಕಾರ ತಾಳಿದ ಮೇಲೆ ಇದೂ ಕುದುರೆ ಅಂತೇಳಿ ಪ್ಲಸ್ ಅಂತ ಹಾಕೋಬೇಕು. ಕುದುರೆಯ ಸಮಾನಾಕಾರ ವೃತ್ತಿ ಪ್ಲಸ್ ಇದೂ ಕುದುರೆ ಅಂತೇಳಿ ಜ್ಞಾನ ಆಯ್ತಪ್ಪ. ಇದು ಜ್ಞಾನ ಯಾರಿಗಾಯ್ತು? ಚಿದಾಭಾಸಗಾಯ್ತು. ಚಿದಾಭಾಸಗೆ ಆದ್ಮೇಲೆ ಭಾನ ಅಂತಂದ್ರೆ ಆ ಕುದುರೆ ಒಳಗಿರುವಂತ ಬ್ರಹ್ಮ. ಕುದುರೆಗೆ ಬ್ರಹ್ಮ ಅದನ ಇಲ್ಲ? ಅದ್ರೊಳಗಿರೋ ಬ್ರಹ್ಮ
ಬ್ರಹ್ಮನನ್ನ ನೀವು ಬ್ರಹ್ಮನಾಗಿ ಅರಿತ್ರಿ ಅಂದ್ರೆ ಆ ಕುದುರೆ ಒಳಗಿರೋವನು ನಾನೇ ಅಂತ ತಿಳ್ಕೊಂಡ್ರೆ ಭಾನ, ಇದು ಕುದುರೆ ಅಂತ ತಿಳ್ಕೊಂಡ್ರೆ ಜ್ಞಾನ. ಯಾರು ತಿಳ್ಕೊಂಡ್ರು? ಭಾನ ಯಾರಿಗಾಯ್ತು? ಸಾಕ್ಷಿಗಾಗ್ತದ. ಜ್ಞಾನ ಯಾರಿಗಾಗ್ತದ? ಆಭಾಸನಿಗಾಗ್ತದ. ಹೌದಾ? ಆ ಕುದುರೆ ಒಳಗ ಬ್ರಹ್ಮದನ, ಆ ಬ್ರಹ್ಮ ಏನದನ? ಉಪಯುತ ಚೇತನ. ನನ್ನೊಳಗ ಅಂತಃಕರಣದೊಳಗೂ ಬ್ರಹ್ಮದನ, ನನ್ನೊಳಗಿರೋ ಉಪಯುತ ಚೇತನ, ಆ ಉಪಯುತ ಚೇತನ ಎರಡು ಸೆಪರೇಟ್ ಇದ್ದು ಯಾವಾಗ ನನ್ನ ವೃತ್ತಿ ಹೋಗಿ ವೃತ್ತಿ ಉಪಯುತ ಚೇತನದ ಮೂಲಕ ಕುದುರೆ ಒಳಗಿರೋ ಉಪಯುತ ಚೇತನ, ನನ್ನ ಅಂತಃಕರಣದೊಳಗಿರುವ ಉಪಯುತ ಚೇತನ ಅಂದ್ರೆ ಸಾಕ್ಷಿ ಚೇತನ, ಇವೆರಡೂ ಕೂಡಿ ಅಲ್ಲಿ ಮೂರೂ ಕೂಡಲು ಸಂಗಮ ಆಗಿದ್ದಕ್ಕೆ ಏನಾಯ್ತು? ಇದು ಕುದುರೆ ಅಂತೇಳಿ ಆಭಾಸನಿಗೆ ಆ ಜಡ ವಸ್ತುವನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಯ್ತು. ಕುದುರೆ ಅಂದ್ರೆ ಏನು? ಕುದುರೆ ಶರೀರ, ಜಡ ವಸ್ತು ಅದು. ನಿಮ್ಮ ಶರೀರನೂ ಜಡ ವಸ್ತು ಅದು. ಕುದುರೆ ಶರೀರ ಅಲ್ಲಿ, ನಿಮ್ಮ ಶರೀರ ಅಲ್ಲಿ, ನಾನು ಶರೀರ ಅಂತ ಅವಕ್ಕೇನು ಗೊತ್ತಿಲ್ಲ. 84 ಲಕ್ಷ ಜೀವರಾಶಿಗಳಿಗೆ ನಾ ಶರೀರ ಅಂತ ಗೊತ್ತಿಲ್ಲ. ಅವಕ್ಕೆ ಯಾರ ಶರೀರ ಅಂತನೂ ಗೊತ್ತಿಲ್ಲ. ಅದು ನನ್ನ ಶರೀರ, ಅದು ನನ್ನ ಕುದುರೆ, ಇದು ನಿನ್ನ ಕುದುರೆ, ಇದು ನಿನ್ನ ಶರೀರ, ಹೀಗೆಲ್ಲ ಅಂತೀವಲ್ಲ, ಇದು ಏನದ? ಆಭಾಸನ ಕೆಲಸ. ಇದು ಜಡ ವಸ್ತುಗಳಲ್ಲಿ ಆ ವಸ್ತುಗಳನ್ನು ಗುರುತಿಸೋದು, ವ್ಯವಹಾರವಾಗಿ ಗುರುತಿಸೋದು. ಅದರೊಳಗೆ ನಾನು, ನನ್ನದು, ನನ್ನಿಂದ ನನಗಾಗಿ, ನೀನು, ನಿನ್ನದು, ನಿನ್ನಿಂದ ನಿನಗಾಗಿ ಅನ್ನುವ ಭಾವನೆಗಳನ್ನೇನು ತಾಳ್ತೀವಲ್ಲ, ಇದೆಲ್ಲ ಭ್ರಮೆ. ಇದು ಏನು ಕೆಲಸಪ್ಪ ಅಂತಂದ್ರೆ ಚಿದಾಭಾಸನ ಕೆಲಸ. ಅದರೊಳಗ ಒಂದು ಬ್ರಹ್ಮಚೇತನ ಏನದಲ್ಲ, ಆ ಚೇತನ ಅದರದ್ದು ಉಪಯುತ ಚೇತನ. ನನ್ನೊಳಗನು ಒಂದು ಬ್ರಹ್ಮಚೇತನ ಅದ, ಅದು ನಂದು ಸಾಕ್ಷಿ ಅಂತಾರ. ಆ ಚೇತನ ಈ ಚೇತನ ಎರಡು ಒಂದೇ ಅದಾವ, ಅವು ಬೇರೆ ಇಲ್ಲವೇ ಇಲ್ಲ. ಅವು ಸೆಪರೇಟ್ ಯಾಕದಾವ ಅಂದ್ರೆ ಉಪಾಧಿಗತವಾಗಿರುವುದರಿಂದ. ಕುದುರೆ ಒಳಗಿರೋ ಉಪಯುತ ಚೇತನ ಕುದುರೆ ಉಪಾಧಿ, ನನ್ನೊಳಗಿರೋ ಉಪಯುತ ಚೇತನ ನನ್ನ 3.5 ಮೊಳದ ಉಪಾಧಿ ಕಾರಣ. ಇವೇನಾಗ್ಯಾವ? ಸೆಪರೇಟ್ ಆಗ್ಯಾವ. ಯಾವಾಗ ನನ್ನೊಳಗಿನ ವೃತ್ತಿ ಹೊರಗೋಗಿ ಕುದುರೆ ಒಳಗಿಂದ ಚೇತನದ ವೃತ್ತಿ ನಮ್ಮೊಳಗೆ ಬರಲ್ಲದು, ನಮ್ಮೊಳಗಿನ ವೃತ್ತಿ ಹೋಗಿ ಆ ಕುದುರೆಯನ್ನು ಗುರುತಿಸ್ತದೆ. ಹಿಂಗಾಗಿ ಇದಕ್ಕೆ ಸಾಕ್ಷಿ ಅಂತಾರ. ಗುರುತಿಸಿದ ಮೇಲೆ ಅದರೊಳಗಿರುವ ಚೇತನ ನನ್ನೊಳಗಿರುವ ಚೇತನ ಎರಡೂ ಒಂದೇ ಆದಾಗ ಅದನ್ನ ಬ್ರಹ್ಮ ಸ್ವರೂಪವಾಗಿ ನೋಡುವಂತ ಗುಣ ಬರ್ತದೆ. ಚೇತನದ ದೃಷ್ಟಿಯಿಂದ ನೋಡಿದರೆ ಅದು ಬ್ರಹ್ಮ, ಜಡದೇಹದ ದೃಷ್ಟಿಯಿಂದ ನೋಡಿದರೆ ಅದು ಕುದುರೆ. ಚೇತನದ ದೃಷ್ಟಿಯಿಂದ ಅದನ್ನು ಬ್ರಹ್ಮ ಅಂತ ತಿಳ್ಕೊಂಡ್ರೆ ನೀವು ಬ್ರಹ್ಮ ಆಗಿರ್ತೀರಿ. ಅದನ್ನ ಜಡ ವಸ್ತುವಿನ ಶರೀರದ ದೃಷ್ಟಿಯಿಂದ ನೋಡಿ ಅದು ಕುದುರೆ ಅಂತ ನೋಡಿದ್ರಿ, ನಾನು ಮನುಷ್ಯ, ಅದು ಕುದುರೆ ಅಂದ್ರೆ ಇದು ಯಾರ ಕೆಲಸ? ಇದು 84 ಲಕ್ಷ ಜೀವರಾಶಿಗಳ ಶರೀರಗಳು ಬೇರೆ ಬೇರೆ ಅಂತ ತಿಳ್ಕೊಂಡದ್ದು ಯಾರದು ಕೆಲಸ? ಚಿದಾಭಾಸನ ಕೆಲಸ, ಆಭಾಸನ ಕೆಲಸ. ಆಭಾಸ ನಾನು ಮನುಷ್ಯ, ಅದು ಕುದುರೆ. ಅದರೊಳಗಿರೋ ಬ್ರಹ್ಮಚೇತನ ನನ್ನೊಳಗಿರೋ ಬ್ರಹ್ಮಚೇತನ ಒಂದೇ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ನೀವು ಬ್ರಹ್ಮ. ತಿಳ್ಕೊಳ್ಳೋದೇನು ಇರ್ಬೇಕದ್ರಂಗ, ಬರೀ ತಿಳ್ಕೊಂಡ್ರ ಅಲ್ಲ. ಹಿಂಗದ ನೋಡ್ರಿ, ಏನಾರು ಉಪಯೋಗ ಆಯ್ತಾ? ಇದು ಪ್ರಾಕ್ಟಿಕಲ್. ಇದು ತೇರಿ ಹೇಳೈತಿ, ಇದು ಪ್ರಾಕ್ಟಿಕಲ್ ಬರ್ಬೇಕು ನಿಮಗ. ಈ ಪ್ರಾಕ್ಟಿಕಲ್ ಮಾಡಿದ್ರೆ ನಿಮಗೆ ಬ್ರಹ್ಮದ ಜ್ಞಾನ ಆಗ್ಲಕತ್ತದ, ಬಾನ ಆಗ್ತದ. ಬ್ರಹ್ಮದ ಬಾನ ಆಗ್ಬೇಕಲ್ಲ. ಬ್ರಹ್ಮದ ಬಾನ ಜ್ಞಾನ ಆಗದೇನೆ. ಎಲ್ಲರೂ ಬಹಳ ಮಂದಿ ಅದಾರ ಶಾಸ್ತ್ರ ಹಿಡ್ಕೊಂಡು ಕೂತು ಜ್ಞಾನ ಮಾಡ್ಕೊಂಡು ತಲೆ ಹಾಕ್ಲಕತ್ತಾರ. ಹೇಳೋರು ಹೇಳಕತ್ತಾರ, ಕೇಳೋರು ಕೇಳಕತ್ತಾರ. ಬ್ರಹ್ಮದ ಬಾನ ಆಗ್ಬೇಕಲ್ಲ. ನಾನು ಬ್ರಹ್ಮ, ಇಡೀ ವಿಶ್ವವೆಲ್ಲ ಬ್ರಹ್ಮಮಯ ಅನ್ನೋದು ಆಯ್ತಂತಂದ್ರ ಇವೆಲ್ಲ ಪಾಠಗಳು ನಿಂತು ಬಿಡ್ತಾವ. ಉಪಯೋಗ ಅದ ಇಲ್ಲ? ಇದು ಬಾನಕ್ಕೆ ಪ್ರಾಕ್ಟಿಕಲ್ ಭಾಳ ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಬಾನ ಆಗ್ಬೇಕಲ್ಲ. ಈಗ ವಿಚಾರ ಸಾಗರಕ್ಕ ಹೋಗಮು. ಬ್ರಹ್ಮದ ಭಾನದ ಪ್ರಾಕ್ಟಿಕಲ್, ಬ್ರಹ್ಮದ ಜ್ಞಾನದ ಪ್ರಾಕ್ಟಿಕಲ್.
ಜ್ಞಾತೃ ಜ್ಞಾನ ಜ್ಞೇಯದ ಪ್ರಾಕ್ಟಿಕಲ್ ಎಲ್ಲನೂ ಆಗಬೇಕು. ಪ್ರಾಕ್ಟೀಸ್ ಆಗಬೇಕು. ಪ್ರಾಕ್ಟೀಸ್. ಮೆಡಿಕಲ್ ಓದಿನಿ, ಇಂಜಿನಿಯರಿಂಗ್ ಓದಿನಿ ಅಂತ ಹೇಳ್ಕೊತಿ ಎಷ್ಟು ದಿನ ಕುಂದಿರ್ತಾರ? ಪ್ರಾಕ್ಟೀಸ್ ಹೆಂಗ್ ನಡೆದದ ಅಂತ ಕೇಳ್ತಾರ. ಮುಂದ ಚಲೋ ನಡೆದದ, ಚಲೋ ನಡೆದದ ಅಂದ್ರೆ ಏನು? ಪೇಷಂಟ್ಗಳು ಚೆನ್ನಾಗಿ ಬರ್ಲಕತ್ತವ ಇಲ್ಲ, ನಿನ್ನ ಹತ್ರ ರೊಕ್ಕ ಚೆನ್ನಾಗಿ ಗಳಿಸ್ಲಕತ್ತಿದೆ ಇಲ್ಲ, ಅದಕ್ಕೆ ಕೇಳ್ತಾರಿಲ್ಲ ಪ್ರಾಕ್ಟೀಸ್. ಅದೇ ರೀತಿ ಇಲ್ಲಿ ನಮ್ಮದು ಏನು ಪ್ರಾಕ್ಟೀಸ್ ಅಪ್ಪ ಅಂತಂದ್ರೆ ಬ್ರಹ್ಮದ ಬಾನ ಚೆನ್ನಾಗಿ ಆಗ್ಲಕತ್ತದ ಇಲ್ಲ, ಭ್ರಮೆ ನಿವೃತ್ತಿ ಆಗ್ಲಕತ್ತದ ಇಲ್ಲ, ಜಡ ಚೇತನಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳಕ್ ಬರ್ಲಕತ್ತದ ಇಲ್ಲ, ನಿಮಗ್ ಪರಮಾನಂದ ಪ್ರಾಪ್ತಿ ಆಗ್ಲಕತ್ತದ ಇಲ್ಲ, ನಿಮ್ಮ ಜನ್ಮದಾಗಿರೋ ದುಃಖ ಏನಾರ ನಿವೃತ್ತಿ ಆಗ್ಲಕತ್ತದ ಇಲ್ಲ. ನಮ್ ಪ್ರಾಕ್ಟೀಸ್ಗಳಪ್ಪ ಇವು. ದುಃಖ ನಿವೃತ್ತಿ ಆಗ್ಲಾರ್ದು ಬ್ರಹ್ಮದ ಜ್ಞಾನ ತಗೊಂಡು ಏನ್ ಮಾಡಮ್ ನಾವು? ಪರಮಾನಂದ ಪ್ರಾಪ್ತಿ ಆಗ್ಲಾರ್ದ ಬ್ರಹ್ಮದ ಜ್ಞಾನ ತಗೊಂಡು ಏನ್ ಮಾಡಮ್ ನಾವು? ಭಾನ ಮಾಡ್ಕೊಂಡ್ರೆ ಇವೆಲ್ಲ ಮೋಕ್ಷ ಆಗ್ತದಪ್ಪ. ಮೋಕ್ಷ ಮಾಡ್ಕೊಳ್ಳಾರ್ದ ಜ್ಞಾನ ತಗೊಂಡು ಒಣ ಹಮಾಲಿ ವಿಚಾರ ಸಾಗರ ಎಲ್ಲ ಓದಿ ನಿಜಗುಣರ ಸಾಹಿತ್ಯ ಎಲ್ಲ 6 ಶಾಸ್ತ್ರಗಳನ್ನು ಓದಿ ಭಗವದ್ಗೀತೆಯ 18 ಅಧ್ಯಾಯ ಓದಿ 4 ವೇದಗಳು, 18 ಪುರಾಣಗಳು, 6 ಶಾಸ್ತ್ರಗಳು, 108 ಉಪನಿಷತ್ತುಗಳು, 28 ಆಗಮಗಳು, ಮತ್ತಿನ್ನೇನು ಮಣ್ಣು ಸುಡುಗಾಡೆಲ್ಲ ಓದಿ ಬಾಣ ಮಾಡ್ಕೊಳ್ಳಾರ್ದೆ ಹಂಗೆ ಓದ್ಯಾ ಅಂತಂದ್ರ ಹಮಾಲರು ಅವ್ರೇನ್ ಗಂಜಲಾಗ ಹಮಾಲರು ಲಾರೇನು ಚೀಲ ಇಳಿಸಿ ಕೆಳಗ ಮತ್ತೆ ಎಲ್ಲಿ ಕೆಳಗಿನ ಚೀಲ ಎತ್ತಿ ಮೇಲ, ಇದೇ ಹಮಾಲಿ ಕೆಲಸ ಮಾಡಿ. ಆ ಹಮಾಲರಿಗೆ ಈ ರೀತಿ ಓದಿ ಕೆಟ್ಟ ಕೂಚ ಭಟ್ಟ ಅಂತೇನು ಶಾಸ್ತ್ರಿಗಳಾಗಿ ಸತ್ ಹೋತಾರಲ್ಲ, ಶಾಸ್ತ್ರಜ್ಞಾನ ಒಂದು ಇಟ್ಕೊಂಡು ಬಾನ ಮಾಡ್ಕೊಳ್ಳಾರ್ದೆ ಆ ಗಂಜಿನಾಗಿನ ಹಮಾಲರಿಗೆ ಇವರಿಗೆ ಏನೇನು ವ್ಯತ್ಯಾಸ. ಶಾಸ್ತ್ರಿ ಅಂದ್ರೆ ಬಹಳ ದೊಡ್ಡ ಇದು ತಿಳ್ಕೊಂಡಾರ, ಅದನ್ನೇನು ದೊಡ್ಡ ಪೋಸ್ಟ್ ಅಂತ ತಿಳ್ಕೊಂಡಾರ. ಏನಿಲ್ಲ, ಹಮಾಲ್ರ ಅಂತ ಬಾನ ಮಾಡ್ಕೊಳ್ಳಾರ್ದೆ ಬ್ರಹ್ಮದ ಬಾನ ಮಾಡ್ಕೊಂಡಾಗ ಬ್ರಹ್ಮಾನುಭವಿಗಳು ಬ್ರಹ್ಮಾನುಭೂತಿ, ಬ್ರಹ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಆತ್ಮಾನುಭೂತಿ ಏನದ ಅದು ಬಾನ ಮಾಡ್ಕೊಳ್ಳಿಲ್ಲ ಅಂತಂದ್ರ ಒಣ ಹಮಾಲಿ ಮಾಡಿ ಸತ್ತೋಗ್ಯಾರ ಅಂತ ಅಷ್ಟೇ. ಭಾನುಪ್ರಿಯ ನನಗ ಆ ಕ್ಯಾರೆಕ್ಟರ್ ಡೆವಲಪ್ ಆಗ್ಬೇಕು. ಎಲ್ಲಾ ಕಡೆ ಬಾನ ಮಾಡ್ಕೊಳ್ಳೋದು ಕಲಿಬೇಕು. ಬಾನ ಅಂತಂದ್ರೆ ಸೂರ್ಯ ಅಲ್ಲ. ಸೂರ್ಯ ಅಂತೇಳಿ ಏನದ ಒಂದು ಸಾಮಾನ್ಯ ಅರ್ಥದಲ್ಲಿ ಅದ. ಸೂರ್ಯ ಅಂತಂದ್ರೆ ಏನು? ಜ್ಞಾನ ಸೂರ್ಯ, ಅದು ಬಾನ. ಜ್ಞಾನ ಸೂರ್ಯನಿಂದ ಬೆಳಕು ಬರ್ತದ, ಬೆಳಕು ಬಂದಾಗ ಆನಂದ ಆಗ್ತದ, ಕತ್ತಲು ಹೋಗ್ತದ. ಬಾನು ಇರ್ಲಿಲ್ಲ ಅಂತಂದ್ರೆ ಕತ್ತಲು ಆಗ್ತದ, ಕತ್ತಲ್ದಾಗ ಎಲ್ಲಾರ ಹೊರಗೆ ಹೋಗ್ಬೇಕಾದ್ರೆ ಅಂಜಿಕೆ ಬರ್ತದ, ದುಃಖ ಆಗ್ತದ. ಎಲ್ಲಾರ ಹೋಗಿ ಬರಪ್ಪ ಕತ್ಲಾಗ, ಹಗಲತ್ತ ಎಲ್ಲಾರ ಹೋಗಂದ್ರೆ ಹೋಗ್ತಾರ, ಕತ್ಲಾಗ ಹೋಗಿ ಬಾ ಅಂದ್ರೆ ಭಯ ದುಃಖ ಬರ್ತದಿಲ್ಲ. ಹಂಗ ಈಗೇನಾಗಬೇಕು? ಏನೋ ಮಾಡ್ಕೊತ ಹೊಂಟಿವಲ್ರಿ, ಪ್ರಾಕ್ಟಿಕಲ್ ಮಾಡ್ಲಕ್ಕ ಹೋಗಿ ತೇರಿನೇ ಬಿಟ್ಟಿವಿ. ಅಪಾರವಾದ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಯಾವುದು ಅಂತ ಪ್ರಶ್ನೆ. ಅದಕ್ಕ ನಮ್ಮ ಚೈತನ್ಯನೇ ಅದಕ್ಕ ಏನದ ಆಧಾರ ಮತ್ತು ಅಧಿಷ್ಠಾನ ಅದ. ಯಾದೃಷ್ಟಂ ತನ್ನಷ್ಟಂ. ತಾನ್ನ ಜ್ಞಾತ್ರ ಜ್ಞೇಯ ಜ್ಞಾನ ಅಂತ ಏನದವ ಈ ತ್ರಿಪುಟಿಗಳು ಏನ್ ಮಾಡ್ತಾವ? ತನ್ನಿಂದ ಅರಿಸಿಕೊಳ್ಳುತ್ತವೆ ಅಂತಂದ್ರೆ ಸಾಕ್ಷಿಯಿಂದ, ಕೂಟಸ್ಥನಿಂದ ಅರಿಸಿಕೊಳ್ತಾವ. ಅರಿಸಿಕೊಳ್ಳುವ ತ್ರಿಪುಟಿಗಳು ಮಿಥ್ಯವಾಗಿರುತ್ತವೆ. ಅರಿಯುವ ಆತ್ಮ ಸಾಕ್ಷಿ ಕೂಟಸ್ಥ ಸತ್ಯವಾಗಿರುತ್ತದೆ. ಹೌದಾ? ಹೇಳಕತ್ತಿದ್ ಕರೆಕ್ಟ್ ಅದ? ಸಾಕ್ಷಿ ಅಂತೀರಿ, ಕೂಟಸ್ಥ ಅಂತೀರಿ, ಇವೆಲ್ಲ ಏನದವ? ಸತ್ಯ. ಅರಿಸಿಕೊಳ್ಳುವ ಜ್ಞಾತೃ ಜ್ಞೇಯ ಜ್ಞಾನ ಮಿಥ್ಯ. ಅರಿಯುವ ವಸ್ತುವೇ ಸಾಕ್ಷಿ, ಅದು ಸತ್ಯ. ಇಡೀ ಜಗತ್ತು ಈ ತ್ರಿಪುಟಿ ಒಳಗೆ ಇದೆ. ಎಲ್ಲ ಜಗತ್ತನ್ನ ಈ ಜ್ಞಾತೃ ಜ್ಞಾನ ಜ್ಞೇಯದೊಳಗೆ ಹಾಕ್ಲಕ್ ಬರ್ತದಿಲ್ರಪ್ಪ. ಇಡೀ ಬ್ರಹ್ಮಾಂಡ ಏನದು? ಜ್ಞಾನ. ನಿಮ್ಮ ಆಕಾರ ಏನ್ ತಗೋತದದು? ಎಂತ ಆಕಾರ ತಗೋತದ? ಬ್ರಹ್ಮಾಂಡದ ಸಮಾನ ಆಕಾರ ತಗೊಳ್ಳಂತ ಶಕ್ತಿ ಅದ ನಿಮ್ಮ ಎದಕ್ಕ? ಸಾಕ್ಷಿಗೆ. ಬ್ರಹ್ಮಾಂಡ
ಇದು ಬ್ರಹ್ಮಾಂಡ ಅಂತ ತಿಳ್ಕೊಂಡ್ರೆ ಅದು ಜ್ಞಾನ. ಯಾರಿಗಾಯ್ತು? ಬ್ರಹ್ಮಾಂಡದಲ್ಲಿರುವ ಜಡ ವಸ್ತುವನ್ನ ತಿಳ್ಕೊಂಡ್ರೆ ಜ್ಞಾನ ಚಿದಾಭಾಸನಿಗಾಯ್ತು. ಜ್ಞೇಯ ವಸ್ತು ಬ್ರಹ್ಮಾಂಡ, ಜ್ಞೇಯ ವಸ್ತು ಬ್ರಹ್ಮಾಂಡ. ಜ್ಞಾನ ಏನಾಯ್ತು? ನಿಮ್ಮ ವೃತ್ತಿ ಬ್ರಹ್ಮಾಂಡದ ಆಕಾರ ತಾಳತು, ಪ್ಲಸ್ ಇದು ಬ್ರಹ್ಮಾಂಡ ಅಂತ ತಿಳಿಯಿತು. ಇದು ಜ್ಞಾನ. ಇದು ಯಾರಿಗೆ ತಿಳಿತು? ಜಡವಸ್ತುವಿನ ಜ್ಞಾನ ಯಾರಿಗಾಯ್ತು? ಚಿದಾಭಾಸನಿಗಾಯ್ತು. ಅದು ಜ್ಞಾತೃ. ಬ್ರಹ್ಮಾಂಡ ಬರೀ ಬ್ರಹ್ಮಾಂಡವಾಗಿಲ್ಲ, ಆ ಬ್ರಹ್ಮಾಂಡದಲ್ಲಿ ಬ್ರಹ್ಮನೇ ಇದ್ದಾನೆ, ಬ್ರಹ್ಮನೇ ಬ್ರಹ್ಮಾಂಡವಾಗಿ ತೋರುತ್ತಿದ್ದಾನೆ ಅಂತೇಳಿ ಇದು ಭಾನ ಯಾರು ಮಾಡ್ಕೊಂಡ್ರಿ? ಭಾನ ಯಾವಾಗ ಆಗ್ತದಂತಂದ್ರೆ ಬ್ರಹ್ಮಾಂಡದೊಳಗೆ ಬ್ರಹ್ಮ ಇದ್ದಾನೆ ಅಂತ ತಿಳ್ಕೊಂಡ್ರು ಜ್ಞಾನನೇ. ಅದ್ರೊಳಗಿರೋ ಬ್ರಹ್ಮ ಬೇರೆ ಯಾರು ಅಲ್ಲ, ಅದು ನಾನೇ ಬ್ರಹ್ಮ, ಆ ಬ್ರಹ್ಮ ನಾನೇ ಅದೀನಿ ಅಂತ ತಿಳ್ಕೊಂಡ್ರೆ ಭಾನ. ಬ್ರಹ್ಮಾಂಡದೊಳಗೆ ಬ್ರಹ್ಮ ಅದಾನ ಅಂತಂದ್ರೆ ಅದು ಜ್ಞಾನನೇ. ಜಡವಸ್ತು ಬಗ್ಗೆ ಮೂರ್ ಪಾಯಿಂಟ್ ಬರ್ಕೋಬೇಕು. ಏನದ? ರಜ್ಜುವಿನ ಸಮಾನಾಕಾರ ವೃತ್ತಿ ಪ್ಲಸ್ ಇದು ರಜ್ಜು ಪ್ಲಸ್ ಮತ್ತೇನ್ ಮಾಡ್ಬೇಕು? ಬ್ರಹ್ಮನೇ ರಜ್ಜುವಿನ ಆಕಾರ ತಾಳೇನ ರಜ್ಜುವಾಗಿ ತೋರುತ್ತಿದ್ದಾನೆ. ಇದು ಏನಾಯ್ತು? ಜ್ಞಾನನೇ. ಇದು ನಿಮ್ಮಿಂದ ಭಿನ್ನವಾಗಿ ಏನೇನ್ ತಿಳ್ಕೊತೀರಿ ಎಲ್ಲ ಜ್ಞಾನ. ಆದ್ರೆ ರಜ್ಜು ಒಳಗಿರುವ ಉಪಯುಕ್ತ ಚೇತನ ಬ್ರಹ್ಮ ಏನದನ ಅದು ನಾನೇ ಅದೀನಿ ಅಂತ ತಿಳ್ಕೊಂಡ್ರೆ ಬಾನ. ಇದು ತಿಳ್ಕೋರಿ. ಅದು ಬ್ರಹ್ಮಾಂಡದಾಗ ಬ್ರಹ್ಮ ಅದನ ಎಲ್ಲ ಕಂಕರ್ ಮೇ ಶಂಕರ್ ಹೈ ಅದ, ಅದು ಜ್ಞಾನ. ಓ ಶಂಕರ್ ಕೋಯಿ ಅಲಗ್ ನೈ ಮೈಯೂ ಆ ಶಂಕರ್ ಅಹಂ ಬ್ರಹ್ಮ ಅಂದ್ರಿ ಅಂತಂದ್ರೆ ಬಾನ. ಆ ಜ್ಞಾನನ ನಾ ಇದ್ದೇನೆ ಅಂತ ತಿಳ್ಕೊಂಡಾಗ ನಾವು ಬಾನ. ಅಲ್ಲಿ ಶಂಕರ ಅದನಂತಂದ್ರೆ ಜ್ಞಾನ ಅಷ್ಟೇ. ಅದಕ್ಕ ಅದು ಸತ್ಯ, ಸಾಕ್ಷಿನೇ ಸತ್ಯ. ಉಳಿದುದೆಲ್ಲ ಆ ಸಾಕ್ಷಿ ಬಿಟ್ರ ಉಳಿದುದೆಲ್ಲ ಮಿಥ್ಯ. ಜಗತ್ತು ಈ ತ್ರಿಪುಟಿ ಒಳಗೆ ಇದೆ, ತ್ರಿಪುಟಿ ಹೊರಗೆ ಇಲ್ಲವೇ ಇಲ್ಲ. ಜಗತ್ತಿನ ಆಕರ್ಷಣೆಗೆ ಒಳಗಾಗದೆ ನಿಲ್ಲುವಂತಾದರೆ ಸಾಕ್ಷಿ ಅನುಭವವಾಗಿದ್ದು ನಿಶ್ಚಯವಾಗುತ್ತದೆ. ಈ ಜಗತ್ತಿನೊಳಗೆ ಜ್ಞಾನ, ಜ್ಞಾತೃ, ಜ್ಞೇಯದೊಳಗ ಆಕರ್ಷಣೆಗೆ ಒಳಗಾಗದ್ ಬಿಟ್ಟು ಏನಾಗಬೇಕು? ಸ್ಟನ್ ಅಂದ್ರೆ ಏನೋ ಒಂದು ಆಗಬಾರದ ಘಟನೆ ಆದತ್ನಾಗ ಒಂದು ರೀತಿ ನಿಮ್ಗ ಏನಾಗ್ಬಿಡ್ತದ? ಅದಕ್ಕೇನಂತೀರಿ? ಏನು ತಿಳಿಲಾರ್ದಂಗ ಆಗಂತ ಒಂದು ಸ್ಥಿತಿ ಅದಲ್ಲ. ಹಂಗ ಬೇರೆ ಬ್ರಹ್ಮನನ್ನು ಬಿಟ್ಟು ಬೇರೆ ಏನು ತಿಳ್ಕೋಬಾರದು. ಅಲ್ಲಿ ಬ್ರಹ್ಮದನ, ನಾನು ಬ್ರಹ್ಮದಿನಿ, ಇಷ್ಟೇ ತಿಳ್ಕೋಬೇಕು. ಇದ್ರಾಗೆ ನಿಂದಿರ್ಬೇಕು ನೀವು. ಬಾನದಲ್ಲಿ ನಿಲ್ಲಬೇಕು. ಅಲ್ಲಿ ಬ್ರಹ್ಮದನ ಜ್ಞಾನ ಆಯ್ತು, ನಾನು ಅದೇ ಬ್ರಹ್ಮದಿನಿ, ಬಾನ ಆಯ್ತು. ಈ ಜ್ಞಾನ ಬಾನಗಳಲ್ಲೇ ನಿಲ್ಲಬೇಕು. ಅವ್ರೆಷ್ಟರೇ ಸುಂದರವಾಗಿರ್ಲಕ್ಕ, ಎಷ್ಟರೇ ಚಾಂಪಗಿರಲಕ್ಕ, ಎಷ್ಟರೇ ಶ್ರೀಮಂತರಿರಲಕ್ಕ, ಎಷ್ಟರೇ ಬೆಳ್ಳಗಿರಲಕ್ಕ, ಎಷ್ಟರೇ ಕರ್ಗಿರ್ಲಕ್ಕ, ಎಷ್ಟರೇ ಕುರುಪ ಇರ್ಲಕ್ಕ, ಎಂತ ದೊಡ್ಡ ರಾಜಕಾರಣಿ ಹಾಕಿರ್ಲಕ್ಕ, ಜ್ಞಾನ ಬಾನ. ಅವ ಬೆಕ್ಕದವಿರ್ಲಕ್ಕ, ಅವನೊಳಗೊಬ್ಬ ಬ್ರಹ್ಮದನಂತ ಒಂದನೇ ತಿಳ್ಕೊಳ್ರಿ. ಆ ಬ್ರಹ್ಮ ಬೇರೆ ಯಾರು ಅಲ್ಲ, ನಾನೇ ಆ ಬ್ರಹ್ಮದಿನಂತ ಎರಡನೇ ತಿಳ್ಕೊಳ್ರಿ. ಇವೆರಡನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಆ ಬಾನದೊಳಗೆ ನಿಂತಂಗ. ಅದೇ ಹೇಳ್ತಾರವ್ರು, ಜಗತ್ತಿನ ಆಕರ್ಷಣೆಗೆ ಒಳಗಾಗದೆ ಅಂತಂದ್ರೇನು? ನೀವು ಜ್ಞಾತೃ ಆಗಿ ಚಿದಾಭಾಸ ಆಗಿ ಅವ್ರು ಏನ್ ಕೆಲಸ ಮಾಡ್ತಾರ, ಅವ್ರ ಪಗಾರ ರೇಟ್ ಅದ, ಅವ್ರು ಎಂತವ್ರದ, ಎಂತ ಮಂದಿ ತಂದವ್ರದ, ಯಾವ ಊರವ್ರದ, ಇವೆಲ್ಲ ಕೇಳೋದು ಏನಿದೆಲ್ಲ ಏನಪ್ಪ ಅಂದ್ರೆ ಜ್ಞಾತೃವಿನ ಕೆಲಸ, ಚಿದಾಭಾಸನ ಕೆಲಸ, ಜಡವಸ್ತುವಿನ ಕೆಲಸ ಇದೆ. ಬ್ರಹ್ಮನನ್ನ ತಿಳ್ಕೋಬೇಕಾಗ್ಯದ ನಾವು. ಅದಕ್ಕೇನದ? ಜಗತ್ತಿನ ಆಕರ್ಷಣೆಗೆ ಒಳಗಾಗದೆ ನಿಲ್ಲುವಂತಾದರೆ ಎದರೊಳಗೆ ನಿಲ್ಲಬೇಕು? ಆತ್ಮಭಾನದಲ್ಲಿ ನಿಲ್ಲಬೇಕು.
ಆತ್ಮಮಾನದಲ್ಲೇ ನಿಲ್ಲುವಂತಾದರೆ ಸಾಕ್ಷಿಯ ಅನುಭವವಾಗಿದ್ದು ನಿಶ್ಚಯವಾಗುತ್ತದೆ. ಸಾಕ್ಷಿಯ ಅನುಭವ ಅಂದ್ರೆ ಏನೋ ಮಿಂಚುತ್ತದೆ, ಶಬ್ದಗಳು ಕೇಳಿಸುತ್ತವೆ, ಹೀಗೆ ಅರ್ಥವಲ್ಲ. ದಶನಾದ ಕೇಳುತ್ತವೆ ಅಂತ ಹೇಳುವುದೆಲ್ಲ ಉಪಾಸಕರ ಕೆಲಸ, ಅದು ಜ್ಞಾನಿಗಳ ಕೆಲಸವಲ್ಲ. ಆತ್ಮದ ಭಾನ ಮಾಡಿಕೊಳ್ಳದವ್ರ ಕೆಲಸ ಅಲ್ಲ, ಉಪಾಸಕರ ಕೆಲಸ. ಈ ಜ್ಞಾನಕಾಂಡದಲ್ಲಿ ಜ್ಞಾತೃ ಜ್ಞಾನ ಜ್ಞೇಯಗಳನ್ನ ಪ್ರಕಾಶ ಮಾಡುವುದು ಯಾವುದೋ ಅದುವೇ ಸಾಕ್ಷಿ. ಈಗ ನೋಡ್ರಿ, 6 ಅಧ್ಯಾಯಗಳು ಭಗವದ್ಗೀತೆ ಒಳಗ ಕರ್ಮ ಹೇಳ್ಯಾವ, ಭಕ್ತಿ ಮಾರ್ಗ ಹೇಳ್ಯಾವ. ನಿಷ್ಕಾಮ ಕರ್ಮ ಅಂದ್ರೆ ಭಕ್ತಿ ಮಾರ್ಗ, ಕರ್ಮನೇ ಅದು. ಉಪಾಸನೆ ಅಂದ್ರೆ ಧ್ಯಾನ, ಅದು 2ನೇ ಭಾಗ, 7ನೇ ಅಧ್ಯಾಯಲಿಂತ 12ನೇ ಅಧ್ಯಾಯ ತನಕ. ಮುಂದೆ 18ನೇ ಅಧ್ಯಾಯ ತನಕ, 13ನೇ ಅಧ್ಯಾಯಲಿಂತ 18ನೇ ಅಧ್ಯಾಯ ತನಕ ಜ್ಞಾನ ಹೇಳ್ಯಾರ. ಜ್ಞಾನಕ್ಕೆ ನಿಂದಿರ್ಬೇಕಾ ನಮ್ದು? ಇಲ್ಲ ರೀ. ಭಾನ ಆಗ್ಬೇಕು, ಭಾನ ಆಗ್ಬೇಕು. ಜ್ಞಾನಕ್ಕೆ ನಿಲ್ಲಬಾರದು, ಭಾನ ಆಗ್ಬೇಕು. ಆರಂಭದಿಂದ ಅಂತ್ಯದವರೆಗೆ ಕೃಷ್ಣ ಹೆಂಗ ನಾನು 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 ಅಂತಿರ್ತಾನಲ್ಲ, ಆ ಭಾನ ಆಗ್ಬೇಕು. ವಸ್ತು ಒಂದೇ. ಯಾವುದನ್ನ ಕುರಿತು ಕೃಷ್ಣ ನಾನು ಅಂತನ, ಬಸವಣ್ಣ ಏನಂತಾನ, ನೀನಂತಾನ. ಬಸವಾದಿ ಶರಣರೆಲ್ಲ ಏನ್ ಮಾಡ್ಯಾರ, ನಾನು ಅನ್ನೋದ್ರ ಬದಲಿ ಅದೇ ವಸ್ತುವಿಗೆ ನೀನಂತಂದಾರ. ಯಾಕಂದ್ರೆ ಇವ್ರದ್ದು ಭಕ್ತಿ ಮಾರ್ಗ. ಅಲ್ಲಿ ಕೃಷ್ಣ ಹೇಳಿದ ಭಗವದ್ಗೀತೆ ಒಳಗ ನಾನೇ ಆ ಬ್ರಹ್ಮದೀನಿ ಅನ್ನೋದು ಅದು ಜ್ಞಾನ ಮಾರ್ಗ. ಇಲ್ಲೇನಾಯ್ತು? ಸಾಕ್ಷಿ. ಸಾಕ್ಷಿ ಅನುಭವ ಅಂದ್ರೆ ಒಂದು ಧಗ್ಗನೆ ಬೆಳಕು ಕಾಣಿಸುತ್ತದೆ ಇತ್ಯಾದಿಗಳನ್ನ ತಿಳಿದುಕೊಳ್ಳಬಾರದು. ಸಾಕ್ಷಿ ಅನುಭವ ತನಗೆ ಆಗಿದ್ದರ ಬಗ್ಗೆ ಏನು ಲಕ್ಷಣ ಅಂದರೆ ತ್ರಿಪುಟಿ ವ್ಯವಹಾರಗಳಲ್ಲಿ ಉದಾಸೀನವಾಗಿರಬೇಕು. ನಮ್ಗೆ ಎದಕ್ ಬೇಕದೆಲ್ಲ ತಗೊಂಡು ಏನ್ ಕೆಲಸ ಮಾಡ್ತೀರಿ? ನಿಮ್ ಪಗಾರ ರೇಟ್ ಅದ, ಯಾವ ಊರವ್ರು ನೀವು, ಇದು ತಗೊಂಡು ನಿಮ್ಗೆ ಏನ್ ಮಾಡೋದದ? ನಮ್ಗೆ ಎದಕ್ ಬೇಕು? ಉದಾಸೀನವಾಗಿರಬೇಕು. ತಗೊಂಡು ಏನ್ ಮಾಡೋದು? ಯಾರ್ದು ಉದ್ಯೋಗ ಸಂಪತ್ತ ಅದ್ರ ಬಗ್ಗೆ ಏನು ಲೆಕ್ಕಾಚಾರ ಮಾಡಬಾರ್ದು. ಅದು ಏನ್ ಮಾಡಿರ್ತಾರ ಅವ್ರು. ನಿಮ್ಗೆ ಅವ ಒಬ್ಬ ಬ್ರಹ್ಮ ಅದನ್ನದು ಗೊತ್ತಾದ್ರೆ ಸಾಕ? ಏನ್ ಇವೆಲ್ಲ ಬೇಕಾ? ಅದಕ್ಕೆ ಉದಾಸೀನವಾಗಿರಬೇಕು. ಅವುಗಳ ಆಕರ್ಷಣೆಗೆ ಒಳಗಾಗದಿರುವುದೇ ಸಾಕ್ಷಿಯಲ್ಲಿ ನಿಂತ ಲಕ್ಷಣ. ಯಾವುದೇ ಒಂದು ಕೆಲಸಕ್ಕೆ ಬರಲಾರದ ವಿಷಯದ ಬಗ್ಗೆ ಕ್ಯೂರಿಯಾಸಿಟಿ ಇರಬಾರ್ದು. ಕೇವಲ ಅಲ್ಲಿ ಒಬ್ಬ ಬ್ರಹ್ಮ ಅದನ, ಆ ಬ್ರಹ್ಮ ಬೇರೆ ಅಲ್ಲ, ನನ್ನ ಸ್ವರೂಪನೇ ಅದನ. ಪ್ರತಿಯೊಂದು ವಸ್ತುವಿನಲ್ಲಿ ಅಲ್ಲಿ ಏನದ, ಉಪಯುಕ್ತ ಚೇತನವಾಗಿ ಬ್ರಹ್ಮಚೇತನನೇ ಅದ, ಮತ್ತ ನಾನು ಅದೇ ಬ್ರಹ್ಮಚೇತನ ಅದೀನಿ. ಅದರ ಸ್ವರೂಪ ನನ್ನ ಸ್ವರೂಪ ಬೇರೆ ಇಲ್ಲ, ಎರಡೂ ಒಂದೇ ಅದವ. ಇದು ಪ್ರಾಕ್ಟಿಕಲ್ ಮಾಡ್ಕೊತ ಹೋಗ್ಬೇಕು. ಪ್ರಾಕ್ಟಿಕಲ್ ಮಾಡ್ಕೊತ ಹೋಗ್ಬೇಕು. ಏನು ಒಂದು ಚೂಜಿ ಚುಚ್ಚಾದ ಅಂದ್ರೂ ಸಹಿತ ಆ ಚೂಜಿ ಒಳಗೆ ಬ್ರಹ್ಮನನ್ನ ಕಂಡ್ರಿ ಅಂದ್ರೆ ಸಮಾಧಾನ ಹೋಗ್ಬಿಡ್ತು. ಚೂಜಿ ಒಳಗ ಒಂದು ಬ್ರಹ್ಮನನ್ನ ಕಂಡ್ರಿ ಅಂದ್ರೆ ಸಮಾಧಾನ ಹೋಗ್ಬಿಡ್ತು. ಹೆಂಗ್ ಮಾಡ್ತಾರೆ? ಪ್ರತಿ ಕ್ಷಣ ನಾನಾ ವಿಧ ಪದಾರ್ಥಗಳು ಬರುತ್ತವೆ ಮತ್ತು ಹೋಗುತ್ತಿರುತ್ತವೆ. ಆದರೆ ಅವುಗಳನ್ನ ಬೇಕು ಅಂತಲೂ ಎನ್ನಬೇಡ, ಬೇಡ ಅಂತಲೂ ಅನ್ನಬೇಡ. ಅವುಗಳ ಬಗ್ಗೆ ವಿಶೇಷವಾಗಿ ಯಾವ ವಿಚಾರಣೆಗಳನ್ನು ಮಾಡಬೇಡ. ತಿರಸ್ಕಾರನೂ ಬೇಡ, ಪುರಸ್ಕಾರನೂ ಬೇಡ. ಸುಮ್ಮಿರ್ಲಕ್ಕೆ ಏನ್ ಗಂಟು ಹೋಗ್ಯಾವ? ಸುಮ್ಮಿರ್ಲಕ್ಕೆ ಏನ್ ಪ್ರಾಬ್ಲಮ್ ಅದ? ಈ ಗಿಡಗಳು ಅದಾವ ನೋಡ್ರಿ, ಅವು ಸುಮ್ಮ ಅದಾವೆಲ್ಲ, ತಮ್ಮ ಕೆಲಸ ತಾವು ಮಾಡ್ಕೊತ. ಗಿಡಗಳು ಅದಾವ, ಸುಮ್ಮಿರವು. ಅವು ಏನಾರ ಮತ್ತೊಂದು ಗಿಡದ ಬಗ್ಗೆ, ಮತ್ತೊಂದು ಯಾವ್ದಾರ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊತಾವೇನ್ರಿ? ಅವು ತಮ್ಮ ಕೆಲಸ ಮಾಡೋದ್ ಬಿಟ್ಟವೇನು? ಆನಂದ ಅದಾವ ಇಲ್ಲ ಅವು? ಅವಕ್ಕ ಮಳೆ, ಚಳಿ, ಗಾಳಿ, ಪಶು ಪಕ್ಷಿ, ಕ್ರಿಮಿ ಕೀಟ ಎಲ್ಲದರದ್ದು ಸಮಸ್ಯೆ ಅದಾವ ಅವಕ್ಕ.
ಅದ್ರೊಳಗ ಅವು ತಮ್ಮದೇನದ ತಾವು ಮಾಡ್ಕೊತದವ ಇಲ್ಲ, ತಮ್ಮ ಕೆಲಸ ತಾವು ಮಾಡ್ಕೊತದವ ಇಲ್ಲ. ಪ್ರಪಂಚನೇ ನಮಗೆ ದೊಡ್ಡ ಗುರು. ಒಬ್ಬ ಸಂತ ಹಿಂಗೆ ಹೋಗ್ತಾ ಇದ್ದನಂತ. ಹೋಗ್ತಾ ಇರುವಾಗ ಒಂದು ಭಯಂಕರ ಮುಳ್ಳು ಕಂಟಿ ಇತ್ತಂತ. ಮುಳ್ಳು ಕಂಟೆಗಿಂದ ಆಯ್ತು ಹೋಗ್ಬೇಕಾಗಿತ್ತು. ಏನ್ ಮಳೆಗಾಲ ಬಂದು ಜಗ್ಗಿ ಗಿಡ ಬೆಳೆದಿತ್ತು, ಕಂಟ್ಯ ಅಂದ್ರೆ ಕಂಟಿ. ಅದ್ರೊಳಗಿಂದ ಅವ ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದ್ರೊಳಗಿಂದ ಆಯ್ತು ಹೋಗಾಗ ಬಗ್ಗಿ ಬಗ್ಗಿ ಹೋಗೋ ಟೈಮ್ನಾಗ ಏನಾಯ್ತು, ಆ ಮುಳ್ಳು ಕಂಟಿ ಒಳಗ ಹೂವಿನ ಗಿಡ ಇತ್ತು ಅಂತ. ಅದರೊಳಗ ಜಗ್ಗಿ ಹೂವು ಬಿಟ್ಟಿತ್ತದು, ಮುಳ್ಳು ಕಂಟಿ ಒಳಗೆ ಹೂವಿನ ಗಿಡ. ಅವ ಏನ್ ಮಾಡದ, ಕಂಟಿ ಒಳಗಿಂದ ಹೂವಿನ ಗಿಡಕ್ಕೆ ಮಾತಾಡದ, ಏನು ಮಾರಾಯ ಸುತ್ತಮುತ್ತ ಇಷ್ಟು ಮುಳ್ಳು ಕಂಟಿ ಅದಾವ, ಇದ್ರೊಳಗೆ ನೀನು ಏನು ಆನಂದವಾಗಿ ಹೂವ ಬಿಟ್ಕೊಂಡು ಖುಷಿದಾಗದೆಯಲ್ಲ, ಹೆಂಗಿದು ಸಾಧ್ಯ ಆಯ್ತು ನಿನಗ ಅಂತ. ಅದಕ್ಕ ಅದು ಏನ್ ಹೇಳ್ತು, ಈ ಇಷ್ಟೆಲ್ಲ ಸುತ್ತಮುತ್ತ ಮುಳ್ಳು ಕಂಟಿ ಆದತ್ತ ನೀ ಹೇಳಿದ್ಮೇಲೆ ಗೊತ್ತಾಯ್ತು ನೋಡ್ ನನಗ ಅಂತಂತ. ನನ್ ಸುತ್ತಮುತ್ತ ಇಷ್ಟು ಮುಳ್ಳು ಕಂಟಿ ಅದವ ಅಂತ ಅಂದ್ಮೇಲೆ ನೀನ್ ಹೇಳಿದ ಮೇಲೆ ಗೊತ್ತಾಯ್ತು. ಮತ್ತ ನಾನು ಇಲ್ಲಿ ತನಕ ಅದಕ್ಕ ಸಂತ ಏನಂದನಂತ, ಇಷ್ಟೊಂದು ಮುಳ್ಳು ಕಂಟಿ ಅದಾವತ್ ಗೊತ್ತಿದ್ಲ ಅಂತೇಳ, ಈಗ ಹೇಳಿದ್ಮೇಲೆ ಗೊತ್ತಾಗ್ಯದ ಅಂದೆಲ್ಲ. ಮತ್ತ ಹೇಳಿದ್ಮೇಲೆ ಗೊತ್ತಾಗ್ಯದಂತಂದ್ರ ಈಗ ಗೊತ್ತಾದ್ಮೇಲೆ ನಿನಗ ಅವ್ರ ಬಗ್ಗೆ ಏನ್ ಭಾವನೆ ಉಂಟಾಗ್ಲಕತ್ತದ ಅಂತ ಕೇಳ. ಅದಕ್ಕೆ ಇವನೇನಂದ, ಈ ಹೂವಿನ ಗಿಡ ಏನ್ ಹೇಳ್ತು, ಇವೆಲ್ಲ ಮುಳ್ಳು ಕಂಟಿ ಅದವನ ಪುಣ್ಯಕ ನಾನು ಇಲ್ಲಿ ಬಹಳ ಸುರಕ್ಷಿತ ಅದೀನಿ. ಇದೇನ ಬಯಲಾಗಿದ್ನಂದ್ರ ಮನುಷ್ಯರು ನನ್ನ ಹೂವ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಿದ್ರು, ನನ್ನ ಗಿಡದಾಗ ಎಲ್ಲಿ ಹೂವ ಉಳಿಸ್ತಿದ್ರು ಮನುಷ್ಯರು. ಇಷ್ಟೊಂದು ಮುಳ್ಳು ಕಂಟಿಗಳು ಅದಾವ ಅನ್ನೋದಕ್ಕೆ ನಾನು ಇಲ್ಲಿ ಸುರಕ್ಷಿತ ಅದೀನಿ ಅಂತ ಅದೇನ್ ಮಾಡ್ತು, ಸಂತೋಷವನ್ನ ವ್ಯಕ್ತಪಡುತ್ತಂತ. ಹೆಂಗದರಿ, ಹಂಗಿರ್ಬೇಕಂತ ಈ ಜಗತ್ತಿನೊಳಗೆ ಇಷ್ಟೊಂದು ದುಷ್ಟ ಜನರ ಮಧ್ಯೆ ಹ್ಯಾಂಗಿದ್ದಿ, ಅವರಿಂದೇ ನಾನು ಸುರಕ್ಷಿತ ಇದೀನಪ್ಪ ಅನ್ಬೇಕಂತ ಇಲ್ಲಿ. ಅವ್ರು ಇದ್ದದ್ದು ಗೊತ್ತಿಲ್ಲ ನನಗೆ, ಅವ್ರ ಬಗ್ಗೆ ನಾ ತಲೆನೇ ಕೆಡ್ಸೋಳಕ್ ಹೋಗಿಲ್ಲ. ಸಮಂಜಸ. ಸ್ತ್ರೀ ಮೊದಲು ಮಾಡಿಕೊಂಡು ಸಮಸ್ತ ಪದಾರ್ಥಗಳೇ ಏನಿದ್ದಾವಲ್ಲ, ಇವೆಲ್ಲ ಜ್ಞಾತೃ ಜ್ಞಾನ ಜ್ಞೇಯ, ಏನು ಹಣ್ಣು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ, ಮತ್ತೇನಪ್ಪ ದನ ಕನಕಾದಿಗಳು ಹೊಲ ಮನಿಗಳು ಹೆಂಡತಿ ಮಕ್ಕಳು ಏನೇನದಾವ ನಿಮ್ ಸಂಸಾರದಾಗ, ಅವೆಲ್ಲ ಓಸು ಏನದಾವ, ಜ್ಞಾನ ಜ್ಞೇಯ ಜ್ಞಾತೃ ಈ ತ್ರಿಪುಟಿ ಒಳಗೆ ಅದಾವ. ಸಂಬಂಧಗಳು ಸಂಪತ್ತುಗಳು ಜಗತ್ತಿನೊಳಗಿರುವ ಪಂಚಮಹಾಭೂತಗಳು ಪ್ರಪಂಚ ಬ್ರಹ್ಮಾಂಡ ಎಲ್ಲ ಈ ತ್ರಿಪುಟಿ ಒಳಗದ. ತ್ರಿಪುಟಿಗಳನ್ನು ಅರಿಯುವ ನೀನು ಈ ಜ್ಞಾನವನ್ನು ಅರಿತಿದಿ, ಜ್ಞಾನಿಯನ್ನ ಅರಿತಿದಿ, ಮತ್ತ ಜ್ಞಾತೃವನ್ನ ಅರಿತಿದಿ. ನೀನು ಸಾಕ್ಷಿಯಾಗಿರುವಿ, ನೀನು ಅವುಗಳಿಂದ ಭಿನ್ನವಾಗಿರುವಿ ಎನ್ನುವುದಕ್ಕೆ ಏನು ಗುರುತು ಎಂದರೆ, ಅರಿಸಿಕೊಳ್ಳುವ ಪದಾರ್ಥಗಳು ಅನಿತ್ಯವಾಗಿವೆ, ಅವುಗಳನ್ನು ಅರಿಯುವ ನೀನು ಸತ್ಯವಾಗಿರುವಿ. ಅವು ದುಃಖ ರೂಪವಾಗಿವೆ, ನೀನು ಪರಮಾನಂದ ಸ್ವರೂಪನಿರುವಿ. ಇವುಗಳ ಮೇಲಿನ ಆಸೆಯೂ ಬೇಡ, ಇವುಗಳ ಬಗೆಗೆ ತಿರಸ್ಕಾರವೂ ಬೇಡ. ಸಂಸಾರ ಮಾಡಕತ್ತರಿ ಎಷ್ಟೋ ಸಾಮಾನುಗಳು ಮನೆಗೆ ತಂದಿರಿ, ಎಷ್ಟೋ ಮಂದಿ ಜೊತೆಗೆ ನಿಮ್ಮ ಸಂಬಂಧ ಬೆಳೆಸಿರಿ. ಅವೆಲ್ಲ ಓಸು ಏನವ, ಶಾಶ್ವತ ಅದವೇನು? ಸಂಪತ್ತು ಶಾಶ್ವತ ಅದ, ಸಂಬಂಧ ಶಾಶ್ವತ ಅದ. ಅವು ಯಾವರೇ ಬಂದು ನಾನು ನಿನ್ನವದಿನಿ ಅಂತೇಳಿ ಯಾವರ ವಸ್ತುಗಳು ವ್ಯಕ್ತಿಗಳು ಜೀವಿಗಳು ಬಂದು ನಿಮ್ ಕೊಳ್ಳಿಗೆ ಬಿದ್ದವೇನು? ಯಾವರೇ ನಿಮಗ್ ಸಂಬಂಧಪಟ್ಟವ್ರಿ, ನೀವು ನಮ್ಮ ಮಾಲೀಕರು ಅಂತ ಹೇಳಿಕೆ ಏನಾರ ಅಂದವೇನು? ಯಾವರ ವಸ್ತುಗಳು ಜೀವಿಗಳು ನಿಮ್ಗ 84 ಲಕ್ಷ ಜೀವರಾಶಿಗಳ ಪೈಕಿ ಹಿಂದಿನ ಕಾಲದಾಗ ಜಬರ್ದಸ್ತಿ ಮಾಡಿ ನೀನೇ ನನ್ನ ಗಂಡ ಅಂತೇಳಿ, ಗಂಡ ಅಂದ್ರೆ ದೇವರು ಅಂತೇಳಿ ಅವಾಗ ಅವ್ರ ತಲೆಯಾಗ ಭ್ರಮೆ ಹುಟ್ಟಿಸಿದ್ರು. ಅವಾಗ ಒಂದಿಟ್ಟೇನು ಪಾದ ಪೂಜೆ ಮಾಡಿಕೆ ಗಂಡಗೆ ಗೌರವ ಕೊಟ್ಟು, ಈಗೇನದ ಗಂಡನ ಖರೀದಿ ಮಾಡ್ದಂಗದಾರ ಈಗ ನೆನ್ಸರು.
ನಾವೇ ಮಾಲಕರಂತಾರ ಅವ್ರು. ಇವ್ರಿಗೆ ಖರೀದಿ ಮಾಡಿದವ್ರಂಗ ಅವ್ರದ್ದು ಒಂದು ಕಾಲ, ಅವ್ರಿಗೆ ಖರೀದಿ ಮಾಡಿದವ್ರಂಗ ಇವ್ರದ್ದೊಂದು ಕಾಲ. ಇವೆಲ್ಲ ಏನು ಇವು ಭ್ರಮೆಗಳು. ಅವ್ರ ಮೇಲೆ ಇವ್ರ ಅಧಿಕಾರ, ಇವ್ರ ಮೇಲೆ ಅವ್ರು ಮಾಡೋ ಅಧಿಕಾರ, ಇವೆಲ್ಲ ಭ್ರಮೆಗಳು. ಅದಕ್ಕೆ ಇವ್ರ ಬಗ್ಗೆ ಆಸಕ್ತಿನೂ ಬೇಡ, ನಿರಾಸಕ್ತಿನೂ ಬೇಡ. ಇರೋ ಅದವ ಉಪಯೋಗ ತಕ್ಕೋರಿ, ವಾದುವ ಅದ್ರ ಬಗ್ಗೆ ದುಃಖ ಪಡಬೇಡ್ರಿ. ಅದಕ್ಕೆ ತಿರಸ್ಕಾರ. ಹೆಣ್ಣು ಮಾಯ ಎಂಬರು, ಹೆಣ್ಣು ಮಾಯ ಎಲ್ಲ. ಹೊನ್ನು ಮಾಯ ಎಂಬರು, ಹೊನ್ನು ಮಾಯ ಎಲ್ಲ. ಮಣ್ಣು ಮಾಯ ಎಂಬರು, ಮಣ್ಣು ಮಾಯ ಎಲ್ಲ. ನಿನ್ನ ಮನದ ಮುಂದಣ ಆಸೆಯ ಮಾಯ ನೋಡ ಗುಹೇಶ್ವರ. ಈ ತ್ರಿಪುಟಿಗಳ ಮೇಲಿನ ಆಸೆ ಮತ್ತು ತಿರಸ್ಕಾರ ತೆಗೆದಿದ್ದರೆ ಮಾತ್ರ ತಾನು ಸಾಕ್ಷಿಯಲ್ಲಿ ನಿಂತ ಲಕ್ಷಣ. ನೋಡ್ರಿ ಹೆಂಗ, ತಿರಸ್ಕಾರನು ಬೇಡ, ಪುರಸ್ಕಾರನು ಬೇಡ. ನೀವು ಸಾಕ್ಷಿ ಒಳಗೆ ನಿಂತಿದ್ರ ಲಕ್ಷಣ. ಏನ್ ಮಾಡ್ಬೇಕ್ರಿ, ಹಿಂಗಾಯ್ತು ಅಂದ್ರಿ ಸಾಕ್ಷಿಯೊಳಗೆ ನಿಂತಿರ್ರಿ. ನೀವು ನಿಂತಿಲ್ಲ, ನೀವು ಎದ್ರಾಗ ನಿಂತೀರಿ? ಜ್ಞಾನ, ಜ್ಞಾತೃ, ಜ್ಞೇಯ ಅಂತ ತ್ರಿಪುಟಿ ಒಳಗೆ ನಿಂತೀರಿ. ಹೆಂಗ್ ಮಾಡ್ತೀರಿ? ತ್ರಿಪುಟಿಯಾಗಿ ನಿಂದಿರ್ತೀರ, ಸಾಕ್ಷಿ ಒಳಗೆ ನಿಲ್ತೀರ. ಸಾಕ್ಷಿ ಒಳಗೆ ನಿಂತ್ರಿ ಅಂತಂದ್ರೆ ಅಲ್ಲಿ ತಿರಸ್ಕಾರನೂ ಇಲ್ಲ, ಪುರಸ್ಕಾರನೂ ಇಲ್ಲ. ಸಾಕ್ಷಿಯಲ್ಲಿ ನಿಂತಾಗ ಏನಾದರೂ ಬೆಳಕು, ಶಬ್ದಗಳು ಏನಾದರೂ ಉಂಟಾಗುತ್ತವೆ ಅಂದ್ರೆ ಏನೂ ಆಗಲ್ಲ, ಏನೇನೂ ಆಗಲ್ಲ. ಎಲ್ಲ ಸುಳ್ಳು ನಾಟಕ ಮಾತುಗಳು, ಅವೆಲ್ಲ ಕರ್ಮಿಗಳ, ಉಪಾಸಕರ ಮಾತುಗಳು. ಮತ್ತು ಅವು ಏನಾಗುತ್ತವೆ ಎಂದರೆ ಅರಿಸಿಕೊಳ್ಳುವ ವಸ್ತುವಿನ ಬಗ್ಗೆ ಉದಾಸೀನವಾಗುತ್ತವೆ ಅಷ್ಟೇ. ತಿರಸ್ಕಾರ ಮಾಡಿದ ವಸ್ತುವಿನ ಬಗ್ಗೆ ಇರಲಿ ಬಿಡು ಅಂತ ಮೃದು ಧೋರಣೆ ಉಂಟಾಗುತ್ತದೆ. ಅದಕ್ಕ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ, ಬೆಳಕಾಗ್ತದ, ಶಬ್ದ ಬರ್ತದ ಅಂತಂದ್ರ ಅಲ್ಲಿಗೆ ಸುಳ್ಳು ಮಾತ, ಅವು ಕರೆ ಅಂತ ತಿಳ್ಕೋಬೇಡ್ರಿ. ಮತ್ತ ಏನು ಆಗಲ್ಲ ಅಂತಂದ್ರೆ ಮತ್ತ ಸಾಕ್ಷಿ ಒಳಗಿದ್ದವರಿಗೆ ಏನಾಗ್ತದ? ಹಾಗಾದರೆ ಸಾಕ್ಷಿ ಒಳಗೆ ನಿಂತವ್ರಿಗೆ ಏನಾಗ್ತದಪ್ಪ ಅಂತಂದ್ರೆ, ಬೆಳಕು ಬರಲ್ಲ, ಶಬ್ದ ಬರಲ್ಲ, ಏನೋ ಒಂದು ರೀತಿ ವೈಬ್ರೇಷನ್ ಬರ್ತದ, ಏನೇನೋ ನಾಟಕ ಆಡ್ತಿರ್ತಾರಲ್ಲ, ಅವೆಲ್ಲ ಆಗಲ್ಲ ಅಂತಂದ್ಮೇಲೆ ಸಾಕ್ಷಿ ಒಳಗೆ ನಿಂತವನಿಗೆ ಏನಾಗ್ತದಪ್ಪ ಅಂತಂದ್ರೆ, ಇಲ್ಲೇನ್ ಹೇಳ್ತಾರ? ಅರಿಸಿಕೊಳ್ಳುವ ವಸ್ತುಗಳು ಅಂದ್ರೆ ಅನಾತ್ಮ ವಸ್ತುಗಳ ಬಗ್ಗೆ ಉದಾಸೀನ ಉಂಟಾಗಬೇಕು. ಇವು ನಮ್ಮಿಂದ ಅರಿಸಿಕೊಳ್ಳುವ ವಸ್ತುಗಳು. ಇವು ನಮ್ಮಿಂದ ಅರಿಸಿಕೊಳ್ಳುವ ವಸ್ತುಗಳು ಅಂಥೇಳಿ ಉದಾಸೀನ ಆಗ್ತದ. ಅರಿಸಿಕೊಳ್ಳುವ ವಸ್ತುಗಳತ್ತ ಉದಾಸೀನ ಆಗ್ತದ. ಉದಾಸೀನ ಆಗಬೇಕು ಜ್ಞಾನಿಗೆ. ಅದಾದರೆ ಭಾನ ಆಗ್ತದ. ಹೆಂಡತಿ ಹೋಗ್ಕೊತಿರ್ತಾಳ, ಹೆಂಡತಿ ಅಂತೇಳಿ ಒಂದು ಸ್ವಲ್ಪ ಇವನ ಮನಸ್ಸಿನಾಗ ಅಭಿಮಾನದ ಏನು, ಇವನಿಗೆ ಒಂದ್ ಏನಾರ ಮಾತಾಡಿಸ್ಬೇಕಾದ್ರ, ಇವನು ಗಮನ ಸೆಳೆದು ಮಾತಾಡ್ಬೇಕಾದ್ರೆ ನಮ್ದು ಏನ್ ಸಮಸ್ಯೆ ಅದ, ಅವನಿಗೆ ಹೆಂಗ್ ಹೇಳ್ಬೇಕು ತಿಳಿಯಲ್ಲು. ಮಗಳು ಅಂತಿರ್ತಾಳ, ಇವನಿಗೆ ಅಪ್ಪ ಮಗಳು ಅನ್ನೋದು ಏನಾರ ಆದೇನು. ಮೊನ್ನೆ ನಮ್ ತಮ್ಮ ಬಂದಿದ್ದ ಮನೆಗೆ, ಅಣ್ಣ ಅಂತ ನೀನು ಏನು ಉಪಯೋಗದಿ, ತಲೆ ಹೊಡ್ಕೊಂಡು ಆದ. ಅವ್ರಿಗೆಲ್ಲ ಉಪಯೋಗ ಆದ್ರ ನನಗ್ ನಾ ಉಪಯೋಗ ಇಲ್ದಂಗೆ ಆಗ್ತೀನಿ ನಾನು. ಏನ್ ಮಾಡ್ಬೇಕು? ಮಾಡಿದೆವು, ಏನು ಮಾಡಿದ್ದೆಲ್ಲ ಮಾಡಿಸ್ಕೋತಾರ, ಆಮೇಲೆ ಏನ್ ಮಾಡಿದೈತಿ ಪ್ರಶ್ನೆ ಮಾಡ್ತಾರೆ. ಇದು ಭಾರಿ ಅದ. ಈ ಸಂಸಾರದೊಳಗೆ ಏನ್ ಕೊಟ್ಟದ್ದೆಲ್ಲ ತಗೋತಾರ, ತಿನ್ಸಿದ್ದೆಲ್ಲ ತಿಂತಾರ, ಮಾಡಿದ್ದೆಲ್ಲ ಮಾಡಿಸ್ಕೋತಾರ. ಮಾಡಿಸ್ಕೊಂಡು ಏನಂತಾರ, ನೀ ಏನ್ ಮಾಡಿದಂತಾರ. ಇಂಥವ್ರ ಸಲುವಾಗಿ ನಾವು ಬಹಳ ಗಮನ ಕೊಡ್ಬೇಕೇನ್ರಿ. ಟ್ಯಾಂಕ್ಲೆಸ್ ಹಮಾಲಿ ಕೆಲಸಗಳು. ನೀ ಏನ್ ಮಾಡಿದೆ ಅಂತಾರ, ನೀ ಏನ್ ಮಾಡಿದೆ ಅಂತಾರ. ನಾವು ಏನ್ ಮಾಡಬೇಕು ಮಾಡಿರ್ತೀವಿ, ಈಶ್ವರಿಗೆ ಗೊತ್ತಿರ್ತದ. ಇವತ್ತಿನ ದಿವಸ ನಾವು ಆನಂದವಾಗಿ ಅದೀವಿ ಅಂತಂದ್ರೆ ಯಾರ್ಯಾರಿಗೆ ಏನೇನ್ ಮಾಡ್ಬೇಕು, ಯಾವದಕ್ಕೂ ಕಡಿಮೆ ಇರ್ಲಾರ್ದಂಗ ನಾವು ಬೇಕಾದಷ್ಟು ಮಾಡೀವಿ.
ಆದ್ರೆ ಮಾಡಿದ್ದು ನಾವು ನೆನಪಿಟ್ಕೋಬಾರ್ದು, ಮಾಡಿಸ್ಕೊಂಡವ್ರು ನೆನಪಿಟ್ಕೋಬೇಕು. ಅವ್ರು ನೆನಪಿಟ್ಕೊಳ್ಳೋದು ಬಿಟ್ಟು ನಮಗ ನೀ ಏನ್ ಮಾಡಿದ ಏನು ಮಾಡ್ಲಾರ್ದವ್ರಿಗೆ ಅಂದಂಗ ಅಂದು ತಲೆ ಕೆದರ್ಕೊಂಡು ಜಗಳ ಮಾಡ್ಕೊಂಡು ಆದ್ರೆ ಅದು ಅವ್ರ ಅಶಕ್ತತೆ. ಸುಮ್ಮನೆ ಬಿಡ್ಬೇಕಷ್ಟೇ. ಸೈಲೆನ್ಸ್ ಈಸ್ ಬೆಸ್ಟ್ ಆನ್ಸರ್ ಫಾರ್ ಆಲ್ ವೈಲೆನ್ಸ್ ಅಂತ. ವೈಲೆನ್ಸ್ ಅಂದ್ರೆ ಗದ್ದಲ, ಜಗಳ, ಕಿರಿಕಿರಿ, ಎಲ್ಲದಕ್ಕೂ ಸೈಲೆನ್ಸೇ ಭಾರಿ ದೊಡ್ಡ ಉತ್ತರ ಅಂತ. ಸುಮ್ಮಿದ್ದವನು ಕೂದಲ 1000 ಮಂದಿ ಬಂದ್ರೆ ಅಳ್ಳಾಡ್ಸ್ಲಕ್ಕಾಗಲ್ಲ ಅಂತ, ಅದಕ್ಕೆ ಸುಮ್ಮಿದ್ ಬಿಡ್ಬೇಕು. ಸೈಲೆನ್ಸ್. ಅದಕ್ಕೇನ್ ಮಾಡ್ಬೇಕು? ಏನಾಗಬೇಕಾಗ್ಯದ? ಅರಿಸಿಕೊಳ್ಳುವ ವಸ್ತು ಅಂತ ತಿಳ್ಕೊಂಡು ಇದು ಅನಾತ್ಮ, ಸಂಬಂಧ ಸಂಪತ್ತು ಇದು ಅನಾತ್ಮ, ಇದು ಉದಾಸೀನವಾಗುತ್ತದೆ. ಅದರ ಬಗ್ಗೆ ಉದಾಸೀನತಾಗುತ್ತೆ. ಸುತ್ತಮುತ್ತಿನವರು ನಿಮ್ಮ ಮೇಲೆ ಸಿಟ್ಟಿಗೇರಿ ನಿಮಗ ಬೈಲಕತ್ತಾರ ಅಂದ್ರ ನಿಮಗ ಆತ್ಮದ ಭಾನ ಆಗ್ಯದ ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಸಾಕ್ಷಿ ಭಾನ ಆಲಕತ್ತದ. ನೀವು ಇದ್ರದ್ದು ಸಾಕ್ಷಿ ಭಾನ ಮಾಡ್ಕೊಳ್ಳೋದು ಅದ್ರಾಗ ಜ್ಞಾನ, ಜ್ಞಾತೃ, ಜ್ಞೇಯ ತ್ರಿಪುಟಿ ಒಳಗೆ ಹೋಗಿರಿ. ಅಲ್ಲೆಲ್ಲರೂ ಜನರು ನಿಮಗ್ ಬಹಳ ಪ್ರೀತಿಲಿಂತ ಶಾಲ್ ಹೊಚ್ಚಲಕತ್ತಾರ, ಹಾರ ಹಾಕ್ಲಕತ್ತಾರ. ನಮ್ಮ ಅಣ್ಣ ಭಾರಿ ದೇವ್ರಂತ ಮನುಷ್ಯ, ನಮ್ಮ ಅಪ್ಪ ದೇವ್ರಂತ ಮನುಷ್ಯ, ನನ್ನ ಗಂಡ ದೇವ್ರಂತ ಮನುಷ್ಯ ಅಂತ ಅನಿಸ್ಕೊಳಕತ್ತೀರಿ ಅಂದ್ರ ನಿಮಗ ಆತ್ಮದ ಭಾನ ಆಗಿಲ್ಲ, ತ್ರಿಪುಟಿ ಒಳಗೆ ಬಿದ್ದೀರಿ. ಬ್ರಹ್ಮ ಸತ್ಯ ಜಗನ್ಮಿತ್ಯ. ತ್ರಿಪುಟಿ ಒಳಗದಿರಿ ಅಂತ ತಿಳ್ಕೋರಿ. ನಿಮಗೆ ಭಾರಿ ಸಂಸಾರದಾಗ ಪ್ರಿಯ ವಸ್ತುಗಳು, ಪ್ರಿಯ ವ್ಯಕ್ತಿಗಳು, ನಿಮಗೆ ಅವ್ರ ಮೇಲೆ ಪ್ರಿಯ, ಅವು ನಿಮ್ಮ ಮೇಲೆ ಪ್ರಿಯ ಇತ್ತು ಅಂತಂದ್ರ ನೀವಿನ್ನೂ ತ್ರಿಪುಟಿ ಒಳಗದಿರಿ, ಇನ್ನ ಹೊರಗೆ ಬಂದಿಲ್ಲ. ಬಹಳ ಕಷ್ಟ ಅದಲ್ಲ ಮತ್ತ ಅವ್ರ ಬಗ್ಗೆ ತಿರಸ್ಕಾರ ಅದ ಏನು? ನಮ್ಗೆ ಇಟ್ಟೆಲ್ಲ ಬೈತಾರಂದ್ರೆ ನಾವೇನು ಅವ್ರ ಬಗ್ಗೆ ತಿರಸ್ಕಾರ ಮಾಡಿವೇನು? ಇಲ್ಲ. ಪುರಸ್ಕಾರನೂ ಇಲ್ಲ, ತಿರಸ್ಕಾರನೂ ಇಲ್ಲ. ಇವತ್ತು ಜಗಳ ಇರ್ತಾರ, ಮತ್ ನಾಳೆ ಬಂದಿರ್ತಾರ, ಏನು ಆಗಿಲ್ಲ ಅನ್ನಂಗ ಮತ್ ಸೈಲೆಂಟ್ ಆಗಿ ಮೊದಲಿನಂಗೆ ಮಾತಾಡ್ಬೇಕು. ಹೆಂಗದಲ್ಲ ಒಂದು ಅಂತಾರ. ವಿಚಿತ್ರ ಅನ್ನಲ್ಲ ಇವ. ಅಷ್ಟೆಲ್ಲ ಮಾಡಿದ್ರು ಒಂದ್ ಸ್ವಲ್ಪ ಮನಸ್ಸಿನಾಗ ಇಟ್ಕೊಂಡಿಲ್ಲ, ಮೊದಲಿನಂಗೆ ಪ್ರೀತಿ ಹೆಂಗದ ಹಂಗೆ ಅದನ್ನಲ್ಲ, ಅದು ಬರ್ಬೇಕು. ತಿರಸ್ಕಾರ ಇಲ್ಲ. ಬರೇ ನಿಮ್ಮ ಮನೆಯವ್ರ ಬಗ್ಗೆ ಅಲ್ಲ, ಯಾರ ಬಗ್ಗೆನೂ ಬೇಡ, ಹೊರಗಿನವ್ರ ಬಗ್ಗೆನೂ ಬೇಡ, ಒಳಗಿನವ್ರ ಬಗ್ಗೆನೂ ಬೇಡ, ಯಾರ ಬಗ್ಗೆನೂ ವಿಶೇಷ ಆಸಕ್ತಿ ಬೇಡ, ತಿರಸ್ಕಾರ ಬೇಡ. ನಿಮ್ಮದೇ ಆದಂತ ಒಂದು ನಿಲುವಿನಲ್ಲಿ ನೀವಿರಬೇಕು. ಒಬ್ಬರಿಗೆ ಹೆಚ್ಚ ಒಬ್ಬರಿಗೆ ಕಡಿಮೆ ಏನು ಇಲ್ಲ ಇಲ್ಲ, ಬೆಕ್ಕದವ್ರು ಇರ್ಲವ್ರು. ತಿರಸ್ಕಾರ ಮಾಡಿದ ವಸ್ತುವಿನ ಬಗ್ಗೆ ಇದ್ದರೆ ಇರಲಿ ಬಿಡು ಅಂತ ಮೃದು ಧೋರಣೆ ಉಂಟಾಗಬೇಕು. ಯಾವುದರ ಬಗ್ಗೆ ನಿಮಗೆ ಅತ್ಯಂತ ಪ್ರಿಯ ಅನಿಸ್ತದ ಅದರ ಬಗ್ಗೆ ಉದಾಸೀನ ಆಗಬೇಕು. ಒಬ್ಬ ಬಂದ ಜಗಳ ಮಾಡ್ದ, ವಾಡ್ದ, ಗಲಾಟೆ ಮಾಡ್ದ, ಏನ್ ಮಾಡ್ದ ಮಾಡಿ ಆಯ್ತು ಬಿಡು, ಆಗ್ಯದ ಅಲ್ಲಿ ಇದ್ದರೆ ಇರ್ಲಿ ಬಿಡು, ಅದೇನ್ ಮಾಡೋದ, ಹಿಂಗ ಮೃದು ಧೋರಣೆ. ನನ್ನ ಹೆಂಡತಿಗೆ ಗಾಬರಿ ಆಗ್ತಿರ್ತಾವ, ಅಷ್ಟೆಲ್ಲ ಅವ್ರು ಬೈದು ಏನೆಲ್ಲ ಅಂತ ಮತ್ ನೀ ಹಿಂಗೆ ಭಾರಿ ಇದೆ ಬಿಡು ನೀನು ಇಂಥ ನೋಡಿಲ್ಲ ಅನ್ನತ್ತಾಳೆ. ಎಲ್ಲರಂಗ ಇದ್ರೆ ಏನ್ ಬರ್ತದೆ, ವಿಚಿತ್ರ ಇರ್ಬೇಕು ಒಂದ್ ಸ್ವಲ್ಪ. ಎಲ್ಲರೂ ಪ್ರೀತಿಗೆ ಪ್ರೀತಿ, ದ್ವೇಷಕ್ಕೆ ದ್ವೇಷ. ಇದೇನಿದು ವ್ಯವಹಾರ? ಇದು ಪ್ರೀತಿಗೂ ಪ್ರೀತಿ, ದ್ವೇಷಕ್ಕೂ ಪ್ರೀತಿ. ಇದು ಮಾಡಿದ್ರೇನು? ಬ್ರಹ್ಮ ಸ್ವರೂಪ. ಆ ಪ್ರೀತಿ ಮಾಡಿದ್ರು ನಾವು ಆಟೆ, ದ್ವೇಷ ಮಾಡಿದ್ರು ನಾವು ಆಟೆ. ನಾವ್ ಹೆಂಗಿರ್ಬೇಕು ಹಂಗೆ ಇರ್ಬೇಕು, ನಮ್ಮೊಳಗೆ ಚೇಂಜಸ್ ಇಲ್ಲ. ಅವ್ರಿಗೆ ಯಾಕೆ ಆಟ ಕಿರಿಕಿರಿ ಮಾಡ್ಕೊಳಕತ್ತಾರ, ಅವ್ರಿಗೆ ಏನ್ ಅವಶ್ಯಕತೆಗಳದಾವ ಅಷ್ಟು ಅರ್ಥ ಮಾಡ್ಕೋಬೇಕು. ಮಾಡ್ಕೊಂಡು ಅವ್ರ ಅವಶ್ಯಕತೆಗಳು ಒಂದು ಸಮಯ ಸಂದರ್ಭ ನೋಡಿ ಅವಶ್ಯಕತೆಗಳನ್ನ ಪೂರೈಸಿ ಮತ್ತೆ ನಮ್ಮ ಪಾಡಿ ನಾವು ಸುಮ್ಮಿದ್ ಬಿಡುವ.
ಏನಾಗಬೇಕಂತ ಹೇಳಕತ್ತನ, ನಿಮ್ಗ ಯಾವ ವಸ್ತುವಿನ ಮೇಲೆ ಮೋಹ ಅದ ಅದರ ಬಗ್ಗೆ ಉದಾಸೀನತೆ ಉಂಟಾಗ್ತದ. ನಿಮಗೆ ಸಾಕ್ಷಿ ಭಾನ ಆದ ಲಕ್ಷಣ. ಉದಾಸೀನ ಅಂದ್ರ ಏನದು? ಉದಾಸೀನ ಅಂದ್ರೆ ಏನ್ ತಿಳ್ಕೊಂಡ್ರಿ? ಅವತರ ಬಗ್ಗೆ ಆಲಸ್ಯತನ ಅಂದ್ರೆ ಅದನ್ನ ತಿರಸ್ಕಾರನೂ ಇಲ್ಲ, ಪುರಸ್ಕಾರನೂ ಇಲ್ಲ, ಪುರಸ್ಕಾರನೂ ಇಲ್ಲ, ಏನೂ ಇಲ್ಲ, ಎರಡೂ ಇಲ್ಲ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಕ್ಕಮಾದೇವಿ ಆರ್ಡರ್. ಸ್ತುತಿನೂ ಬರ್ತದ, ನಿಂದೆನೂ ಬರ್ತದ. ಬಸವಣ್ಣವ್ರು ಏನ್ ಬರೆದ್ರು? ಸ್ತುತಿಸುವವನೊಬ್ಬ, ನಿಂದಿಸುವವನ್ ಇನ್ನೊಬ್ಬ. ಇವರಿಬ್ರು ಏನ್ ಮಾಡ್ತಾರ? ಒಬ್ಬವ ಜಗತ್ತಿನ ಸ್ತುತಿ ಮಾಡ್ತಾನೆ, ಇನ್ನೊಬ್ಬ ನಿಂದೆ ಮಾಡ್ತಾನೆ. ಮಾಡಿದಾಗ ಸ್ತುತಿಸುವವ ಏನ್ ತಗೋತಾನ? ಶಿವಯೋಗಿಯ ಪುಣ್ಯವನ್ನು ಕೊಂಬ. ನಿಂದಿಸಿದವ ಶಿವಯೋಗಿಯ ಪಾಪವನ್ನು ಕೊಂಬ. ಇವನಿಗೆ ಶಿವಯೋಗಿ ಪುಣ್ಯಕ್ಕೂ ಅಂಟುಕೊಂಡಿಲ್ಲ, ಪಾಪಕ್ಕೂ ಅಂಟುಕೊಂಡಿಲ್ಲ. ಇವ ಅದಕ್ಕೇನಾಯ್ತು? ಪುಣ್ಯ ಪಾಪ ಎರಡಕ್ಕೂ ಅಂಟುಕೊಳ್ಳಾರ್ದಾಗ ಏನಾಯ್ತು? ನಿತ್ಯ ಮುಕ್ತ ನೋಡ ಅಚ್ಚ ಮೌಕ್ತಿಕದಚ್ಚು ಅಂತಾರ. ಅದು ಏನಂತಂದ್ರ ಅತ್ಯಂತ ಶುದ್ಧ ಬ್ರಹ್ಮ ಅಂತ. ಕೂಡಲ ಸಂಘ ನಿಮ್ಮ ಶರಣ ಅಚ್ಚ ಮೌಕ್ತಿಕದಚ್ಚು, ನಿತ್ಯ ಮುಕ್ತ ನೋಡ, ಪರಮ ಪರಿಶುದ್ಧ ನೋಡ. ಪರಮ ಪುಣ್ಯಕ್ಕೂ ಅಂಟುಕೊಂಡಿಲ್ಲ, ಪಾಪಕ್ಕೂ ಅಂಟುಕೊಂಡಿಲ್ಲ. ಹೆಂಗದ? ಅದಕ್ಕೇನ್ ಮಾಡ್ಬೇಕು? ಉದಾಸೀನತೆ ಉಂಟಾಗ್ಬೇಕು ನಿಮ್ಮೊಳಗ. ಯಾವುದ್ರ ಮೇಲೆ ಅತ್ಯಂತ ಹಂಬಲ ಅದ. ಒಬ್ಬೊಬ್ಬರಿಗೆ ಒಂದೊಂದ್ರಾಗ ಹಂಬಲ ಇರ್ತದಪ್ಪ. ಕೆಲವೊಬ್ಬರಿಗೆ ಆಹಾರ ಕೂಳು ತಿನ್ನೋದೇ ಒಂದು ದೊಡ್ಡ ಹಂಬಲ. ಅದು ಟೇಸ್ಟ್ ಇರಬೇಕು, ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿ ಇರಬೇಕು, ಎಲ್ಲ ಇರಬೇಕು. ಕೂಳಿಂದೇ ಒಂದು ದೊಡ್ಡ ಹಂಬಲ ಊಟ ಮಾಡೋದು, ಆಹಾರದ ಹಂಬಲ. ಇನ್ನೊಬ್ಬರಿಗೆ ಏನದ? ಮಕ್ಕಬೇಕು, ಮಕ್ಕಬೇಕು, ಮಕ್ಕಳದೇ ಮಕ್ಕಳೋದು. ಹೋಗಲ್ಲಿ ಮಕ್ಕಳು ರೆಸ್ಟ್ ಮಾಡು ಹೋಗು ಅಂದ್ರೆ ಸಾಕು. ಅವ್ರಿಗೆ ಹೋಳಿಗೆ ಮಾಡಿ ಉಣಿಸಿದಷ್ಟು ಖುಷಿ ಆಗ್ಬಿಡ್ತದ. ನಿದ್ರೆಯ ಹಂಬಲ. ಆರಾಮ್ ಮಕ್ಕಬೇಕು, ಏನಾಕಾಗಲ್ಲ, ಆರಾಮ್ ಮಕ್ಕಳದೇ ಮಕ್ಕಳು. ಹಗಲು ಮಕ್ಕಳು, ರಾತ್ರಿನೂ ಮಕ್ಕಳು. ಸೋಮಾರಿ ನನ್ನ ಮಕ್ಕಳ ಕೆಲಸ. ಇದೇನದ? ಕೂಳು ಬಾಕರ್ ಕೆಲಸ. ಕೂಳಿನಾಗೆ ಆಹಾರದ ಬಗ್ಗೆ ಹಪ್ಪಿ, ನಿದ್ರೆಯ ಬಗ್ಗೆ ಹಪ್ಪಿ. ಇನ್ನೊಂದೇನದ? ಸ್ವಾರ್ಥಿಗಳೇನಿರ್ತಾರ, ನಾನು ಸುರಕ್ಷಿತವಾಗಿದ್ದರೆ ಸಾಕು. ಅವರಿಗೆ ಭಯ, ನಂದೇನಾರ ಮಾನ ಪ್ರಾಣಗಳಿಗೆ ಎಲ್ಲರ ಹಾನಿ ಆಗ್ತದನ್ನತ್ತು ಭಯ. ಅದಕ್ಕೆ ತನ್ನ ಸೇಫ್ಟಿ ಒಂದೇ ನೋಡ್ಕೊತಿರ್ತಾನೆ. ತನ್ನ ಸೇಫ್ಟಿ ನೋಡ್ಕೊಂಡು ಉಳಿದದ್ದು ವಿಚಾರ ಮಾಡ್ತಿರ್ತಾನೆ. ತನಗೇನು ಸಮಸ್ಯೆ ಆಗ್ತದ? ತನ್ನ ಸೇಫ್ಟಿ. ಇದೇನದ? ಎದರ ಹಪ್ಪಿ? ಇದು ಸೇಫ್ಟಿ, ಸುರಕ್ಷತೆ ಹಪ್ಪಿ. ಅವನಿಗೆ ಅದ, ಅವನಿಗೇನಾಗ್ತದ? ಸದಾ ಭಯದಲ್ಲಿರ್ತಾನೆ. ಮಾನ ಪ್ರಾಣಗಳು ಎಲ್ಲಿ ಕಳ್ಕೊತೀನಿ ಅಂತೇಳಿ. ಇದು ಸುರಕ್ಷತೆ ಐತೆ. ಇನ್ನ ಒಂದೇನದ? ಮೈಥುನ. ಗಂಡು ಹೆಣ್ಣಿನ ಸಮಸ್ಯೆ ಅಥವಾ ಮಿತ್ರರು ಮತ್ತೆ ಜಗಳಾಡ್ಬೇಕನ್ನೋ ಸ್ವಭಾವ. ಇನ್ನೊಬ್ರು ಸಂಗಟ ಗುದ್ದಾಡೋದು. ಮೈಥುನ ಅಂದ್ರೆ ಬರೀ ಗಂಡ ಹೆಂಡತಿ ಮೈಥುನ ಒಂದೇ ಅಲ್ಲದು. ಆಹಾರ, ನಿದ್ರೆ, ಇವು ಏನದವ? ಸುರಕ್ಷತೆ ತನ್ನ ಒಬ್ಬನ ಸಂಗಟದ ಇದು. ಇದು ಮೈಥುನ ಅಂದ್ರ ಜೊತೆಗೆ ಇನ್ನೊಂದು ಬೇಕು ಗುದ್ದಾಡ್ಲಕ್ಕ. ಹೆಂಡತಿ ಗಂಡ ಒಂದೇ ಅಂತಲ್ಲ. ಒಬ್ಬೊಬ್ರು ಸ್ವಭಾವ ಏನಿರ್ತದ? ಸದಾ ಏನಾರ ಒಂದು ಹೇಳಕ್ಕ ಒಬ್ರು ಜೊತೆಗೆ ಬೇಕು. ಹೇಳೋದೇ ಒಂದು ಸ್ವಭಾವ. ಕೆಲವೊಬ್ರಿಗೆ ಕೇಳ್ಬೇಕನ್ನೋ ಸ್ವಭಾವ, ಕೇಳೋದಕ್ಕೊಂದು ಸ್ವಭಾವ. ಜೊತೆಗೆ ಕರ್ಕೊಂಡು ಅಡ್ಡಾಡ್ಬೇಕನ್ನೋದು ಒಂದು ಸ್ವಭಾವ. ಯಾವಾಗಲೂ ಜೊತೆಯಾಗಿ ಅಡ್ಡಾಡೋದು. ಇದೆಲ್ಲಾನು ಮೈಥುನದಾಗೆ ಬರ್ತದೆ. ಇದು ಸಂಗಟ ಇನ್ನೊಬ್ಬರು ಜೊತೆ ಬಯಸದೆ ಮೈಥುನ. ಸರಿ, ಸಂತಾನೋತ್ಪತ್ತಿ, ಲೈಂಗಿಕ ತೃಪ್ತಿ ಇದು ಒಂದೇ ಮೈಥುನ ಅಲ್ಲ. ಜೊತೆಗೆ ಇನ್ನೊಬ್ಬರು ಬೇಕು.
ಎದ್ರ ಸಲುವಾಗಿ ಬೇಕು? ಜೊತೆಗೆ ಮಾತನಾಡೋದಕ್ಕೆ ಬೇಕು, ಆಲೋಚನೆಗಳು ಹಂಚಿಕೊಳ್ಳೋದಕ್ಕೆ ಬೇಕು. ಮತ್ತೆ ನನ್ನ ಸ್ವಭಾವಕ್ಕೆ ಜಗಳ ಆಡಕ್ಕ ಯಾರು ಜೊತೆಗಿಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕು? ನನ್ನೊಳಗೆ ಜಗಳ ಗಂಟೆ ಸ್ವಭಾವ ಜಗಳ ಆಡೋದಕ್ಕೆ ಬೇಕು. ಈಗ ನನ್ನೊಳಗ ಬ್ರಹ್ಮಜ್ಞಾನ ಉಂಟಾಗ್ಯದ, ಇದು ಯಾರಿಗೆ ಹೇಳ್ಬೇಕು? ನನ್ನೊಳಗೆ ಬ್ರಹ್ಮಜ್ಞಾನ ಉಂಟಾಗಿ ಬ್ರಹ್ಮ ಬಾನದ ಆನಂದ ಆಗ್ಯದ, ಇದು ಯಾರಿಗೆ ಹೇಳ್ಬೇಕು? ಮುಮುಕ್ಷುಗಳು. ಇವೆಲ್ಲ ಮೈತುಂದಗೆ ಬರ್ತವೆ, ಇವೆಲ್ಲ ಚಟ, ದುಶ್ಚಟಗಳಿವು. ಆತ್ಮಬಾನದ ಆನಂದ ಮಾಡೋದು ಬಿಟ್ಟು ಮಂದಿಗೆ ಹೇಳ್ಕೊತ ಹೋಗೋದು ಕೆಟ್ಟ ಚಟ ಇದು. ತನ್ನೊಳಗೆ ತಾನು ಕೂತು ಆನಂದ ಹೊಂದೋದು ಬಿಟ್ಟು ಊರ್ ಮಂದಿ ಪ್ರವಚನ ಕೇಳ್ಕೊತ ಹೋಗೋದು. ಮಾರ್ಗದರ್ಶನಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮುಗಿತದು. ಅಲ್ಲೊಬ್ಬ ಗುರುವಾಗಿ ಕುಂದಿರ್ತಾನ, ಅಲ್ಲೊಬ್ಬ ಶಿಷ್ಯ ಆಗಿ ಕುಂದಿರ್ತಾನ. ಗುರುವಿನ ನಾಲಿಗೆನೇ ಶಿಸ್ನ, ಶಿಷ್ಯನ ಕಿವಿನೇ ಯೋನಿ. ಮತ್ತ ಅವ ಏನ್ ತಿಳ್ಕೊಂಡನ, ತನ್ನ ಬುದ್ಧಿ ಏನ್ ಕಲಿಸ್ತಾನಲ್ಲ ಜ್ಞಾನ, ಅದೇ ವೀರ್ಯ. ಮತ್ತ ಶಿಷ್ಯನ ಅಂತಃಕರಣನೇ ಗರ್ಭಕೋಶ. ಅವನ ಅಂತಃಕರಣದೊಳಗ ಇದೇನು ಭಾನ ಅಥವಾ ಜ್ಞಾನ ಭಾನ ಇವು ಏನದಾವ, ಇವೇ ಮಕ್ಕಳು, ಇವೇ ಅನುಭವಿಸ್ಬೇಕಾಗ್ಯದ. ಈಗ ನಾವು ಮೋಕ್ಷ ಅನ್ನೋದೇ ಇದೇನದ ಪ್ರಯತ್ನ. ಕಡೆಗೆ ಏನ್ ಮಾಡಬೇಕು? ಇದನ್ನು ಮುಟ್ಟಬೇಕಲ್ಲ, ನಮ್ಮ ಗುರಿ. ಮೋಕ್ಷನೇ ನಮ್ಮ ಗುರಿ. ದುಃಖ ನಿವೃತ್ತಿ ಜ್ಞಾನ ಬಾನಗಳಿಂದ ನಾವು ದುಃಖ ನಿವೃತ್ತಿ ಮಾಡ್ಕೋಬೇಕಾಗ್ಯದ, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕಾಗ್ಯದ. ಇದು ನಮ್ಮ ಗುರಿ. ಹಿಂಗೆಲ್ಲ ಹೇಳ್ಕೊತ ಹೋಗ್ಬಿಡೋದಪ್ಪ. ಇದನ್ನು ಮೈತುನ ಹೌದಾ ಅಲ್ಲ? ಇದು ಕುತ್ಕೆ ಸತ್ಸಂಗ ಮಾಡೋದು. ಚಿಂತನ ಮಂಥನ ಅಂತೀರಲ್ರಿ, ಮತ್ತದು ಮೈತುನ ಅಲ್ಲೇನದು? ನಿಮಗೆ ತಿಳಿದದ್ ನೀವು ಮಾಡೋದು, ನಮಗೆ ತಿಳಿದದ್ ನಾವು ಮಾಡೋದು, ನಿಮಗೆ ತಿಳಿದದ್ ನೀವು ಹೇಳೋದು, ನಮಗೆ ತಿಳಿದದ್ ನಾವು ಹೇಳೋದು. ಇನ್ನೊಬ್ರು ಬೇಕು ನೋಡ್ರಿ, ಇನ್ನೊಬ್ರು ಬೇಕು. ಏನೋ ಒಂದು ತನ್ನ ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಳಕ್ಕಾಗಿರ್ಬೋದು, ಅಥವಾ ತನ್ನ ಒಂದು ಹಾಬಿ, ತನ್ನ ಒಂದು ಯಾವುದೋ ಒಂದು ಕಾರಣಕ್ಕಾಗಿ ಇನ್ನೊಂದು ವ್ಯಕ್ತಿ ಬೇಕು ಅಂತೇಳಿ ಬಯಸ್ತದಲ್ಲ, ಇದೇ ಮೈತ್ರಿ. ಅದಕ್ಕೇನದ, ಇವು ಉದಾಸೀನ ಆಗ್ಬೇಕು. ಇವು ಹೇಳ್ಬೇಕನ್ನೋದು ಹೋಗ್ಬಿಡ್ಬೇಕು, ಇನ್ನೊಬ್ಬರಿಗೆ ಹೇಳ್ಬೇಕನ್ನೋದು ಹೋಗ್ಬಿಡ್ಬೇಕು. ನನಗೆ ಅದು ಹೇಳಿ ಅದು ಹೋಗಿ ಬಹಳ ದಿನ ಆಗ್ಯದ. ನನಗೆ ಹೇಳ್ಬೇಕನ್ನೋ ಇಂಟ್ರೆಸ್ಟೇ ಇಲ್ಲ ಆಕ್ಚುಲ್. ಆದ್ರೆ ಕೂತು ನೀವು ಕೇಳ್ಬೇಕನ್ನೋ ಇಂಟ್ರೆಸ್ಟ್ ಅದಲ್ಲ. ನಿಮ್ ಸಲ ನಾ ಹೇಳಕತ್ತೀನಿ. ಈಗ ಸದ್ಯ ಈ ಡಿಸೆಂಬರ್ ತನಕ ಒಂದು ದಿನ ಬಿಟ್ಟು ಒಂದು ದಿನ ಬರ್ತೀನಿ. ನೀವು ಕಳ್ರು ಏನ್ ಮಾಡ್ಲಕತ್ತೀರಿ ಅಂತಂದ್ರ, ನಾ ಬಂದಾಗ ಆಟೆ ಬರ್ತೀರಿ, ನಾ ಬರ್ಲಾರ್ದಾಗ ನೀವು ಬರೋದ್ ಬಿಡ್ಲಕತ್ತೀರಿ. ಇದು ಚಲೋ ಅಲ್ಲ. ಇದು ಕಳ್ತನದ ಬುದ್ಧಿ. ಇದು ನಿಮ್ಗೆ ಎದಕ್ಕೆ ನಾನು ಚಾನ್ಸ್ ಕೊಡ್ಲಕತ್ತೀನಿ ಅಂದ್ರೆ, ನೀವು ತಯಾರಾಗಿ ಮಾಡಿ ಬಂದು ಹೇಳ್ರಿ ಅಲ್ಲಕತ್ತೀನಿ. ನಾ ಎಂದ್ ಬರಲ್ಲ ಅವತ್ತು ನೀವು ಬರಲ್ಲ ಅಂತಂದ್ರೆ ಏನದ್ರ ಅರ್ಥ? ನಿಮ್ ಸಲುವಾಗಿ ನಾನು ಟೈಮ್ ಕೊಡ್ಲಕತ್ತೀನಿ. ನೀವು ತಯಾರಾಗಿ ಬಂದು ನೀವು ಸತ್ಸಂಗ ಮಾಡ್ರಿ. ಓಸು ದಿನ ನಾನೇ ಹೇಳ್ಕೊತ ಕೂತ್ರ ನೀವ್ ಯಾವಾಗ ಮಾಡ್ತೀರಿ ಅಂತೇಳಿ ನಾನು ನಿಮ್ಗ ಏನ್ ಮಾಡ್ಲಕತ್ತೀನಿ, ಟೈಮ್ ಕೊಡ್ಲಕತ್ತೀನಿ. ನಾನು ಯಾವ ದಿನ ಬರಲ್ಲ ಅವತ್ತಿನ ದಿನ ಯಾರು ನೀವು ಬರೋದು ಬಿಡ್ತೀರಿ ಅವ್ರು ಶುದ್ಧ ಕಳ್ರಿ. ನೀವು ಸಾಧನೆ ಮಾಡೋ ಸಾಧಕರ ಲಕ್ಷಣನೇ ಅಲ್ಲ ನಿಮಗೆ. ಆ ಕಳತನ ಮಾಡೋದ್ ಬಿಡ್ರಿ. ಕಳಬೇಡ, ಬಸವಣ್ಣವ್ರು ಹೇಳ್ಯಾರಲ್ಲ, ಈ ಕಳಬೇಡ, ಈ ಕಳತನ ಬುದ್ಧಿ ಬಿಡ್ರಿ. ಇವತ್ತು ನಾನು ಪಾಠ ಕೇಳಿದ್ರಿ, ಇವತ್ತು ಚಂತನ ಕೂತು ಏನ್ ಮಾಡ್ಬೇಕು, ನಿಮ್ಮ ಪಾಠ ಯಾವ್ದು ಕೊಟ್ಟಾರ ಆ ಡೇಟಿಂದ ತಯಾರು ಮಾಡಿ ನಾಳೆಗೆ ನನ್ನ ಪಾಠ ಅದ, ನಿನ್ನೆ ಗುರುವಿನ ಪಾಠ ಇತ್ತು, ನಾಳೆ ನನ್ನ ಪಾಠ ಅದ ಅಂತೇಳಿ ತಯಾರು ಮಾಡ್ಕೊಂಡು ಬಂದ್ರೆ ನೀವು ಪ್ರಾಮಾಣಿಕ ಸಾಧಕರು. ಇವತ್ತ ಗುರುಗಳ ಪಾಠ ಇಲ್ಲ, ಏನ್ ಹೋಗೋದು ಬೇಕಾಗಿಲ್ಲ ಅಂತೇಳಿ ಬಿಟ್ರಿ. ಕೆಲವೊಂದು ಅನಿವಾರ್ಯ ಅವಶ್ಯಕತೆಗಳಿರ್ತಾವ, ಅವು ನಮಗ ಇರ್ತಾವ, ನಿಮಗ ಇರ್ತಾವ, ಬಿಡಮು. ಆದ್ರ ಗುರುಗಳು ಬಂದಿಲ್ಲ, ನಾವು ಅವ್ರ ಪಾಠ ಇಲ್ಲ ಅಂದ್ರೆ ನಾವು ಹೋಗೋದು ಬಿಡಮು ಅಂತ ಬಿಟ್ರಿ ಅಂತಂದ್ರೆ ನೀವು ಕಳ್ರು. ಆ ಕಳತನ ಮಾಡಬೇಡ್ರಿ, ಕಳಬೇಡ. 10 ಮಂದಿ ಆಬ್ಸೆಂಟ್ ಅದಾರೆ ನಿನ್ನೆ. ಅದ್ರಾಗ 10 ಮಂದಿಯಾಗ ಒಂದು 4 ಮಂದಿ ಏನೋ ಅನಿವಾರ್ಯ ಹೇಳಿದ್ರೆ 6 ಮಂದಿ ಪಕ್ಕ ಕಳ್ರ ಸಿಕ್ಕಾರ ನಮ್ಮ ಕೈಗೆ. ಅದರಿಂದ ಏನಾಗ್ತದ? ನನಗೇನು ನಷ್ಟ ಇಲ್ಲ, ನಿಮಗೆ ನಷ್ಟ. ಅದಕ್ಕೆ ನನಗೆ ಪಾಠ ಹೇಳುವ ಇಂಟ್ರೆಸ್ಟ್ ಇಲ್ಲ, ಹೇಳ್ಬೇಕಂತಿಲ್ಲ, ಹೇಳಬಾರ್ದಂತಿಲ್ಲ. ಉದಾಸೀನ ಆಗಿನೇ ಇಲ್ಲ, ನಾನು ಉದಾಸೀನ ಇದ್ರಾಗ. ಈಗ ನಾಳೆ ಡಿಸೆಂಬರ್ ಮುಗಿದ್ಮೇಲೆ
ಜನವರಿ 1ರಿಂದ 2 ದಿವಸ ನಿಮಗೆ ಟೈಮ್ ಕೊಡ್ತೀನಿ. 1 ದಿವಸ ನಾನು ಹೇಳ್ತೀನಿ. ಸೋಮವಾರ ಬಂದಿನಿ ಅಂದ್ರೆ ಮಂಗಳವಾರ ಬುಧವಾರ 2 ದಿನ ನಿಮ್ಮದೇ ಮೈಥುನ, ಬುಧವಾರ ನಮ್ಮ ಮೈಥುನ. ಹೆಂಗ್ ಮಾಡ್ತೀರಿ? ಉದಾಸೀನ. ಮತ್ತ ಹಿಂಗೆಲ್ಲ ಮಾಡ್ತಾರ ಅಂತಂದ್ ಕೂಡ್ಲೇನೆ ನಡ್ರಿ ನೀವು ಸರಿ ಪಾಠ ಕೇಳಲಾಗಿರಿ, ಸರಿ ಸತ್ಸಂಗ ಮಾಡಲಾಗಿರಿ, ನೀವು ತಯಾರಾಗಲಾಗಿರಿ ಅಂತ ಹೇಳಕ್ಕೆ ನಿಮಗೆ ಹೊರಗೆ ಹಾಕ್ಲಾರ ನಿಮಗೆ ಒಳಗೆ ಇಟ್ಕೋತೀವಲ್ಲ, ಇದು ನಮ್ಮ ಮೃದು ಧೋರಣೆ. ಇರ್ಲಿ ಬಿಡಪ್ಪ, ಇದ್ರಿ ಇರ್ಲಿ. ಕೂತು ಕೇಳರೆ ಕೇಳ್ತಾರಲ್ಲ. ನಮ್ಮ ಮೃದು ಧೋರಣೆಗಳನ್ನ ದುರುಪಯೋಗ ಮಾಡ್ಕೋಬೇಡ್ರಿ, ಸದುಪಯೋಗ ಮಾಡ್ಕೊಳ್ರಿ. ಕೇಳ್ರಿ, ಹೇಳ್ರಿ, ಬರೀರಿ, ಓದ್ರಿ. ಒಂದು ದೆವ್ವಿನ ಬೆನ್ನ ಬಿದ್ದ್ಬಿಟ್ಟದ ನಿಮಗ. ಆ ದೆವ್ವ ಇದೇ ಹೇಳ್ತಿರ್ತದೆ, ಯಾವಾಗ ಓದ್ರಿ, ಬರೀರಿ, ಮತ್ತೇನ್ ಮಾಡ್ರಿ? ಹೇಳ್ರಿ, ಕೇಳ್ರಿ. ಎಲ್ಲಾನು ಬೇಕು. ಬರೀ ಕೇಳ್ತೀನಿ ಓದ್ತೀನಿ ಅಂದ್ರೆ ಇಲ್ಲ, ಉಳಿದ ಕೆಲಸನೂ ಮಾಡ್ಬೇಕು. ಅದಕ್ಕ ಏನಾಗ್ತದಪ್ಪ ಅಂತಂದ್ರೆ, ನಿಮಗ ಆತ್ಮ ಸಾಕ್ಷಾತ್ಕಾರ ಆದಾಗ ಬೆಳಕಾಗ್ತದ. ದೊಡ್ಡದೊಂದು ಕೋಟಿ ಸೂರ್ಯರ ಬೆಳಕು ಸಿಗ್ತದ, ಏನೋ ಶಬ್ದ ಬರ್ತದ, ಹಂಗಾಗ್ತದ ಹಿಂಗಾಗ್ತದ. ಎಲ್ಲ ಉಪಾಸಕರ, ಕರ್ಮಿಗಳ, ಭಕ್ತರ ಮಾತುಗಳು ಅವೆಲ್ಲ ನಾಟಕ ಮಾತು ಬೇಕಾಗಿಲ್ಲ. ಇಲ್ಲಿ ಧ್ಯಾನದ ಮಾತು. ಇಲ್ಲಿ ನಿಮಗೆ ಏನಾಗಬೇಕಾಗ್ಯದ, ಏನಾಗಬೇಕು ಅಂದ್ರೆ ಯಾವುದರ ಬಗ್ಗೆ ನಿಮಗ ಅತಿಯಾದ ಹಪಾಪಿ ಆಹಾರ, ನಿದ್ರೆ, ಭಯ, ಮೈಥುನ, ವನ್ನು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ, ಮತ್ತಿನ್ನೇನೇನು ಹೊಲ, ಮನಿ, ದನ, ಕನಕ, ಸಂಸಾರ ಏನದವ, ಇವುದ್ರ ಬಗ್ಗೆ ನಿಮಗೆ ಅತಿಯಾದ ಹಪಹಪಿ ಏನದಲ್ಲ, ಆ ಹಪಹಪಿ ಹೋಗಿ ಏನಾಗಬೇಕು? ಉದಾಸೀನ ಭಾವ ಬರಬೇಕು. ಉದಾಸೀನ ಭಾವ ಇದ್ರೆ ಇರ್ಲಿ, ಇಲ್ಲ ಅಂದ್ರೂ ಸರಿ. ಊಟದಾಗ ಉಪ್ಪು ಇಲ್ಲ ಅಂದ್ರೂ ಸುಮ್ಮನೆ ಗಾಪ್ ಚುಪ್ ಉಣ್ಬೇಕು. ಚಾದಾಗ ಸಕ್ರಿ ಹಾಕಿಲ್ಲ ಮರ್ತಾರ ಅಂದ್ರೂ ಗಾಪ್ ಚುಪ್ ಕುಡಿಬೇಕು. ಸಕ್ರಿ ಹಾಕಿದಷ್ಟೇ ಖುಷಿ ನಿಂತು ಕುಡಿಬೇಕು. ಇದು ಹಿಂಗೆ ನಡಿಬೇಕು, ಇದು ಹಿಂಗೆ ಆಗ್ಬೇಕಂತೇಳಿ ಏನದಲ್ಲ ಅವೆಲ್ಲ ಹೋಗ್ಬೇಕು. ಆತ್ಮ ಬಾನ ಆದವ್ರ ಲಕ್ಷಣ ಇದು. ಹಿಂಗದ. ಏನಾಯ್ತು? ಉದಾಸೀನತೆ ಬರಬೇಕು. ಮತ್ತೇನಾಗಬೇಕು? ಮೃದು ಧೋರಣೆ. ನಿಮಗ ಯಾವ ವಸ್ತುಗಳ ಬಗ್ಗೆ ತಿರಸ್ಕಾರ ಅದ ಅದರ ಬಗ್ಗೆ ನಿಮಗ ಮೃದು ಧೋರಣೆಗಳು ಬರಬೇಕು. ಕೆಲವೊಂದು ಜನರಿಗೆ ಕಿತ್ತೊಗಿದೀವಿ, ಕೆಲವೊಂದು ಜನರು ತಾವೇ ಹೋಗ್ಯಾರ. ಮತ್ತೇನ್ ಮಾಡ್ತಾರೆ? ಗುರು ಪೂರ್ಣಿಮಾ ದಿವಸ ಫೋನ್ ಮಾಡ್ತಾರ, ಗುರುಗಳೇ ನಿಮ್ಮ ವಿಚಾರ ಚಂದ್ರೋದಯ ಕೇಳಿ ಧನ್ಯ ಆಗಿವಿ, ಮುಂದೆ ಮತ್ತೆ ನಾವು ಅನುಕೂಲ ಮಾಡ್ಕೊಂಡು ನಿಮ್ಮದ್ರಾಗ ಬಂದು ಸೇರ್ತೀವಿ ಅಂದ್ರೆ, ಇಲ್ಲ ಮಕ್ಕಳ್ರೆ ನೀವು ಮೊದಲು ಹೋಗಿ ಬಿಟ್ಟಿರಿ, ನಿಮ್ಮನ್ನ ನಾವು ಒಳಗೆ ಕರ್ಕೊಳಂಗಿಲ್ಲ. ಅವ್ರ ಬಗ್ಗೆ ಏನು ಕಠಿಣ ಧೋರಣೆ ಅದ ನಮಗೆ? ಜಗತ್ತಿನೊಳಗೆ ಎಲ್ಲರ ಸಲುವಾಗಿ ಅದ ಇದು ಸತ್ಸಂಗ. 800 ಕೋಟಿ ಜನ ಅದರಲ್ಲ, 800 ಕೋಟಿ ಜನರ ಸಲುವಾಗಿ ಇದು ಸತ್ಸಂಗ ಅದ. ಎಲ್ಲರ ಬಗ್ಗೆ ಮೃದು ಧೋರಣೆ ಅದ. ಸಾಧನೆ ಮಾಡ್ಲಾರ್ದಕ್ಕೆ ಹೊರಗೆ ಹೋಗಿವಿ ಅಷ್ಟೇ. ಅವ್ರು ಚೆನ್ನಾಗಿ ಸಾಧನೆ ಮಾಡಿದ್ರೆ ಅಷ್ಟು ಮಂದಿ ಬೇಕಾ ಬೇಡ? ಇದ್ರಾಗ ಏನು ಮಾಡ್ಲಾರ್ದೆ ಸುಮ್ ಕೂತ್ ಎದ್ದು ಹೋಗ್ತೀನಿ ಅಂದ್ರೆ ಬೇಡಪ್ಪ, ಇದು ಸಿದ್ದೇಶ್ವರ ಸ್ವಾಮಿ ಪ್ರವಚನ ಅಲ್ಲ. 10,000 ಮಂದಿ 20,000 ಮಂದಿ ಕೂತು ಸಂಖ್ಯೆನೇ ಆಯ್ತು ಹೊರತು ಹುಣಸಿ ಗಿಡದ ಒಂದು ಹೂವ ಇದ್ದಂಗ ಗಾಳಿ ಬೀಸಿದ್ರೆ ಎಲ್ಲ ಹೂವಗಳು ರಸ್ತೆಗೆ ಬಿದ್ದಾವ. ಏನಾಗ್ಯಾವ? ಅಟ್ಟಿಟ್ಟು ಪ್ರವಚನ ಕೇಳಿದು ಏನು ಉಪಯೋಗ ಆಗ್ಯದ? ಅದು ಇದು ಪಾಠ. ಇದು ಪಾಠ ಅಂದ್ಮೇಲೆ ಇಲ್ಲಿ ಪರ್ಫೆಕ್ಟ್ ಆಗಿ ಏನಾಗಬೇಕು? ಪರಿವರ್ತನೆ ಆಗ್ಬೇಕು. ಉದಾಸೀನ ಮಾಡಿದ ವಸ್ತುಗಳು ನಿಮ್ಗೆ ಯಾವುದರ ಮೇಲೆ ಅಪೇಕ್ಷೆ ಬಹಳ ಅದ ಅದ್ರ ಬಗ್ಗೆ ಉದಾಸೀನ ಆಗ್ಬೇಕು. ಯಾವ ವಸ್ತುಗಳ ಬಗ್ಗೆ ನಿಮಗೆ ತಿರಸ್ಕಾರದ ಅದರ ಬಗ್ಗೆ ಮೃದು ಧೋರಣೆ ಬರಬೇಕು. ಇದು ನಿಮ್ಮ ಸಾಕ್ಷಿಯಲ್ಲಿ ನಿಂತ ಲಕ್ಷಣ. ಬರೀ ಇಲ್ಲಿ ತನಕ ಸಾಧನೆ ಹೇಳಿದ್ರು, ಆ ಸಾಧನೆ ಸಾಧ್ಯ ಆಗ್ಯದ ಇಲ್ಲ ಅನ್ನೋದು ನಿಮ್ಮ ಲಕ್ಷಣವನ್ನ ನೀವು ತಿಳ್ಕೊಳ್ಳೋದಕ್ಕೆ ನಿಮಗೇ ಒಂದು ಸ್ಕೇಲ್ ಕೊಡ್ಲಕತ್ತಾರ. ಈ ಸ್ಕೇಲ್ ತಗೊಂಡು ಎಷ್ಟು ಬೆಳೆದಿದೆ ಅಳತಿ ಮಾಡ್ಕೊಂಡು ನಿಂದನಿ ಅಂತ. ಆಯ್ತಾ? ಟೈಮ್ ಅಂತೂ ಆಯ್ತಪ್ಪ, ನಡಿತೀವಿ ನಾವಿನ್ನ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಶುಭವಾಗಲಿ. ಚೆನ್ನಾಗದೇನ್ರಿ ಪಾಠ? ಬಹಳ ಚೆನ್ನಾಗಿದೆ. ನಡೀತೇವೆ. ಟೈಮ್ ಆಯ್ತು. ಪರಮಾನಂದ ಪ್ರಾಪ್ತಿ ಭವ.
ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ.